ಬರಸ್ತಿ ಮೇಡಮ್. ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಎಸ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಡ್ಬೋದೆ, ಕಡೆಗೀಲು ಬಂಡಿಗಾಧಾರ. ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಭಕ್ತರ ನುಡಿ ಗಡಣವೇ ಕಡೆಗೀಲು ಕಾಣ ರಾಮನಾಥ ಎನ್ನುವ ಜೇಡರ ದಾಸಿಮಯ್ಯನವರ ವಚನವನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ 2026 ಶರಣ ಮಾಸದ ಉಪನ್ಯಾಸ ಮಾಲಿಕೆ 11 ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಬಳಗದ ಸಂಯುಕ್ತ ಆಶ್ರಯದಲ್ಲಿ ಸುಧಾಕ ಪಾಟೀಲ್, ವಿಶ್ವಸ್ತರು, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇವರು ತಂದೆಯವರಾದ ಲಿಂಗೈಕ್ಯ ಶ್ರೀ BM ಪಾಟೀಲ್ ಹಾಗೂ ತಾಯಿಯವರಾದ ಲಿಂಗೈಕ್ಯ ಶ್ರೀಮತಿ ಅಕ್ಕಮಹಾದೇವಿ ಪಾಟೀಲ್ ಗದಗ್ ಅವರ ಸ್ಮರಣಾರ್ಥ ಶರಣ ಮಾಸದ ದತ್ತಿ ಉಪನ್ಯಾಸದ ಶುಭ ಗಳಿಗೆಯ ಈ ಸಮಯ ಇಂದು ಸನ್ನಿಹಿತವಾಗಿದೆ. ಇಂದಿನ ಗೂಗಲ್ ಮೀಟ್ನಲ್ಲಿ ವಿಶೇಷವಾದಂತಹ ಉಪನ್ಯಾಸ ಯುವ ಜನತೆಗೆ ಉದ್ಯೋಗದ ಅವಕಾಶಗಳು. ಶರಣ RK ಬಾಲಚಂದ್ರ, ನಿವೃತ್ತ ಜಿಲ್ಲಾ ಅಗ್ರಣಿ ಬ್ಯಾಂಕ್ ವ್ಯವಸ್ಥಾಪಕರು ಹಾಗೂ ನಿಕಟಪೂರ್ವ ನಿರ್ದೇಶಕರು, ಚಿಕ್ಕಮಗಳೂರು ಇವರಿಂದ ಅನ್ನೋದು ವಿಶೇಷ ಅನ್ನುವಂಥದ್ದು. ಈಗಾಗಲೇ ಹೇಳಿದಂತೆ ಇಂದಿನ ದತ್ತಿ ದಾಸೋಹಿಗಳು ಸುಧಾ ಪಾಟೀಲ್ ಅವರು, ವಿಶ್ವಸ್ತರು, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ. ಪ್ರಾರ್ಥನೆಯನ್ನ ಸುಶ್ರಾವ್ಯ ವಚನದೊಂದಿಗೆ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆ ಡಾಕ್ಟರ್ ತಾರಾ BN ಅವರಿಂದ. ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಹೊತ್ತಾರೆ ಎದ್ದು ಅಗ್ಗವನೇ ಪತ್ರೆಯ ತಂದು, ಹೊತ್ತಾರೆ ಎದ್ದು ಅಗ್ಗವನೇ ಪತ್ರೆಯ ತಂದು, ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗ, ಪೂಜಿಸೋ ಲಿಂಗ. ಹೊತ್ತಾರೆ ಎದ್ದು ಅಗ್ಗವನೇ ಪತ್ರೆಯ ತಂದು, ಹೊತ್ತು ಹೋದ ಬಳಿಕ ನಿನ್ನನ್ನಾರು, ಹೊತ್ತು ಹೋದ ಬಳಿಕ ನಿನ್ನನ್ನಾರು, ಹೊತ್ತು ಹೋಗದ ಮುನ್ನ ಮೃತ್ಯುಯ್ಯದ ಮುನ್ನ, ಹೊತ್ತು ಹೋಗದ ಮುನ್ನ ಮೃತ್ಯುಯ್ಯದ ಮುನ್ನ, ಹೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವನ ದೇವನ, ತೊತ್ತು ಕೆಲಸವ ಮಾಡು ಕೂಡಲ ಸಂಗಮ ದೇವನ ದೇವನ. ಹೊತ್ತಾರೆ ಎದ್ದು ಅಗ್ಗವನೇ ಪತ್ರೆಯ ತಂದು, ಹೊತ್ತಾರೆ ಎದ್ದು ಅಗ್ಗವನೇ ಪತ್ರೆಯ ತಂದು, ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ, ಪೂಜಿಸೋ ಲಿಂಗವ, ಪೂಜಿಸೋ ಲಿಂಗವ, ಪೂಜಿಸೋ ಲಿಂಗವ. ಧನ್ಯವಾದಗಳು. ಪ್ರಾರ್ಥನೆ ಬದುಕಿನ ಸಾಂಗತ್ಯ. ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಗೈದ ಡಾಕ್ಟರ್ ತಾರಾ BN ಇವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಸತ್ಸಂಪ್ರದಾಯದಂತೆ ವೇದಿಕೆಯ ಗಣ್ಯರನ್ನು ಸ್ವಾಗತಿಸಲು ತಮಗೂ ಧನ್ಯವಾದ ಸರ್. ಸ್ವಾಗತ, ಪರಿಚಯ ಮತ್ತು ಪ್ರಾಸ್ತಾವಿಕ ನಡೆಸಿಕೊಡುವವರು ಶರಣ ನಾಗರಾಜ್ ಮತ್ತಿಹಳ್ಳಿಯವರು. ಸರ್, ತಮಗಾಗಿ ವೇದಿಕೆ. ಓಂ ಗುರು ಬಸವಲಿಂಗಾಯ ನಮಃ. ಪ್ರಾರಂಭದಲ್ಲಿ ಬಸವಾದಿ ಪ್ರಮಥರನ್ನ ಹೃದಯ ಮಂದಿರದಲ್ಲಿ ಪ್ರತಿಷ್ಠಾಪಿಸಿಕೊಳ್ತಾ, ಕಾಯಕ ನಿಂದಿತ್ತು ಹೊಗಯ್ಯ ಎನ್ನಾಳದನೇ, ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗು ಮಾರಯ್ಯ. ಆಯದ ಅಕ್ಕಿ ಲಕ್ಕಮ್ಮನವರ ಈ ವಚನದೊಂದಿಗೆ ಪ್ರಪ್ರಥಮವಾಗಿ ಅಂತಾರಾಷ್ಟ್ರೀಯ ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಮತ್ತು
ಅಕ್ಕನ ಅರಿವು ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಂತಹ ಶರಣರ ಮಾಸದ ವಿಶೇಷ 11ರ ಉಪನ್ಯಾಸ ಮಾಲಿಕೆಯ ಈ ಶುಭ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ನಮ್ಮ ವೇದಿಕೆಯ ಸರ್ವಾಧ್ಯಕ್ಷರು ಆದಂತಹ ಶ್ರೀ ಡಾಕ್ಟರ್ ಶಶಿಕಾಂತ್ ಪಠಣ್ ಸರ್ ಅವರಿಗೆ ಅಪ್ಪಟ ಬಸವಾಭಿಮಾನಿಗಳು ಸ್ವಲ್ಪ 35ಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿರ್ತಕ್ಕಂತಹ ಶ್ರೀ ಬಸವರಾಜ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆಯ ಎಲ್ಲ ಶರಣೆಯರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ಶರಣೆ ಸುಧಾ ಪಾಟೀಲ್, ವಿಶ್ವಸ್ತರು, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ ಇವರ ತಂದೆಯವರಾದಂತಹ ಲಿಂಗೈಕ್ಯ ಶ್ರೀ BM ಪಾಟೀಲ್ ಮತ್ತು ತಾಯಿಯವರಾದಂತಹ ಲಿಂಗೈಕ್ಯ ಶ್ರೀಮತಿ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಅವರ ಸ್ಮರಣಾರ್ಥ ಹಮ್ಮಿಕೊಂಡಿರ್ತಕ್ಕಂತಹ ಶರಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಕರಾದಂತಹ ದತ್ತಿ ಉಪನ್ಯಾಸವನ್ನ ನೀಡಿದಂತಹ ಶರಣೆ ಸುಧಾ ಪಾಟೀಲ್ ಅಮ್ಮನವರಿಗೂ ಕೂಡ ವಿಶೇಷವಾಗಿ ಶರಣೆಯರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ವಿಶೇಷ ಅನುಭವವನ್ನು ನೀಡಲಿಕ್ಕಾಗಿಯೇ ಶರಣರಾಗಿರ್ತಕ್ಕಂತಹ ಶ್ರೀ RK ಬಾಲಚಂದ್ರ, ಚಿಕ್ಕಮಗಳೂರು, ನಿವೃತ್ತ ಜಿಲ್ಲಾ ಅಗ್ರಣಿ ಬ್ಯಾಂಕ್ ವ್ಯವಸ್ಥಾಪಕರು ಮತ್ತು ನಿಕಟಪೂರ್ವ ನಿರ್ದೇಶಕರು, ಕಾಬ್ ಸಿಟಿ, ಚಿಕ್ಕಮಗಳೂರು ಇವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಎಲ್ಲ ಶರಣೆಯರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ವಚನ ಪ್ರಾರ್ಥನೆಯನ್ನು ಮಾಡಿದಂತಹ ಡಾಕ್ಟರ್ ತಾರಾ BN ಶರಣೆ ಅಕ್ಕನವರಿಗೂ ಕೂಡ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಶರಣೆಯರ ಪರವಾಗಿ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇದೇ ಇಂದಿನ ಕಾರ್ಯಕ್ರಮದಲ್ಲಿ ಶರಣು ಸಮರ್ಪಣೆಯನ್ನ ಮಾಡಲಿರುವಂತಹ ಶರಣೆ ಗೀತಾ ಬಣ್ಕಾರ್ ಅವರಿಗೂ ಕೂಡ ಭಕ್ತಿಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಹಾಗೆ ವಚನ ಮಂಗಳವನ್ನ ಹಾಡಲಿರುವಂತಹ ಶರಣೆ ರೇಣುಕಾ ಮಂಗಳೂರು ಇವರನ್ನೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಚ್ಚುಕಟ್ಟಾಗಿ ಅತ್ಯುತ್ತಮವಾದಂತಹ ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇರತಕ್ಕಂತಹ ಶರಣೆ ಬನಶ್ರೀ ಹತ್ತಿ ಅಕ್ಕನವರಿಗೂ ಕೂಡ ಭಕ್ತಿಪೂರ್ವಕವಾಗಿ ಎಲ್ಲ ಶರಣೆಯರ ಪರವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ತಾಂತ್ರಿಕ ಸಹಾಯವನ್ನು ನಾವು ಮರೆಯುವ ಹಾಗಿಲ್ಲ. ನಮ್ಮ ನೆಚ್ಚಿನ ಬೆಳಗಾವಿ ಗ್ರಾಮೀಣ ವಲಯದ ಶಿಕ್ಷಣ ಇಲಾಖೆಯ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದಂತಹ ಡಾಕ್ಟರ್ ದಾನಮ್ಮ ಜಳ್ಕಿಯವರನ್ನು ಕೂಡ ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಅವರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಅಕ್ಕನವರಾಗಿರ್ತಕ್ಕಂಥ ಡಾಕ್ಟರ್ ಜಯಶ್ರೀ ಪಟ್ಟಣ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಸಂಘಟಕರು ಆದಂತಹ ಮಾತೃ ಸ್ವರೂಪಿಗಳು ಆದಂತಹ ಪ್ರೊಫೆಸರ್ ಶಾರದಾ ಪಾಟೀಲ್, ತಾಯಿ ಸ್ವರೂಪರಾದಂತಹ ಶರಣೆ ಗೌರಮ್ಮನಾಶಿ, ಡಾಕ್ಟರ್ ಸರಸ್ವತಿ ಪಾಟೀಲ್, ಶರಣೆ ಸುಧಾ ಪಾಟೀಲ್, ಶರಣೆ ವಿಜಯಲಕ್ಷ್ಮಿ ಹಂಗರ್ಗಿ ಇನ್ನಿತರೆ ಸೇರಿರ್ತಕ್ಕಂತಹ ಎಲ್ಲ ಸಂಘಟಕರಿಗೂ ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಶರಣೆಯರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ, ಇಂದಿನ ವಿಶೇಷ ಅನುಭವವನ್ನು ನೀಡತಕ್ಕಂತಹ ಶರಣ RK ಬಾಲಚಂದ್ರ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ಇಲ್ಲಿ ತಮ್ಮ ಮುಂದೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸುಮಾರು ಬ್ಯಾಂಕರ್, ಆಥರ್, ಮೋಟಿವೇಶನಲ್ ಸ್ಪೀಕರ್, ಕಾಂಪಿಟೇಟಿವ್ ಎಕ್ಸಾಮ್ ಟ್ರೈನರ್, ಪರ್ಸನಾಲಿಟಿ ಡೆವಲಪ್ಮೆಂಟರ್ ಹೀಗೆ 40 ವರ್ಷಗಳ ಅನುಭವವನ್ನು ಹೊಂದಿರತಕ್ಕಂತಹ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಿಗೆ ಸ್ಫೂರ್ತಿಯಾಗಿರ್ತಕ್ಕಂತಹ ಬಾಲಚಂದ್ರರವರು ಬ್ಯಾಂಕಿಂಗ್, ಶಿಕ್ಷಣ, ಸಾಹಿತ್ಯ ಹಾಗೂ ಯುವಜನರ ವ್ಯಕ್ತಿತ್ವ ವಿಕಸನ ಕ್ಷೇತ್ರಗಳಲ್ಲಿ 40 ವರ್ಷಗಳಿಗಿಂತಲೂ ಕೂಡ ಹೆಚ್ಚು ಕಾಲ ಸೇವೆ ಸಲ್ಲಿಸಿರ್ತಕ್ಕಂತಹ ಹಿರಿಯ ತರಬೇತುದಾರರಾಗಿದ್ದಾರೆ. ಲೇಖಕರು ಹಾಗೂ ಪ್ರೇರಣಾದಾಯಕವಾಗಿ ಉತ್ತಮ ವಾಗ್ಮಿಗಳಾಗಿರ್ತಕ್ಕಂತಹ ಇವರು ಸುಮಾರು 40 ವರ್ಷಗಳ ಕಾಲ ಬ್ಯಾಂಕಿಂಗ್ ಸೇವೆ, ಅದಕ್ಕಿಂತಲೂ ಹೆಚ್ಚಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನ ಅನುಭವ ಹೊಂದಿರತಕ್ಕಂಥ ಇವರು ಇದುವರೆಗೆ 4.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬ್ಯಾಂಕಿಂಗ್ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನ ನೀಡಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಸರ್ಕಾರಿ ನೌಕರಿಯನ್ನು ಪಡೆದಿದ್ದಾರೆ. ಅರೆ ಸರ್ಕಾರಿ, ಬ್ಯಾಂಕಿಂಗ್ ಹಾಗೂ ಖಾಸಗಿ ಕ್ಷೇತ್ರಗಳಲ್ಲಿ ಉದ್ಯೋಗ ಪಡೆದು ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಈ ಬಾಲಚಂದ್ರ ಅವರ ಸಾಧನೆಗಳನ್ನು ನೋಡೋದೇ ಆದ್ರೆ 40 ವರ್ಷಗಳ ಬ್ಯಾಂಕಿಂಗ್ ಸೇವೆ, 40 ವರ್ಷಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ, 4.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿ,
50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಉದ್ಯೋಗ, ವಿವಿಧ ವಿಷಯಗಳ ಕುರಿತು 9 ಪುಸ್ತಕಗಳನ್ನ ಬರೆದಿದ್ದಾರೆ. ಮಾಧ್ಯಮ ಕ್ಷೇತ್ರದಲ್ಲಿ ಇವರು ಸೇವೆಯನ್ನು ನೋಡೋದೇ ಆದ್ರೆ ಆಕಾಶವಾಣಿ ಮಡಿಕೇರಿಯಲ್ಲಿ ಮಾರ್ಗದರ್ಶಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮವನ್ನು ಸುಮಾರು 180 ವಾರಗಳ ಕಾಲ ಪ್ರತಿ ಭಾನುವಾರ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ದೂರದರ್ಶನ ಚಂದನದಲ್ಲಿ ಇವರಿಗೆ ಮಕ್ಕಳಿಗಾಗಿ ಥಟ್ ಅಂತೇಳಿ ಕಾರ್ಯಕ್ರಮದ ನಿರೂಪಣೆಯನ್ನು ಕೂಡ ಮಾಡಿದ್ದಾರೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಹಣಕಾಸು ಸಾಕ್ಷರತೆ ಮತ್ತು ವಿದ್ಯಾರ್ಥಿ ಜಾಗೃತಿಕ ಕಾರ್ಯಕ್ರಮಗಳ ನಿರ್ವಹಣೆಯನ್ನು ಮಾಡಿದ್ದಾರೆ. ಲೇಖಕರಾಗಿ ಅನೇಕ ಶಿಕ್ಷಣ, ಬ್ಯಾಂಕಿಂಗ್, ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಾಗೂ ಸಮಕಾಲೀನ ವಿಷಯಗಳ ಕುರಿತು ಅನೇಕ ಲೇಖನಗಳನ್ನು ಕೂಡ ಬರೆದಿದ್ದಾರೆ. ವಿಜಯ ಕರ್ನಾಟಕದಲ್ಲಿ, ಪ್ರಜಾವಾಣಿಯಲ್ಲಿ, ಪ್ರಜಾಸತ್ಯದಲ್ಲಿ, ವಿಶ್ವವಾಣಿಯಲ್ಲಿ, ಹೀಗೆ ಅನೇಕ ಪ್ರಮುಖ ಕನ್ನಡ ದಿನಪತ್ರಿಕೆಗಳಲ್ಲಿ ನಿರಂತರವಾಗಿ ಇವರ ಲೇಖನಗಳು ಪ್ರಕಟವಾಗಿವೆ. ಇವರಿಗೆ ದೊರಕಿರ್ತಕ್ಕಂತಹ ಪ್ರಮುಖ ಪ್ರಶಸ್ತಿಗಳು: ವಿಸ್ತಾರ ಕಾಯಕ ಯೋಗಿ ಪ್ರಶಸ್ತಿ, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ, ಕರ್ನಾಟಕ ಸಾಧಕ ರತ್ನ ಪ್ರಶಸ್ತಿ, HSK ಪ್ರಶಸ್ತಿ, ಮಲೆನಾಡ ಮಾಣಿಕ್ಯ ರಾಜ್ಯ ಪ್ರಶಸ್ತಿ, ಕದಂಬ ರತ್ನ ಪ್ರಶಸ್ತಿ, ರೋಟರಿ ಸ್ಟೇಷನ್ ಅವಾರ್ಡ್, JCI ಸಿಚುಯೇಷನ್ ಅವಾರ್ಡ್, ಶಿಕ್ಷಣ, ಸಾಹಿತ್ಯ ಹಾಗೂ ಸಮಾಜ ಸೇವಾ ಕ್ಷೇತ್ರಗಳಲ್ಲಿ 106 ಪ್ರಶಸ್ತಿಗಳನ್ನ, ಸನ್ಮಾನಗಳನ್ನ ಪಡೆದುಕೊಂಡಿದ್ದಾರೆ. ಮೋಟಿವೇಶನ್ ಫಾರ್ ಜನ್ ಜೆಡ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಕೆರಿಯರ್ ಗೈಡೆನ್ಸ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಲಿಟರಸಿ, ಲೀಡರ್ಶಿಪ್ ಅಂಡ್ ಲೈಫ್ ಸ್ಕಿಲ್ಸ್, ಯೂತ್ ಎಂಪವರ್ಮೆಂಟ್ ಎನ್ನುವ ಅನೇಕ ವಿಷಯಗಳ ಕುರಿತು ಉಪನ್ಯಾಸವನ್ನು ನೀಡಿದ್ದಾರೆ. ಇವ್ರದ್ದು ನನಗೆ ತುಂಬಾ ಹಿಡಿಸಿರ್ತಕ್ಕಂಥದ್ದು ಅಂದ್ರೆ ಇವ್ರ ಧ್ಯೇಯ ಏನಪ್ಪಾ ಅಂದ್ರೆ ಕೇವಲ ಪರೀಕ್ಷೆಗಳಲ್ಲಿ ಗೆಲ್ತಕ್ಕಂತಹ ಅಭ್ಯರ್ಥಿಗಳನ್ನಲ್ಲ, ಪರೀಕ್ಷೆಯಲ್ಲಿ ಗೆಲ್ಲುವ ಅಭ್ಯರ್ಥಿಗಳನ್ನಲ್ಲ, ಜೀವನದಲ್ಲಿ ಗೆಲ್ಲುವ ವ್ಯಕ್ತಿಗಳನ್ನು ರೂಪಿಸ್ತಕ್ಕಂಥದ್ದು ನನ್ನ ಜೀವನದ ನಿಜವಾದ ಧ್ಯೇಯ ಎಂಬತಕ್ಕಂಥದ್ದು ಇವರ ಪ್ರಮುಖ ಜೀವನದ ಧ್ಯೇಯವೂ ಆಗಿದೆ. ಇಂತಹ RK ಬಾಲಚಂದ್ರ ಅವರ ಪರಿಚಯವನ್ನು ಮಾಡಿಕೊಳ್ತಕ್ಕಂತಹ ಸದಾವಕಾಶ ನನಗೆ ಇಂದು ಲಭ್ಯವಾಗಿದೆ. ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ವೇದಿಕೆಯ ಎಲ್ಲ ಶರಣರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ತಿಳಿಸಿ ನನ್ನ ಸ್ವಾಗತಕ್ಕೆ ವಿರಾಮ ನೀಡ್ತಾ ಇದ್ದೇನೆ. ಭಕ್ತಿಪೂರ್ವಕ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ತಮ್ಮ ಕಂಚಿನ ಕಂಠದಿಂದ ಸಹೃದಯತೆಯಿಂದ ಭಕ್ತಿಪೂರ್ವಕ ಸ್ವಾಗತಗೈದು ಪರಿಚಯ ಮಾಡಿಕೊಟ್ಟಂತಹ ತಮಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಈ ವೇದಿಕೆ ಕಳೆದ ಸುಮಾರು 6 ವರ್ಷಗಳಿಂದ ಕೇವಲ ರಾಜ್ಯದಲ್ಲಿ ಅಲ್ಲದೆ, ದೇಶದಲ್ಲಿ ಅಲ್ಲದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದಂತಹ ಒಂದು ವಿಶಿಷ್ಟವಾದಂತಹ ವೇದಿಕೆ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತಾ ಇದೆ. ಈ ರೀತಿಯಾಗಿ ಪ್ರಾಸ್ತಾವಿಕವಾಗಿಯೂ ಸಹಿತ ಹಲವಾರು ವಿಷಯಗಳನ್ನು ಹಂಚಿಕೊಂಡ್ರು. ಅದಕ್ಕಾಗಿ ವೇದಿಕೆ ಪರವಾಗಿ ಶ್ರೀಯುತ ಶರಣರಾಗಿರ್ತಕ್ಕಂಥ ನಾಗರಾಜ್ ಮತ್ತಿಹಳ್ಳಿಯವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಅಬ್ಬಬ್ಬಾ, ಇವರ ಒಂದು ಯಶೋಗಾಥೆಯನ್ನ ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು ನನಗೆ. 40 ವರ್ಷದ ಅನುಭವವನ್ನು ಹೊಂದಿದಂತಹ ಇವತ್ತಿನ ವೇದಿಕೆಯ ಗಣ್ಯರು ಅನುಭವವನ್ನ ಹೇಳಲಿಕ್ಕೆ ನಿಜವಾಗಿಯೂ ಸನ್ನದ್ಧರಾಗಿದ್ದಾರೆ. ನಾವು ಕೂಡ ಕುತೂಹಲದಿಂದ ಕೇಳಲಿಕ್ಕೆ ಕಾತರರಾಗಿದ್ದೇವೆ. ಯಾಕೆಂದ್ರೆ ಪರಿಚಯ ಮಾಡ್ತಾ ಶರಣ ನಾಗರಾಜ್ ಮತ್ತಿಹಳ್ಳಿಯವರು ಹೇಳಿದ್ರು, ಅವರ ಧ್ಯೇಯ ಅಂತಂದ್ರೆ ಪರೀಕ್ಷೆಗೆ ಕೇವಲ ಮಕ್ಕಳನ್ನ ಸಿದ್ಧಗೊಳಿಸುವುದು ಅಲ್ಲ, ಜೀವನ ಅಂತಕ್ಕಂಥ ಪರೀಕ್ಷೆಯಲ್ಲಿ ಗೆಲ್ಲಿಸುವುದು ಅಂತಕ್ಕಂಥದ್ದು. ನಿಜವಾಗಿಯೂ ಸರ್, ಸಮಾಜ ಪರವಾದಂತಹ ಕಾರ್ಯವನ್ನ ತಾವು ಮಾಡ್ತಾ ಇದ್ದೀರಿ. ಇವತ್ತ ಸಮಾಜಕ್ಕೆ ಬೇಕಾಗಿರುವುದು ಇಂಥವರು ಮಾತ್ರ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ. ವೇದಿಕೆ ತಮಗಾಗಿ ಕಾದಿದೆ ಸರ್. ಈ ಗೂಗಲ್ ಮೀಟ್ ನಲ್ಲಿ ಇಂದಿನ ವಿಶೇಷ ಉಪನ್ಯಾಸ ಅನುಭವ, ಯುವ ಜನತೆಗೆ ಉದ್ಯೋಗದ ಅವಕಾಶಗಳು. ಶರಣ RK ಬಾಲಚಂದ್ರ ಅವರು ನಿವೃತ್ತ ಜಿಲ್ಲಾ ಅಗ್ರಣಿ ಬ್ಯಾಂಕ್ ವ್ಯವಸ್ಥಾಪಕರು ಹಾಗೂ ನಿಕಟಪೂರ್ವ ನಿರ್ದೇಶಕರು, ಚಿಕ್ಕಮಗಳೂರು. ಅಷ್ಟಲ್ಲದೆ ಬಹುಮುಖ ಪ್ರತಿಭೆಯ ಇವರು ಅಂಕಣಕಾರರು, ಬ್ಯಾಂಕಿಂಗ್ ಮತ್ತು ವ್ಯಕ್ತಿತ್ವ ವಿಕಸನದ ತರಬೇತುದಾರರು. ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡು ತಮ್ಮದೇ ಆದಂತಹ ರೀತಿಯಲ್ಲಿ ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮುನ್ನಡೆಯತಕ್ಕಂಥ ಇವರ ವೃತ್ತಿಪರ ಮಾರ್ಗದರ್ಶನಕ್ಕೆ ನಾವೆಲ್ಲರೂ ತಲೆಬಾಗಲೇಬೇಕಾಗ್ತದೆ. ಇಂಥವರ ವಾಣಿಯನ್ನು ಕೇಳಲು ನಾವು ಕಾತರರಾಗಿದ್ದೇವೆ. ಸರ್, ತಮಗಾಗಿ ವೇದಿಕೆ ಅವರ ಅಭೂತಪೂರ್ವವಾದಂತಹ ವಿಶೇಷ ಉಪನ್ಯಾಸಕ್ಕೆ ನಾವುಗಳೆಲ್ಲ ಕಿವಿಯಾಗೋಣ ಅಂತ ಹೇಳಲಿಕ್ಕೆ ಸಂತೋಷ ಅನ್ನಿಸ್ತದೆ. ಸರ್, ತಮಗಾಗಿ ವೇದಿಕೆ.
ಎಲ್ಲರಿಗೂ ಶರಣು. ಬಹುಶಃ ನನಗೆ ಕೊಟ್ಟಿರುವಂತಹ ಸಬ್ಜೆಕ್ಟ್ ವಿಷಯ ಯುವ ಜನತೆಗೆ ಉದ್ಯೋಗಾವಕಾಶಗಳು ಅಂತ. 82 ಜನ ಹೆಚ್ಚು ಕಡಿಮೆ ಇವತ್ತು ಈ ಮೀಟ್ನಲ್ಲಿ ಸೇರಿದ್ದಾರೆ. ಇದರಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಫೈನಲ್ ಇಯರ್ನಲ್ಲಿ ಓದ್ತಾ ಇರೋರು ಎಷ್ಟು ಜನ ಇದ್ದಾರೆ ಅಂತ ನನಗೆ ಅಂದಾಜಾಗ್ತಾ ಇಲ್ಲ. ಹಾಗಾಗಿ ನಾನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಬೇಕು, ಪಾಲಕರನ್ನ ಉದ್ದೇಶಿಸಿ ಮಾತಾಡಬೇಕು ಅನ್ನುವಂಥ ಸಣ್ಣ ಗೊಂದಲ ಈ ಕ್ಷಣ ನನಗೆ ಕಾಡ್ತಾ ಇದೆ. ಎನಿವೆ, ವಿದ್ಯಾರ್ಥಿಗಳು ಇದ್ದಾರೆ ಅಂತಂದ್ರೆ ಒಂದು ಸಣ್ಣ ಆಕ್ಟಿವಿಟಿ ಮೂಲಕನೇ ಪ್ರಾರಂಭ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ಎನಿವೆ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅಂತ ಅನ್ಕೋತೇನೆ. ನಾನು ಆಸ್ ಎ ಪಾಲಕರಾಗಿ ನಮ್ಮ ಮಕ್ಕಳ ದೃಷ್ಟಿಯಿಂದ ನಾವು ಏನೇನ್ ಮಾಡಬಹುದು ಅಂತ ಈಗ ನಿಮ್ ಜೊತೆಗೆ ಹಂಚ್ಕೋತಾ ಹೋಗ್ತೇನೆ. ಸ್ಕ್ರೀನ್ ಎಲ್ಲರಿಗೂ ಕಾಣ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೇನೆ. ಬಹುಶಃ ನಮ್ಮ ಮಕ್ಕಳು ಕೊನೆಯಲ್ಲಿ ಎಲ್ಲರೂ ಫೈನಲ್ ಇಯರ್ ನಲ್ಲಿ ಇರಬಹುದು. ಇನ್ನು ಕೆಲವಷ್ಟು ಜನ ಮನೆಯಲ್ಲಿ ಫೈನಲ್ ಇಯರ್ ಮುಗಿಸ್ಕೊಂಡು ಉದ್ಯೋಗ ಹುಡುಕೋದಕ್ಕೆ ಯೋಚನೆ ಮಾಡ್ತಾ ಇರ್ಬೋದು. ಆಸ್ ಎ ಪ್ಯಾರೆಂಟ್ಸ್ ಆಗಿ ನಾವು ನಮ್ಮ ಕೈಯಲ್ಲಿ ಸಾಧ್ಯವಾಗಿರತಕ್ಕಂಥ ಸಣ್ಣ ಪುಟ್ಟ ಮಾರ್ಗದರ್ಶನಗಳನ್ನ ಕೂಡ ನಾವು ಮಾಡ್ತಾ ಇರ್ಬೋದು. ಅಂದ್ರೆ ಮಕ್ಕಳ ಭವಿಷ್ಯದ ಬಗ್ಗೆ ಕಾಳಜಿ ಇರುವಂತಹ ಎಲ್ಲ ಪಾಲಕರು ಇವತ್ತು ಈ ಗುಂಪಿನಲ್ಲಿದ್ದಾರೆ, ಇವತ್ತಿನ ಗೂಗಲ್ ಮೀಟ್ನಲ್ಲಿದ್ದಾರೆ. ಹಾಗಾಗಿ ನಮ್ಮ ವಿಷಯ ಕೇವಲ ಉದ್ಯೋಗ ಅವಕಾಶಗಳು ಮಾತ್ರ ಅಲ್ಲ, ನಮ್ಮ ನಿಜವಾದ ಪ್ರಶ್ನೆ ಪದವಿ ಮುಗಿದ ನಂತರ ಮುಂದೇನು ಅನ್ನುವಂಥದ್ದು. ಹಾಗಾಗಿ ನಾನು ಈಗ ಪದವಿ ಮುಗಿದ ನಂತರ ಮಾಡಬಹುದಾದ ಎಲ್ಲ ಸಾಧ್ಯತೆಗಳನ್ನ ನಿಮ್ ಜೊತೆಗೆ ಹಂಚ್ಕೋತಾ ಹೋಗ್ತೇನೆ. ಮುಂದೇನು ಅನ್ನುವಂಥದ್ದು ಬೃಹದಾಕಾರದ ಪ್ರಶ್ನೆ. ನಮ್ಗೆ ಪ್ರತಿಯೊಬ್ಬರಿಗೂ ಒಂದು ಗೊಂದಲ ಇದೆ, ಪ್ಯಾರೆಂಟ್ಸಿಗೂ ಇದೆ, ಮಕ್ಕಳಿಗೂ ಇದೆ. ಮಕ್ಕಳಿಗೆ ಗೊಂದಲ ಏನಂತಂದ್ರೆ ಬದುಕು ಕಟ್ಕೊಳ್ಳೋದು. ಪ್ಯಾರೆಂಟ್ಸಿಗಿರೋ ಗೊಂದಲ ಏನಂತಂದ್ರೆ ನನ್ನ ಮಗಳನ್ನ ಹೇಗೆ ಸೆಟ್ಲ್ ಮಾಡಬೇಕು ಅಂತ. ಹಾಗಾಗಿ ಈ ಗೊಂದಲದಿಂದ ಉದ್ಯೋಗಾರ್ಹತೆಯ ಕಡೆಗೆ ಕರೆಸ್ಕೊಂಡು ಹೋಗುವಂತಹ ಮಾತುಗಾರಿಕೆ ಮತ್ತು ಆ ವಿಚಾರವಾಗಿ ಇವತ್ತು ನಾವು ಚರ್ಚೆ ಮಾಡೋದಕ್ಕೆ ಹೊರಟಿದ್ದೇನೆ. ಉದ್ಯೋಗಾರ್ಹತೆಗೆ ಅದರದ್ದೇ ಆದ ಒಂದು ಮ್ಯಾಪಿಂಗ್ ಇದೆ. ನಾವು ಉದ್ಯೋಗ ಹುಡುಕುವ ಯುವಕರಿಂದ ಹಿಡಿದು ಉದ್ಯೋಗಕ್ಕೆ ಸಿದ್ಧವಾಗುವ ಯುವಕರ ಕಡೆಗೆ ಮಾರ್ಗದರ್ಶನ ಮಾಡಬೇಕಾದ ಅಗತ್ಯತೆ ಇದೆ. ಇವತ್ತಿನ ಜಂಜಿಗಳ ಮನೋಸ್ಥಿತಿ, ಅವರ ಆಟಿಟ್ಯೂಡು, ಇದನ್ನೆಲ್ಲ ಗಮನಿಸಿದಾಗ ಅವ್ರು ಹುಡುಕುವ ಯುವಕರಿಂದ ಸಿದ್ಧವಾಗುವ ಯುವಕರ ಕಡೆಗೆ ಕರ್ಕೊಂಡು ಹೋಗ್ಬೇಕಾದ ಅನಿವಾರ್ಯತೆ ಪ್ಯಾರೆಂಟ್ಸಿಗಿದೆ ಅನ್ನೋದನ್ನ ನಾನು ಬಲವಾಗಿ ನಂಬಿದ್ದೇನೆ. ಬಹುಶಃ 2 ಸರಳ ಪ್ರಶ್ನೆಗಳನ್ನ ನಾವು ಕೇಳ್ಕೊಂಡ್ರೆ, ಎಷ್ಟು ಜನರಿಗೆ ಉದ್ಯೋಗ ಬೇಕು ಅಂತ ನಾನು ಏನಾದ್ರು ಪ್ರಶ್ನೆ ಕೇಳಿದ್ರೆ ಚಾಟ್ ಬಾಕ್ಸ್ ನಲ್ಲಿ ಮೆಸೇಜ್ ಹಾಕಿ ಅಂತಂದ್ರೆ 99% 100% ಎಲ್ಲರೂ ಎಸ್ ಅಂತಾನೆ ಹೇಳ್ತಾರೆ. ಆದ್ರೆ ಆ ಪ್ರಶ್ನೆಗೆ ಇನ್ನೊಂದು ಪೂರಕವಾದ ಪ್ರಶ್ನೆ ನಾನು ಕೇಳಿದ್ರೆ, ನೀವು ಬಯಸುವ ಉದ್ಯೋಗಕ್ಕೆ ಬೇಕಾದ ಕೌಶಲ್ಯಗಳು ಸಂಪೂರ್ಣವಾಗಿ ನಿಮ್ಗೆ ಗೊತ್ತಿದೆಯೋ ಅಂತ ಕೇಳಿದ್ರೆ ಬಹುಶಃ ಆ ಪ್ರಶ್ನೆಗೆ ಉತ್ತರ ನಮ್ಗೆ ಸಿಗ್ಲಿಕ್ಕಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂದ್ರೆ ಇವತ್ತೆಲ್ಲ ಜಂಜಿಗಳು ತಮ್ಮ ಉದ್ಯೋಗ ಅಂತಾರೆ, ಆದ್ರೆ ಆ ಉದ್ಯೋಗಕ್ಕೆ ಬೇಕಾದ ಪೂರಕವಾದ ಎಲ್ಲ ಶಿಕ್ಷಣ ಅವ್ರ ಹತ್ರ ಇದೆಯೋ ಅಂತ ಕೇಳಿದ್ರೆ ಬಹುಶಃ ಇರ್ಲಿಕ್ಕಿಲ್ಲ. ಹಾಗಾಗಿ ಇವತ್ತಿನ ನಮ್ಮ ಚರ್ಚೆ ಇಲ್ಲಿಂದಾನೇ ಪ್ರಾರಂಭ ಮಾಡೋಣ. ಇಂದಿನ ಉದ್ಯೋಗದ ಮಾರುಕಟ್ಟೆಗೆ ಯುವಕರಿಂದ ಏನ್ ನಿರೀಕ್ಷೆ ಮಾಡ್ತದೆ ಅನ್ನೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಮ್ಮ ಮಕ್ಕಳ ಹತ್ರ ಕೇವಲ ಡಿಗ್ರಿ ಇದೆ. ಬರೀ ಡಿಗ್ರಿ ಒಂದೇ ಸಾಕ? ನೀವು ಇವತ್ತಿಲ್ಲಿರುವಂಥವ್ರು ಒಂದು 50 ವರ್ಷದ ಹಿಂದೆ ಡಿಗ್ರಿ ಅಂತಂದ್ರೆ ಬಹಳ ದೊಡ್ಡ ಸಾಧನೆ ಆಗಿತ್ತು. ಆ ಸಾಧನೆ ಇಟ್ಕೊಂಡು ನಮ್ಮ ಬದುಕನ್ನ ನಾವು ಕಟ್ಕೊಂಡ್ವಿ, ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೇವೆ. ಆದ್ರೆ ನಮ್ಮ ಮಕ್ಕಳಿಗೆ ಇಲ್ಲಿಂದ ಜರ್ನಿ ಪ್ರಾರಂಭ ಮಾಡ್ಬೇಕಲ್ಲ, ಅದು ಕೇವಲ ಡಿಗ್ರಿಯಿಂದ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಗ್ರಾಮಾಂತರ ಪ್ರದೇಶದಿಂದ ಬಂದಂತ ಹಲವಾರು ಮಕ್ಕಳಿಗೆ ಇರುವಂತ ದೊಡ್ಡ ಸಮಸ್ಯೆ ಅಂತಂದ್ರೆ ಇಂಗ್ಲಿಶಿನ ಭಯ. ಗೊಂದಲ ಇರೋದು ಸಮಸ್ಯೆಯಲ್ಲ, ಗೊಂದಲ ಇರೋದು ಗೊಂದಲದಲ್ಲೇ ಉಳಿಯೋದು. ಹಾಗಾಗಿ ಜಾಬ್ ಪಡೆಯೋದಕ್ಕೆ ಬಂದಾಗ, ನಾನು ಹೊರಟು ನಿಂತಾಗ
ಅದನ್ನ ಪಡೆದುಕೊಳ್ಳೋದಕ್ಕೆ ನಾನು ಮಾನಸಿಕವಾಗಿ ಸಿದ್ಧನಾಗಿದ್ದೇನೆ ಅನ್ನುವಂಥ ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳು ಮಕ್ಕಳು ಕೇಳ್ಕೋಬೇಕಾಗಿದೆ. ಇವತ್ತು ತುಂಬಾ ಕಾಲ ಬದಲಾಗಿದೆ, ಆದ್ರೆ ನಮ್ಮ ಮಕ್ಕಳ ತಯಾರಿ ವಿಧಾನ ಬದಲಾಗಿದೆಯಾ ಅಂತ ನಾವು ಪ್ರಶ್ನಿಸ್ಕೋಬೇಕು. ನಾನು 2020 ಒಂದು 15-16 ವರ್ಷದ ಹಿಂದಿನ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಇವತ್ತಿನ ವಾಸ್ತವಕ್ಕೆ ಕಂಪೇರ್ ಮಾಡ್ತಾ ಹೋದ್ರೆ, ಮೊದಲನೇದು ಆ ನಂಬಿಕೆ ಬದಲಾಗ್ಲಿಲ್ಲ. ನಮ್ಮ ಹತ್ರ ಇರೋ ನಂಬಿಕೆ ಏನಂತಂದ್ರೆ ಡಿಗ್ರಿ ಸಾಕು, ಡಿಗ್ರಿ ಒಂದ್ ಇದ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಆದ್ರೆ 26ರ ಟ್ರೆಂಡ್ ಹೇಗಿದೆ ಅಂತಂದ್ರೆ ಉದ್ಯೋಗಾರ್ಹತೆಗೆ ಸಮೀಕರಣ ಬೇಕು ಅನ್ನೋದು. ಆಮೇಲೆ ನಮ್ಮ ಮಕ್ಕಳ ನಿರೀಕ್ಷೆ ಏನಂತಂದ್ರೆ ಇನ್ಸ್ಟಂಟ್ ಸಕ್ಸಸ್ ಬೇಕು ಅಂತ. ಬಟ್ 26ರ ಹೊಸ ವಾಸ್ತವ ಏನಂತಂದ್ರೆ ನಿರಂತರ ಕಲಿಕೆಯ ಪಯಣ ಇದು. ಇಟ್ ಇಸ್ ನಾಟ್ ಎ ಒನ್ ಸ್ಟಾಪ್ ಅಂತ. ಮೂರನೇದು ಬಹಳ ಇತ್ತೀಚೆಗೆ ಪ್ರತಿಯೊಬ್ಬರನ್ನೂ ಕಾಡೋದು, ಇನ್ಕ್ಲೂಡಿಂಗ್ ನಮ್ಮನ್ನೂ ಸೇರ್ಕೊಂಡು, AI ಬಗ್ಗೆ ಒಂದು ಅವ್ಯಕ್ತವಾದ ಭಯ. ಆದ್ರೆ ಇದನ್ನ ನಾವು ಒಂದು ಪ್ರಬಲವಾದ ಟೂಲ್ ಅಂತ ಯೋಚನೆ ಮಾಡ್ಕೊಳ್ಬೇಕಾಗಿದ್ದು 2026ರ ಹೊಸ ವಾಸ್ತವ. ಇನ್ನು ಆಯ್ಕೆಗಳು ಇವತ್ತಿನ ಟ್ರೆಂಡ್ಗೆ ಕಂಪೇರ್ ಮಾಡಿದ್ರೆ ಕೇವಲ ಸರ್ಕಾರಿ ಮತ್ತು ಖಾಸಗಿ ಅಂತ ಮಾತ್ರ ಅನ್ಕೊಂಡಿದ್ದಾರೆ. ಆದ್ರೆ ನಮ್ಮ ಎದುರಿಗೆ ಎಲ್ಲವನ್ನ ಕ್ರೋಢೀಕರಿಸಿ ನೋಡಿದ್ರೆ 6 ವಿಭಿನ್ನ ದಾರಿಗಳು ಇದೆ. ಆ 6 ವಿಭಿನ್ನ ದಾರಿಗಳಲ್ಲಿ ನಮ್ಮ ಮಕ್ಕಳನ್ನ ತಯಾರಿ ಮಾಡಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ನಮ್ಮ ಮಕ್ಕಳನ್ನ ನೀವು ಕೇಳಿದ್ರೆ, ಅವರ ಅಭ್ಯಾಸವನ್ನ ನೀವು ಗಮನಿಸಿದ್ರೆ, ಅವರು ಯಾವಾಗ್ಲೂ ಹೇಳ್ತಿರ್ತಾರೆ ನಾನು ವಾಟ್ಸಪ್ ಇನ್ಸ್ಟಾಗ್ರಾಮ್ ಬಳಸ್ತೇನೆ ಅಂತ. ನಮ್ಮ ಮಕ್ಕಳಿಗಿರುವಂತ ದೊಡ್ಡ ಭ್ರಮೆ ಅಂತಂದ್ರೆ ಅದು ಅವರು ನನಗೆ ಡಿಜಿಟಲ್ ಸ್ಕಿಲ್ ಗೊತ್ತಿದೆ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇಂಡಸ್ಟ್ರಿ ಲೆವೆಲಿನ ಇಂಡಸ್ಟ್ರಿಯ ರಿಯಾಲಿಟಿ ಏನಂತಂದ್ರೆ ಇದು ಇನ್ಸ್ಟಾಗ್ರಾಮ್ ಆಗ್ಲಿ ವಾಟ್ಸಪ್ ಆಗ್ಲಿ ಕೇವಲ ಬಳಕೆ ಮಾತ್ರ, ಅದು ತಾಂತ್ರಿಕ ಕೌಶಲ್ಯ ಅಲ್ಲ ಅನ್ನೋದನ್ನ. ಇದನ್ನ ನಾವು ಮಕ್ಕಳಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳಬೇಕು. ಕೇವಲ ವಾಟ್ಸಪ್ ಇನ್ಸ್ಟಾಗ್ರಾಮ್ ಬಳಸೋದ್ರಿಂದ ನನ್ಗೆ ಡಿಜಿಟಲ್ ಸ್ಕಿಲ್ ಇದೆ ಅಂತಂದ್ರೆ ಅದು ತಪ್ಪು. ಇದು ಕೇವಲ ಬಳಕೆ ಅನ್ನೋದನ್ನ ನಾವು ತಿಳಿ ಹೇಳ್ಬೇಕು ಆಸ್ ಎ ಪ್ಯಾರೆಂಟ್. ಇನ್ನು ಎರಡನೇದು ಮಿಥ್ಯ. ಅವ್ರ ಬಳಿ ಅವ್ರು ಹೇಳ್ತಾರೆ ನಂತರ BA ಇದೆ, BCom ಇದೆ, BSc ಪದವಿ ಇದೆ ಅಂತ. ಮತ್ತೆ ಅವ್ರ ಭ್ರಮೆ ಏನಂತಂದ್ರೆ ಇದು ಉದ್ಯೋಗಕ್ಕೆ ಖಂಡಿತ ಗ್ಯಾರಂಟಿ ಇದು ಅಂತ. ಇಲ್ಲ, ಖಂಡಿತ ಅಲ್ಲ. ಇವತ್ತು ವಸ್ತುಸ್ಥಿತಿ ತುಂಬಾ ಬದಲಾಗಿದೆ. ಇದು ಕೇವಲ ಮೂಲ ಅರ್ಹತೆ, ಎಂಪ್ಲಾಯಬಿಲಿಟಿ ಅಲ್ಲ. ಈ ಸತ್ಯವನ್ನ, ಈ ಕಹಿ ಸತ್ಯವನ್ನ ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು. ಇನ್ನು ಅವ್ರ ಅಭ್ಯಾಸವನ್ನ ಗಮನಿಸಿದ್ರೆ ನಾನು ದಿನ ಇಂಗ್ಲಿಷ್ ಪೇಪರ್ ಓದ್ತೇನೆ ಅಂತ ಹೇಳ್ತಾರೆ. ಅದರಿಂದ ನಿಮ್ಗೆ ಇಂಪ್ರೂವ್ ಆಗಿದೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಕಮ್ಯುನಿಕೇಶನ್ ಸ್ಕಿಲ್ ಇದೆ ನನಗೆ ಇಂಗ್ಲಿಷ್ ಪೇಪರ್ ಓದೋದ್ರಿಂದ ಅಂತ. ಖಂಡಿತ ಇಲ್ಲ. ಇವತ್ತಿನ ಭ್ರಮಾತ್ಮಕ ಬದುಕು, ಭ್ರಮಾತ್ಮಕ ಜಗತ್ತು ಇದು ಕೇವಲ ಮಾಹಿತಿ ಸ್ವೀಕಾರ ಮಾಡುವಂತಹ ಉದ್ಯಮದ ವಾಸ್ತವವಾಗಿದೆ. ಸಂವಹನ ಅಂತಂದ್ರೆ ವ್ಯಕ್ತಪಡಿಸುವಿಕೆ, ಕಮ್ಯುನಿಕೇಶನ್ ಮಾಡೋದೇನಿದೆ ಅದು ಪ್ರೆಸೆಂಟೇಶನ್ ಅಷ್ಟೇ ಅಂತ ನಾವು ಅನ್ಕೊಂಡಿದ್ದೇವೆ. ಉದ್ಯಮದಲ್ಲಿ ಅದಕ್ಕೆ ಡಿಫ್ರೆಂಟ್ ಆದ ಮೀನಿಂಗ್ ಇದೆ. ನೀವು ಬಹಳ ಸಲ ನಾವು ಪೇರೆಂಟ್ಸ್ ಹೇಳ್ತೇವೆ ಎಕ್ಸಾಮ್ ನೋಟಿಫಿಕೇಶನ್ ನೋಡ್ತಾ ಇದೀಯಾ ಅಂತ ಕೇಳ್ತೇವೆ ಮಕ್ಕಳಿಗೆ. ಮಕ್ಕಳು ಒಂದೇ ಮಾತು ಹೇಳ್ತಾರೆ, ನಾನು ದಿನ ಎಕ್ಸಾಮ್ ನೋಟಿಫಿಕೇಶನ್ ನೋಡ್ತೇನೆ ಅಂತ. ಆ ನೋಡ್ತೇನೆ ಅಂತ ಹೇಳುವಾಗ ಅವ್ರ ಕಾನ್ಫಿಡೆನ್ಸ್ ಹೇಗಂತಂದ್ರೆ ಎಕ್ಸಾಮ್ ಪ್ರಿಪರೇಷನ್ ನಾನು ಸ್ಟಾರ್ಟ್ ಮಾಡಿದ್ದೇನೆ ಅಂತ. ಉದ್ಯಮದ ವಾಸ್ತವ ಏನಂತಂದ್ರೆ ಇದು ಕೇವಲ ಮಾಹಿತಿ, ಗುರಿ ಇಲ್ಲದ ಓದು ಸಿದ್ಧತೆಯಲ್ಲ. ಇವತ್ತು ನಾವು ಮಕ್ಕಳಿಗೆ ಇದನ್ನ ಹೇಳಬೇಕಾಗಿದೆ. ಬಟ್ ಹೇಳೋದು ಯಾರು ಅನ್ನೋದು ಪ್ರಶ್ನೆ. ಪ್ರತಿಯೊಬ್ಬರಿಗೂ 1-2 ಮಕ್ಕಳಿರ್ತಾರೆ. 1 ಹೇಳಿದ್ರೆ ಹೆಚ್ಚು, 2 ಹೇಳಿದ್ರೆ ಕಡಿಮೆ, ಮಕ್ಕಳೇನ್ ಮಾಡ್ಕೊಂಡ್ಬಿಡ್ತಾರೋ ಅನ್ನುವಂತ ಭಯದಲ್ಲಿ ಈ ಸತ್ಯವನ್ನ ನಾವು ಎಲ್ಲೋ ಒಂದ್ ಕಡೆ ಮರೆಮಾಚ್ತಾ ಇದ್ದೇವೆ ಅಂತ ನನಗನ್ನಿಸ್ತಾ ಇದೆ. 26ನ ಉದ್ಯೋಗದ ಬದಲಾದ ಸಮೀಕರಣವನ್ನ ನೀವು ಗಮನಿಸ್ತಾ ಹೋದ್ರೆ ಕೇವಲ ಪದವಿ ಪ್ರಮಾಣ ಪತ್ರವನ್ನ ಯಾವುದೇ ಕಾರಣಕ್ಕೂ ನಮ್ಮ ಮಕ್ಕಳನ್ನ ಗುರಿ ತಲುಪಿಸೋದಿಲ್ಲ. ಆಧುನಿಕ ಉದ್ಯೋಗ ಮಾರುಕಟ್ಟೆಗೆ ಬಹುಮುಖಿ ಸಾಮರ್ಥ್ಯವನ್ನ ಅದು ಡಿಮಾಂಡ್ ಮಾಡುತ್ತೆ. ನಮ್ಮ ಕಾಲದ ಸಮೀಕರಣ ಏನಿತ್ತು, ಬರೀ ಪದವಿ ಮಾತ್ರ, ಆ ನಂತರ ನಾವು ಉದ್ಯೋಗವನ್ನ ಪಡ್ಕೋತಾ ಇದ್ವಿ. ಬಟ್ ಇಂದಿನ ಸಮೀಕರಣ ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ಪದವಿ ಇರಬೇಕು, ಪದವಿ ಜೊತೆಗೆ ಕೌಶಲ್ಯ ಇರಬೇಕು, ಕೌಶಲ್ಯ ಜೊತೆಗೆ ತಂತ್ರಜ್ಞಾನ ಇರಬೇಕು, ತಂತ್ರಜ್ಞಾನದ ಜೊತೆಗೆ ಕಮ್ಯುನಿಕೇಶನ್ ಸಂವಹನ ಇರಬೇಕು, ಇವೆಲ್ಲದರ ಜೊತೆಗೆ ಹೊಂದಾಣಿಕೆ ಇರಬೇಕು. ಇವಿಷ್ಟನ್ನೂ ನೀವು ಒಟ್ಟಿಗೆ ಕೂಡಿಸ್ಕೊಂಡಾಗ ಮಾತ್ರ ಒಬ್ಬ ವಿದ್ಯಾರ್ಥಿಯ ವೃತ್ತಿ ಜೀವನವನ್ನ ಕಟ್ಕೊಡೋದಕ್ಕೆ ಸಾಧ್ಯ ಆಗತ್ತೆ.
ಇದು ಯಾಕೆ ಇವತ್ತು ಹೀಗಾಗಿದೆ ಅಂತಂದ್ರೆ, ಉದ್ಯೋಗಾರ್ಹತೆಗೆ ಬರುವಂತಹ ಹೊಸ ತಲೆಮಾರಿನವರು ಕೂಡ ಅವರು ಕೇವಲ ಪದವಿಯನ್ನ ಮಾತ್ರ ನೋಡ್ತಾ ಇಲ್ಲ, ಪದವಿಯ ಜೊತೆಗೆ ಕೌಶಲ್ಯವನ್ನ, ಸಂವಹನವನ್ನ, ಡಿಜಿಟಲ್ ಜ್ಞಾನವನ್ನ ಮತ್ತು ಆಟಿಟ್ಯೂಡ್ ಮನೋಭಾವವನ್ನ ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಹೇಳಬೇಕು, ನಿಮಗೆ ಸಿಕ್ಕಿರುವಂತ ಪದವಿ ಕೇವಲ ಪ್ರವೇಶ ಚೀಟಿ, ನಿಮ್ಮ ಉದ್ಯೋಗಾರ್ಹತೆಗೆ ನಿಜವಾದ ಅರ್ಹತೆ ಬೇರೆ ಇದೆ, ಅದನ್ನ ನೀವು ಗಳಿಸ್ಕೊಳ್ಳಿ ಅಂತ ನಾವು ಇವತ್ತು ಹೇಳಬೇಕಾಗಿದೆ. ಇವತ್ತು ನಮ್ಮ ಮಕ್ಕಳಿಗೆ ಉದ್ಯೋಗಾರ್ಹತೆಗೆ ಹೊರಟಿರುವಂತ ಈ ಸಂದರ್ಭದಲ್ಲಿ ಅವ್ರ ಹತ್ರ ಪದವಿ ಇದೆ, ಡಿಜಿಟಲ್ ಸಾಮರ್ಥ್ಯ ಸರ್ಟನ್ ಎಕ್ಸ್ಟೆಂಟ್ ಇರಬಹುದು, ಕಮ್ಯುನಿಕೇಶನ್ ಓಕೆ, ವಾಟ್ ಅಬೌಟ್ ಕೌಶಲ್ಯ, ವಾಟ್ ಅಬೌಟ್ ಆಟಿಟ್ಯೂಡ್? ಇವತ್ತು ಮನೋಭಾವ ಮತ್ತು ಕೌಶಲ್ಯ ಇವು ಎರಡರದ್ದು ಕೊರತೆಯಿಂದ ತುಂಬಾ ಮಕ್ಕಳಿಗೆ ಜೀವನದಲ್ಲಿ ಸೆಟ್ಲ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಆಟಿಟ್ಯೂಡ್ ಇಲ್ಲ, ಸ್ಕಿಲ್ ಇಲ್ಲ, ಕೌಶಲ್ಯ ಇಲ್ಲ. ನಾವು ಡಿಗ್ರಿ ಪಡ್ಕೊಂಡಿದ್ದೇವೆ ಅಂದ್ರೆ ನನ್ಗೆಲ್ಲ ಗೊತ್ತಿದೆ ಅನ್ನುವಂತಹ ಮನೋಭಾವನೆ ಇದೆ. ನಾನು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ನೋಡ್ತೇನೆ ಅಂದ್ರೆ ಅದೇ ಡಿಜಿಟಲ್ ಸಾಮರ್ಥ್ಯ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದರಿಂದ ಹೊರಗಡೆ ಬರಬೇಕು, ಹೊರಗಡೆ ತರೋ ಕೆಲಸವನ್ನ ನಾವು ಮಾಡಬೇಕು. ಇತ್ತೀಚಿನ 2020 ಉದ್ಯೋಗ ಮಾರುಕಟ್ಟೆ ನಿರೀಕ್ಷಿಸುತ್ತಿರುವಂತಹ 5 ಪ್ರಮುಖ ಕೌಶಲ್ಯಗಳಲ್ಲಿ ಬಹಳ ಮುಖ್ಯವಾಗಿದ್ದು ರೀಸನಿಂಗ್ ಎಬಿಲಿಟಿ, ವಿಶ್ಲೇಷಣಾತ್ಮಕ ಚಿಂತನೆ. ಒಂದು ಸಿಚುವೇಶನ್ ನಲ್ಲಿ ಆ ಹುಡುಗ ಹೇಗೆ ಅದನ್ನ ನಿಭಾಯಿಸ್ತಾನೆ ಅನ್ನೋದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾರೆ. ನಾನು ಎಷ್ಟೋ ಸಲ ಸಂದರ್ಶನಕ್ಕೆ ಹೋದ ಸಂದರ್ಭದಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳು ಕೂಡ ಉದ್ಯೋಗವನ್ನ ಗಿಟ್ಟಿಸ್ಕೊಂಡ ಉದಾಹರಣೆಯನ್ನ ನೋಡಿದ್ದೇನೆ. ಯಾಕಂದ್ರೆ ಅವರಿಗೆ ರೀಸನಿಂಗ್ ಕೆಪಾಸಿಟಿ ಇದೆ, ಅತ್ಯಂತ ಅದ್ಭುತವಾಗಿ ಆ ಸಮಸ್ಯೆನ ವಿಶ್ಲೇಷಣಾತ್ಮಕವಾಗಿ ಚಿಂತನೆ ಮಾಡಿ ಅದಕ್ಕೆ ಪರಿಹಾರ ಸೂಚಿಸ್ತಾರೆ. ಬಹಳ ಮುಖ್ಯವಾಗಿ ಪರಿಣಾಮಕಾರಿಯಾದ ಸಂವಹನ ಇದೆ, ಡಿಜಿಟಲ್ ಸಾಕ್ಷರತೆ ಇದೆ. ನೀವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ಗೆ ಸಂಬಂಧಪಟ್ಟದ್ದು ಏನು ಕೇಳಿದ್ರು ಅರಗಿಸ್ಕೊಂಡಿದ್ದಾರೆ. ಆಮೇಲೆ AI ಕೃತಕ ಬುದ್ಧಿಮತ್ತೆಯ ಅರಿವಿದೆ. ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿ ಅವರಿಗೆ ಇರಬೇಕಾಗಿದ್ದು ಅಥವಾ ನಮ್ಮ ಉದ್ಯೋಗ ಮಾರುಕಟ್ಟೆ ನಿರೀಕ್ಷಿಸ್ತಾ ಇರುವಂತಹ ಮುಂದಿನ ದಿನಗಳಲ್ಲೂ ಕೂಡ ಬಹಳ ಮುಖ್ಯವಾಗಿ ಇರುವಂತಹ ದೊಡ್ಡ ಇದು ಅಂತಂದ್ರೆ ಹೊಂದಿಕೊಳ್ಳುವ ಗುಣ. ನಾವು ಅಡ್ಜಸ್ಟ್ ಆಗ್ತಾ ಇಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಈ ಅಡ್ಜಸ್ಟಬಲ್ ನೇಚರ್ ಯಾರ ಹತ್ರ ಡೆವಲಪ್ ಮಾಡ್ಕೊಳ್ಳಿಕ್ ಆಗೋದಿಲ್ವೋ ಅವರು 26ರ ಮಾರ್ಕೆಟ್ಟಿಗೆ ಹೊಂದ್ಕೊಳ್ಳೋದು ತುಂಬಾ ಕಷ್ಟ. ಇದು ನಾನು ಆಕ್ಚುಲಿ ಈಗ ನಿಮ್ಗೇನು PPT ಅಲ್ಲಿ ಒಂದು ಚಿತ್ರ ತೋರಿಸ್ತಾ ಇದ್ದೇನೆ. ಇದು ರೀಸನಿಂಗ್ ನಲ್ಲಿ ಕೂಡ ಬಹಳ ಮುಖ್ಯವಾದಂತಹ ಬೇಕು. ಒಂದು ಪ್ರಶ್ನೆಯನ್ನ ನೀವು ರೀಸನಿಂಗ್ ನಲ್ಲಿ ಬಿಡಿಸ್ಲಿಕ್ಕೆ ಹೋದ್ರೆ ಈ 5 ಟೂಲ್ಗಳು ಬೇಕು ನಮ್ಗೆ. ವಿಶ್ಲೇಷಣಾತ್ಮಕ ಚಿಂತನೆ ಅಂತಂದ್ರೆ ಒಂದು ಸಮಸ್ಯೆ ಬಂತು ಅಂತಂದ್ರೆ ನಾನು ಯಾರನ್ನ ಕೇಳಲಿ ಅನ್ನೋದಕ್ಕಿಂತ ನಾನು ಅದನ್ನ ಹೇಗೆ ಪರಿಹರಿಸಬಹುದು ಅಂತ ಯೋಚನೆ ಮಾಡೋದಿದೆಯಲ್ಲ, ಅದು ವಿಶ್ಲೇಷಣಾತ್ಮಕ ಚಿಂತನೆ. ಇನ್ನು ಸಂವಹನ ಯಾಕೆ ಬೇಕು ಅಂತಂದ್ರೆ ನನಗೆಲ್ಲ ಗೊತ್ತಿದ್ರು ಕೂಡ ಹೇಳಲಿಕ್ಕೆ ಬರದೇ ಇದ್ರೆ, ಆ ವಿಚಾರವನ್ನು ಸ್ಪಷ್ಟವಾಗಿ ಹೇಳುವ ಕಲೆ ಗೊತ್ತಿಲ್ಲದೆ ಇದ್ರೆ ಕಮ್ಯುನಿಕೇಶನ್ ಫೇಲ್ ಆಗತ್ತೆ. ಡಿಜಿಟಲ್ ಸಾಕ್ಷರತೆ ಅಂದ್ರೆ ಕಂಪ್ಯೂಟರ್, ಇಮೇಲು, ಟೂಲ್ಸು ಇವು ಈಗ ಆಪ್ಷನಲ್ ಅಲ್ಲ, ಇವಕ್ಕಿಂತ ಮೀರಿ ಏನೇನೋ ಬಂದಿದೆ. ಅವೆಲ್ಲವನ್ನ ಬಳಸ್ಕೊಳ್ಳುವಂತಹ ಒಂದು ಜಾಗೃತಿಯನ್ನ ನಾವು ಮಕ್ಕಳಿಗೆ ಮಾಡ್ಬೇಕು. ಆಮೇಲೆ ಕೃತಕ ಬುದ್ಧಿಮತ್ತೆ, AI ಬಳಸೋದು ಮತ್ತು ಪರಿಶೀಲಿಸೋದು. ಇವತ್ತು ನಮ್ಮ ನಡುವೆ ಇರುವಂತ ದೊಡ್ಡ ಸಮಸ್ಯೆ ಏನಂತಂದ್ರೆ ವಾಟ್ಸಪ್ ಯೂನಿವರ್ಸಿಟಿ. ಅಲ್ಲಿ ಬಂದಿರುವಂತ ಪ್ರತಿಯೊಂದು ಸುದ್ದಿಯನ್ನ ನಾವು ಅದು ಸತ್ಯ ಅಂತ ನಂಬ್ಕೊಂಡು ಹೋಗುವಂತಹ ಭ್ರಮೆಯಲ್ಲಿದ್ದೇವೆ. ಇವೆಲ್ಲದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಇರ್ಬೇಕಾಗಿದ್ದು ಹೊಂದಿಕೊಳ್ಳುವಿಕೆ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂತಂದ್ರೆ, ಕೊರೋನಾದ ನಂತರ ನಾವು ವರ್ಕ್ ಫ್ರಮ್ ಹೋಮ್ ಮಾಡಿದ್ದೇವೆ. ಎಷ್ಟೋ ಉದ್ಯೋಗಿಗಳು ಆಫೀಸಿಗೆ ಹೋಗೋದಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಒಂದು ಫೈನ್ ಮಾರ್ನಿಂಗ್ ಆಫೀಸಿಗೆ ಬಂದಾಗ ಅಲ್ಲಿ ಹೊಸ ಪರಿಸ್ಥಿತಿ, ಅದ್ರ ಜೊತೆಗೆ ಹೊಸ ತಂತ್ರಜ್ಞಾನ ಕಲಿಯುವಂತಹ ಮನಸ್ಸಿರೋದಿಲ್ಲ, ಮನೇಲಿ ಕೂತ್ಕೊಂಡು ಏನೋ ರೂಟೀನ್ ಮಾಡ್ಕೊಂಡು ಹೋಗುತ್ತೆ. ಇವೆಲ್ಲವೂ ಕೂಡ ನಮ್ಮ ಇವತ್ತಿನ ಪರಿಸ್ಥಿತಿಗೆ ನಮ್ಮ ಮಕ್ಕಳಿಗೆ ದೊಡ್ಡ ಡ್ರಾಬ್ಯಾಕ್ ಆಗಿದೆ. ಮತ್ತೆ ಬಹಳ ಸಲ ನಮ್ಮ ಮಕ್ಕಳು ಯೋಚನೆ ಮಾಡೋದು ಅಥವಾ ನಾವು ಕೂಡ ಯೋಚನೆ ಮಾಡೋದು, ಈ AI ಬಂದ ನಂತರ, ಕೃತಕ ಬುದ್ಧಿಮತ್ತೆ ಬಂದ ನಂತರ ನಮ್ಮ ಉದ್ಯೋಗಗಳು ಕಡಿಮೆ ಆಗ್ತಾ ಇದೆ ಅಂತ. ಖಂಡಿತ ಇಲ್ಲ, ಇದು ಬಹಳ ದೊಡ್ಡ ಮಿಸ್ಕಾನ್ಸೆಪ್ಟ್ ಅಂತ ನಾನು ಅನ್ಕೊಂಡಿದ್ದೇನೆ. ಒಂದು ಸೆಕ್ಟರ್ ನಲ್ಲಿ ಉದ್ಯೋಗದ ಪ್ರಮಾಣ ಕಡಿಮೆ ಆಗಿರ್ಬೋದು, ಆದ್ರೆ ಇನ್ನೊಂದು ಸೆಕ್ಟರ್ ನಲ್ಲಿ ಉದ್ಯೋಗದ ಪ್ರಮಾಣ ಅಷ್ಟೇ ಜಾಸ್ತಿ ಆಗಿದೆ. ಇವತ್ತು ಮನುಷ್ಯ ಕೇವಲ ಮಾಡುವಂಥದ್ದು ಏನಿದೆ,
ಅದು ತಂತ್ರಜ್ಞಾನ ಜೊತೆಗೆ ಮಾಡಿದಾಗ ಬಹಳ ಅಕ್ಯುರಸಿ ಬಂದಿದೆ. ಹಾಗಾಗಿ ಉದ್ಯೋಗ AI ಕಸಿದುಕೊಳ್ಳುತ್ತದೆ ಅನ್ನುವಂಥ ಭಯದಿಂದ ಹೊರಗೆ ಬಂದು AI ಬಳಸಬಲ್ಲಂತ ವ್ಯಕ್ತಿ AI ಬಳಸಲಾಗದ ವ್ಯಕ್ತಿಯ ಜಾಗವನ್ನ ತೆಗೆದುಕೊಳ್ತಾನೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕು. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಆಸ್ ಅ ಪ್ಯಾರೆಂಟ್ಸ್ ಆಗಿ ನಾವು ಹೇಳ್ಬೇಕು, ತಂತ್ರಜ್ಞಾನಕ್ಕೆ ಹೆದರಬೇಡಿ. ಬಿಡು ಸಿಕ್ತು ಅಂದ್ರೆ ನಿಮ್ ಪೈಥಾನ್ ಕಲೀರಿ, ಯಾವ್ಯಾವ್ದು ಪ್ರೋಗ್ರಾಮಿಂಗ್ ಬರ್ತ C++ ಬರ್ತದ ಕಲೀರಿ. ಇವತ್ತು ಯಾವ್ದನ್ನು ನೀವು ಬೇಕಾಗಿಲ್ಲ. ಚಾಟ್ GPT-ಯಲ್ಲಿ, ಜೆಮಿನಿಯಲ್ಲಿ, ಕ್ಲಾಡ್ನಲ್ಲಿ ಪ್ರತಿಯೊಂದು ಕೂಡ ಅದೇ ಕೂಡ ಬರೆದು ಕೊಡ್ತದೆ. ಬಟ್ ನಮಗೆ ತಂತ್ರಜ್ಞಾನ ಬೇಕು. ಹಾಗಾಗಿ ತಂತ್ರಜ್ಞಾನ ಜೊತೆಗೆ ಡಿಜಿಟಲ್ ಬ್ಯಾಂಕಿಂಗು, ಡಾಟಾ ಅನಲಿಟಿಕ್ಸ್, AI ಟೂಲ್ಸ್, ಇದ್ರ ಬಗ್ಗೆ ಸಮಗ್ರವಾದ ಅನುಭವವನ್ನ ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹಾಗಾಗಿ ಬಹಳ ಸ್ಪಷ್ಟವಾಗಿ ನಾವು ಪೇರೆಂಟ್ಸ್ ಕೂಡ ಗೊಂದಲದಲ್ಲಿ ಇರೋದು ಬೇಡ. AI ಉದ್ಯೋಗ ಕದೀತದೆ ಅಥವಾ ಕಸಿತದೆ ಅಂತ ಅನ್ಕೊಳ್ಳೋದು ಬೇಡ. ಆದ್ರೆ AI ಅನ್ನ ಬಳಸ್ಕೊಂಡ ವ್ಯಕ್ತಿ ನಮ್ ಮುಂದೆ ಹಾದು ಹೋಗ್ಬಹುದು ಅಂತ. ಅಂದ್ರೆ ಕೃತಕ ಬುದ್ಧಿಮತ್ತೆ ಒಂದು ವಾಹನ ಇದ್ದಂತೆ. ಆ ವಾಹನದ ಚಾಲಕ ಯಾರು ಇವೆಲ್ಲ ಗೊತ್ತಿರ್ತಾರೋ ಅವರೇ ರೈಡ್ ಮಾಡ್ತಾರೆ. ಸಪೋಸ್ ನಮಗ್ ಗೊತ್ತಿಲ್ಲ ಅಂತಂದ್ರೆ ನಮಗೆ ರೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ವಾಹನದಲ್ಲಿ ಕೂತ್ಕೋಬೇಕಷ್ಟೇನೆ. ಇವತ್ತು ಬಹಳ ದೊಡ್ಡ ಭ್ರಮೆ ಏನಿದೆ ಅಂತಂದ್ರೆ, ನಾನು 30 ಸೆಕೆಂಡ್ ನಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಪೋಸ್ಟ್ ಮಾಡ್ತೇನೆ, ಯೂಟ್ಯೂಬ್ ನಲ್ಲಿ ನಂದು ಓಲ್ಗಿದೆ, ಬ್ಲಾಗ್ಸ್ ಇದೆ, ನಾನು ಇಷ್ಟೆಲ್ಲ ಮಾಡಿದ್ದೇನೆ ಅಂತ. ಆದ್ರೆ ನಾವು ನಮ್ಮ ಮಕ್ಕಳಿಗೆ ಹೇಳ್ಬೇಕಾಗಿದ್ದೇನಂದ್ರೆ 30 ಸೆಕೆಂಡ್ಗಳಲ್ಲಿ ಯಶಸ್ಸು ಸಿಗೋದಿಲ್ಲ. ಕರಿಯರ್ ಒಂದು ರೀಲ್ ಅಲ್ಲ, ಕರಿಯರ್ ಅನ್ನೋದು ಒಂದು ಜರ್ನಿ ಅಂತ ನಾವು ಹೇಳ್ಬೇಕಾಗಿದೆ. ಯಾಕಂದ್ರೆ ರೀಲು ಬರೀ 30 ಸೆಕೆಂಡ್ ನಲ್ಲಿ ಮುಗಿದು ಹೋಗ್ಬೋದು. ಆ 30 ಸೆಕೆಂಡ್ಗಳ ಹಿಂದೆ ತಾಳ್ಮೆ ಮತ್ತು ಸತತ ಪ್ರಯತ್ನ ಅವ್ರ ನಿಜವಾದ ಬಂಡವಾಳ ಆಗಿರುತ್ತೆ. ಇದನ್ನ ನಾವು ಬಹಳ ಸಲ ಗಮನಿಸೋದಿಲ್ಲ. ನಮ್ಮ ಮಕ್ಕಳು ಮಾಡಿರುವಂತಹ ಒಂದು ರೀಲ್ಸ್ ಅನ್ನ ನಾವು ಲೈಕ್ ಮಾಡ್ಬೇಕಾದ್ರೆ 30 ಸೆಕೆಂಡ್ ಅಂತ ಬಹಳ ಯೋಚನೆ ಮಾಡೋದೇ ಇಲ್ಲ. 30 ಸೆಕೆಂಡ್ ನಲ್ಲಿ ಮುಗಿಸಿದಾನೆ ಅಂತ ಅನ್ಕೋತೇವೆ. ಆದ್ರೆ ಆ 30 ಸೆಕೆಂಡಿನ ಹಿಂದೆ ಬಹಳ ದೊಡ್ಡ ಶ್ರಮ, ಬಹಳ ದೊಡ್ಡ ತಾಳ್ಮೆ ಇದೆ ಅನ್ನೋದಂತ. ಈ ಭ್ರಮೆ ಮತ್ತು ವಾಸ್ತವವನ್ನ ನಾವು ನಮ್ಮ ಮಕ್ಕಳಿಗೆ ಇವತ್ತು ಹೇಳ್ಕೊಡ್ಬೇಕಾಗಿದೆ. ಆಮೇಲೆ ಇನ್ಸ್ಟಾಗ್ರಾಮು ಅಷ್ಟೇ. ಇದು ಇವತ್ತಿನ ಟ್ರೆಂಡ್ ಅನ್ನ ನನ್ಗೆ ಬಹಳ ಅತಿಶಯೋಕ್ತಿ ಅಂತ ಯಾಕನ್ಸೋದು ಅಂದ್ರೆ, ನಾನು ಒಂದೇ ಉದ್ಯೋಗವನ್ನ 39 ವರ್ಷ ಮಾಡಿದೆ, ಉದ್ಯೋಗ ಬದಲಾಯಿಸ್ಲಿಲ್ಲ. ಬಟ್ ಇವತ್ತಿನ ಜನ್ಜಿಗಳು 22ಕ್ಕೆ ಮಿಲಿಯರ್ ಆಗ್ತಾರೆ, 25ಕ್ಕೆ CEO ಆಗ್ತಾರೆ, 30ಕ್ಕೆ ರಿಟೈರ್ಮೆಂಟ್ ತಗೊಬಿಡ್ತಾರೆ. ಇದು ಟ್ರೆಂಡ್ ಇದೆ ಈಗ. ನಮ್ಮ ಹಾಗೆ 30 ವರ್ಷ, 38 ವರ್ಷ, 40 ವರ್ಷ ಕೆಲಸಕ್ಕೆ ಅಂಟಿಕೊಳ್ಳುವ ಜಾಯಮಾನದವರು ನಮ್ಮ ಯುವಕರಲ್ಲ, ನಮ್ಮ ಮಕ್ಕಳಲ್ಲ. ಹಾಗಾಗಿ ಈ ಸಡನ್ ಆಗಿ ಮಿಲಿನಿಯರ್ ಆದವರು, 25ಕ್ಕೆ CEO ಆದವರು, 30ಕ್ಕೆ ರಿಟೈರ್ಮೆಂಟ್ ತಗೊಂಡವ್ರ ಹಿಂದೆ ಅವ್ರ 10 ವರ್ಷದ ಕಠಿಣವಾದ ಪರಿಶ್ರಮ ಇದೆ, ಸತತವಾದ ಫೇಲ್ಯೂರ್ ಇದೆ. ಅವರು ಒಂದೇ ಸಲಕ್ಕೆ ಮೇಲ್ ಬಂದವರಲ್ಲ, ನಿಧಾನವಾದ ಹೊಂದಾಣಿಕೆಯನ್ನ ಮಾಡಿಕೊಂಡು ಆ ಲೆವೆಲ್ಗೆ ಬಂದಿದ್ದಾರೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಿರಂತರವಾದ ಕಲಿಕೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಬೇಕಾಗಿದ್ದು, ಕರಿಯರ್ ಒಂದು ರೀಲ್ ಅಲ್ಲ, ಕರಿಯರ್ ಒಂದು ಜರ್ನಿ ಅಂತ. ಇನ್ನು ಉದ್ಯೋಗಾರ್ಹತೆಗೆ ಸೇತುವೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಬಹಳ ಸಲ ನಮ್ಗೆ ನಾವು ಮಕ್ಕಳೆದ್ರಿಗೆ ಹೇಳೋದಿಲ್ಲ, ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಉದ್ಯೋಗ ಸಿಗ್ಬೇಕಾಗಿತ್ತು, ಆದ್ರೆ ಯಾಕೋ ಗೊತ್ತಿಲ್ಲ ಸ್ಕೋರ್ ಚೆನ್ನಾಗಿದೆ, GPPA 9.6 ಎಲ್ಲ ಇದೆ, ಹಾಗಿದ್ರೆ ಏನ್ ಕಾರಣ ಇರಬೇಕು ಅಂತ ಇದನ್ನ ನಾವು ಆಸ್ ಎ ಪ್ಯಾರೆಂಟ್ಸ್ ಆಗಿ ಯೋಚನೆ ಮಾಡೋದಿಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಸಾಮರ್ಥ್ಯ ಇದ್ರೂ ಉದ್ಯೋಗ ಸಿಗದೆ ಇರೋದಕ್ಕೆ ಕಾರಣ ಈ 2 ದರಗಳ ನಡುವಿನ ಅಂತರ. ನಾವೇನ್ ಅನ್ಕೊಂಡಿದ್ವಿ, ಪದವಿ ಆಯ್ತು ಅಂತಂದ್ರೆ ಜಾಬ್ ಸಿಕ್ಬಿಡತ್ತೆ ಅಂತ. ಇಲ್ಲ, ಅದು ಜಸ್ಟ್ ನಿಮ್ಗೆ ಎಂಟ್ರೆನ್ಸ್ ಟಿಕೆಟ್ ತಗೊಂಡಾಗೆ. ಈ ಅಂತರವನ್ನ ಬೆಸೆಯೋದಕ್ಕೆ, ಈ ಗ್ಯಾಪ್ ಅನ್ನ ಫಿಲ್ ಮಾಡೋದಕ್ಕೆ ನಮ್ಗೆ 7 ಪವರ್ಸಿನ ಅಗತ್ಯ ಇದೆ. ಒಬ್ಬ ಯುವಕ ಬ್ರಿಡ್ಜಿನ ಒಂದ್ ಕಡೆ ನಿಂತ್ರೆ ಉದ್ಯೋಗ ಅನ್ನೋದು ಇನ್ನೊಂದು ತುದಿಯಲ್ಲಿದೆ. ಅವು 2ರ ನಡುವೆ ಸೇತುವೆ ಆಗೋದಕ್ಕೆ ನಮ್ಮ ಹತ್ರ 7 ಬಹಳ ಮುಖ್ಯವಾದಂತಹ ಶಕ್ತಿಗಳು ಬೇಕು. ಮೊದಲನೇದು ಜ್ಞಾನ. ಅವರು ಆ ವಿಷಯದಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ಬೇಕು, ಅಡಿಪಾಯ ಗಟ್ಟಿಯಾಗಿರ್ಬೇಕು. ಯಾವುದನ್ನ ಓದ್ಕೊಂಡು ಬೇಕಾದ್ರೂ ಹೋಗ್ಲಿ, ಅದರಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ಬೇಕು. 2ನೇದು ಕೌಶಲ್ಯ ಇರಬೇಕು, ಸ್ಕಿಲ್ ಇರಬೇಕು. ಕೇವಲ ತಿಳಿದಿದ್ರೆ ಸಾಲದು, ತಿಳಿದಿರೋದನ್ನ ಪ್ರಾಯೋಗಿಕವಾಗಿ ಬಳಸೋದಕ್ಕೆ ಬರಬೇಕು. ಇತ್ತೀಚಿನ ದಿನಗಳಲ್ಲಿ ಗ್ರೂಪ್ ಡಿಸ್ಕಷನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸಂದರ್ಶನದ ಮಾದರಿಯನ್ನೇ ಬದಲಾಯಿಸ್ಬಿಟ್ಟಿದ್ದಾರೆ. ಬ್ಯಾಂಕಿಂಗ್ ನಲ್ಲಂತೂ ತುಂಬಾ ಬದಲಾವಣೆ ಆಗಿದೆ.
ಮೊದ್ಲೆಲ್ಲ ಸುಮ್ನೆ ಸಂದರ್ಶನ ಕರೀತಾ ಇದ್ರು, ಎಲ್ಲಿಂದ ಬಂದಿದ್ಯಾ, ಯಾವಾಗ ಬಂದ್ಯಾ, ಜೊತೆಗೆ ಯಾರು ಬಂದಿದ್ಯಾ ಅಂತ ಇಂಥ ಕಾಮನ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಇವತ್ತು ಒಂದ್ ರೂಮ್ ನಲ್ಲಿ ಕೂಡ ಹಾಕ್ಬಿಡ್ತಾರೆ 25-30 ಜನರಿಗೆ. ಸುಮ್ನೆ ಅಬ್ಸರ್ವ್ ಮಾಡ್ತಿರ್ತಾರೆ CCTVಯಲ್ಲಿ, ಅಲ್ಲಿ ಕೂತವ್ರು ಏನ್ ಮಾಡ್ತಾ ಇದ್ದಾರೆ ಅಂತ. ಅವರ ಆಕ್ಟಿವಿಟಿಯನ್ನ ಗಮನಿಸ್ಕೊಂಡು ಅದರ ಬ್ಯಾಕ್ ಗ್ರೌಂಡ್ ಮೇಲೆ ಸ್ಕೋರ್ಗಳನ್ನ ಹಾಕುವಂತ ಸಿಸ್ಟಮ್ ಬಂದಿದೆ. ಅಲ್ಲಿ ಮ್ಯೂಸಿಕ್ ಬರ್ತಾ ಇರ್ತದೆ, ಒಂದಿಷ್ಟು ಪೇಪರ್ ಅನ್ನ ಇಟ್ಟಿರ್ತಾರೆ, ಅದನ್ನ ಹೇಗ್ ಬಳಸ್ತಾರೆ, ಅಲ್ಲಿರೋ ಪ್ರಾಪರ್ಟಿಯನ್ನ ಅವ್ರು ಹೇಗೆ ಯೂಸ್ ಮಾಡ್ತಾರೆ ಅನ್ನೋದೆಲ್ಲ ಕಂಪನಿ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇವತ್ತು. ಇವನ್ ಇದು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲೂ ಕೂಡ ಇವತ್ತು ಬಹಳ ಯೂಸ್ ಮಾಡ್ಕೋತಾ ಇದ್ದಾರೆ. ಯಾಕಂದ್ರೆ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೈಕೋಮೆಟ್ರಿಕ್ ಟೆಸ್ಟ್ ಅಂತಂದ್ರೆ ಒಂದು ಪ್ರೆಷರ್ ನಲ್ಲಿ ಒಬ್ಬ ವಿದ್ಯಾರ್ಥಿ ಎಷ್ಟರವರೆಗೆ ಅಥವಾ ಒಬ್ಬ ಅಭ್ಯರ್ಥಿ ಎಷ್ಟರ ಮಟ್ಟಿಗೆ ತಿಳ್ಕೋಬಹುದು, ತಡ್ಕೊಳ್ಬಹುದು, ಎದುರಿಗೆ ಬರುವಂತ ಟೆಂಪರ್ಮೆಂಟ್ ಇರುವಂತಹ ಗ್ರಾಹಕರು ಕೂಗಾಡಿದ್ರೆ ಇವನೇನ್ ಮಾಡ್ತಾನೆ ಅಂತ ನೋಡುವಂತ ಎಲ್ಲ ಸಂದರ್ಭವನ್ನ ಸೈಕೋಮೆಟ್ರಿಕ್ ಟೆಸ್ಟ್ ಇಂದ ಮಾಡ್ತಾ ಇದ್ದಾರೆ. ಬಹುಶಃ ಶಾಲಾ ಕಾಲೇಜುಗಳಲ್ಲಿ ನಾವು ಸೈಕೋಮೆಟ್ರಿಕ್ ಟೆಸ್ಟ್ ಬಗ್ಗೆ ಹೇಳ್ತಾ ಇಲ್ಲ. ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂತ ಮಾಡಿದ್ದಾರೆ, ನಮ್ಮ ರಾಜ್ಯ ಸರ್ಕಾರದಲ್ಲೂ ಇದೆ, NEP-ಯಲ್ಲೂ ಇದೆ. ಆದ್ರೆ ಎಷ್ಟು ಕಾಲೇಜುಗಳಲ್ಲಿ NEP ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ, NEP-ಯ ಎಂಪ್ಲಾಯಬಿಲಿಟಿ ಸ್ಕಿಲ್ ಬಗ್ಗೆ ತುಂಬಾ ಕಡಿಮೆ ಪಾಠ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ದೂರಿ ಪ್ರಯೋಜನ ಇಲ್ಲ. ಇಡೀ ವ್ಯವಸ್ಥೆಯನ್ನ ನಾವು ಯೋಚನೆ ಮಾಡಿದಾಗ ಪ್ಯಾರೆಂಟ್ಸ್ ಆಗಿ ನಾವು ನಮ್ಮ ಮಕ್ಕಳಿಗೆ ಏನ್ ಸಪೋರ್ಟ್ ಮಾಡ್ಬೋದು ಅನ್ನೋದನ್ನ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಇನ್ನು ಬಹಳ ಮುಖ್ಯವಾಗಿ ಕಮ್ಯುನಿಕೇಶನ್, ಇದು ಬಹಳ ಇಂಪಾರ್ಟೆಂಟ್. ನಮ್ಗೆಲ್ಲ ವಿಷಯ ಗೊತ್ತಿದೆ, ಹೇಳೋದಕ್ಕೆ ಬರ್ದೇ ಇದ್ರೆ, ಹೇಳಿದ್ರು ಕೂಡ ಅವ್ರಿಗೆ ಅರ್ಥ ಆಗದೆ ಇದ್ರೆ ಕಮ್ಯುನಿಕೇಶನ್ ಪ್ರಯೋಜನ ಇಲ್ಲ ಅಂತ ಅರ್ಥ. ಹಾಗಾಗಿ ಅವ್ರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆನೂ ಕೂಡ ನಾವು ಗೈಡ್ ಮಾಡಬೇಕು, ಇಲ್ಲ ಆ ಕೋರ್ಸ್ ಅನ್ನ ತಗೊಳ್ಳಿಕ್ಕೆ ಹೇಳಬೇಕು. ಇನ್ನು ತಂತ್ರಜ್ಞಾನ, ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್ ನಮ್ಗೆ. AI ಮತ್ತು ಡಿಜಿಟಲ್ ಪರಿಕರಗಳಿಂದ ಆದಷ್ಟು ದೂರ ಉಳಿಬೇಡಿ ಅಂತ ನಾವು ಹೇಳ್ತೇವಷ್ಟೇ. ನಮ್ಮ ಹತ್ರ ನಾನು ಅದೇ ಹೇಳ್ದಲ್ಲ, ಬಿಗಿನಿಂಗ್ ನಲ್ಲಿ ನಾನು ಹೇಳ್ದಾಗೆ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಬಳಸೋದೇ ಟೆಕ್ನಾಲಜಿ ಅಂತ ಅನ್ಕೊಂಡಿದ್ದಾರೆ. ಅದು ತಪ್ಪು. ನಾವು ಆಸ್ ಎ ಪೇರೆಂಟ್ಸ್ ಕೇಳಬೇಕು, ಹೊಸದೇನ್ ಕಲ್ತಿದ್ಯಾ ಅಂತ. ಪೈಥಾನ್ ಗೊತ್ತಾ, C++ ಗೊತ್ತಾ, ಜಾವಾ ಗೊತ್ತಾ, ಬೇರೆ ಏನ್ ಕಲ್ತಿದ್ಯಾ ಹೊಸದು ನಿನ್ಗೆ ಬೇಕಾಗಿದ್ದು ಅಂತ. ಇನ್ನು ಡಿಸಿಪ್ಲಿನ್, ಇದು ಸಾರಿ ಟು ಸೇ ದಿಸ್, ಇವತ್ ನಮ್ಮ ಮಕ್ಕಳಲ್ಲಿ ತುಂಬಾ ಡಿಸಿಪ್ಲಿನ್, ಶಿಸ್ತು ಕಡಿಮೆ ಆಗ್ತಾ ಇದೆ. ಇದಕ್ ಕಾರಣ ಏನು ಅಂತ ಹೇಳಿ ತುಂಬಾ ಕಷ್ಟ, ಗೊಂದಲ, ತುಂಬಾ ಕಷ್ಟ. ಅವ್ರ ಪ್ರತಿಭೆಗಿಂತ ಹೆಚ್ಚಾಗಿ ಕನ್ಸಿಸ್ಟೆನ್ಸಿಗೆ ಹೆಚ್ಚು ಫಲಿತಾಂಶ ಕೊಡ್ತದೆ ಅನ್ನೋದನ್ನ ನಮ್ಮ ಮಕ್ಕಳಿಗೆ ನಾವು ಹೇಳ್ಬೇಕು. ಹಾಗಾಗಿ ಡಿಸಿಪ್ಲಿನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಂದು ಅಡಾಪ್ಟಬಿಲಿಟಿ, ಇದು ಕೊನೆಯದು, 6ನೇದು, 7ನೇದಕ್ಕಿಂತ ಒಂದು ಮೊದಲನೇದು. ನಿನ್ನೆ ಕೆಲಸ ಮಾಡಿದ ವಿಧಾನ ನಾಳೆಯೂ ಕೆಲಸ ಮಾಡ್ತದೆ ಎಂಬ ಖಾತ್ರಿ ಇಲ್ಲ. ಇದನ್ನ ನಾವು ಮಕ್ಕಳಿಗೆ ಹೇಳ್ಬೇಕು. ನಿನ್ನೆ ನೀನ್ ಏನ್ ಮಾಡ್ಕೊಂಡು ಸಕ್ಸಸ್ ಆಗಿದೀಯಾ, ಟೀಮ್ ಲೀಡರ್ ಆಗಿದೀಯಾ, ಇನ್ನೆಲ್ಲೋ ನೀವು ಬಂದು ರೀಚ್ ಆಗಿದೀಯಾ, ನಾಳೆನೂ ಇದೇ ಟೆಕ್ನಾಲಜಿ ನಿನಗೆ ಹೆಲ್ಪ್ ಆಗತ್ತೆ ಅಂತ ಅನ್ಕೋಬೇಡ, ಬದಲಾವಣೆಗೆ ನೀನು ತಯಾರಾಗಿರುವಂತ. ಹಾಗಿದ್ರೆ ಈಗ ಕರಿಯರ್ ಮಾಸ್ಟರ್ ಬ್ಲೂ ಪ್ರಿಂಟ್ ಅಂತಂದ್ರೆ ಏನು ಅಂತ ನೋಡ್ಬೋಣ. ಇಲ್ಲಿ ಬಹಳ ಮುಖ್ಯವಾಗಿ ಪಾಲಕರ ಬೆಂಬಲ ಬಹಳ ಮುಖ್ಯ, ವಿದ್ಯಾರ್ಥಿಯ ತಾಳ್ಮೆ ಬಹಳ ಮುಖ್ಯ. ಇವೆರಡನ್ನೂ ಸೇರಿಸ್ಕೊಂಡಾಗ ಉದ್ಯೋಗಾರ್ಹತೆಗೆ ಸಮೀಕರಣ ತಯಾರಿ ಮಾಡಬಹುದು. ಅಂದ್ರೆ ವಿಶ್ಲೇಷಣಾತ್ಮಕ, ಸಂವಹನ, ಡಿಜಿಟಲ್, AI ಇವೆಲ್ಲವನ್ನ ಸೇರಿಸ್ಕೊಂಡ್ರೆ, ಜೊತೆಗೆ ಪಾಲಕರ ಬೆಂಬಲ, ಇವಿಷ್ಟು ಇತ್ತು ಅಂತಂದ್ರೆ ಒಂದಕ್ಕೊಂದು ಸೇರ್ಕೊಂಡಾಗ ಮಾತ್ರ, ಆ ಅಡಿಪಾಯ ಗಟ್ಟಿ ಇದ್ರೆ ಮಾತ್ರ ಗುರಿ ಮುಟ್ಟೋದಕ್ಕೆ, ನಮ್ಮ ಮಕ್ಕಳು ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗತ್ತೆ. ಇದು ನಾವು ಕರಿಯರ್ನ ಮಾಸ್ಟರ್ ಬ್ಲೂ ಪ್ರಿಂಟ್ ಅಂತ ಕರಿತೇವೆ. ಇಲ್ಲಿ ಕೆಲವೊಮ್ಮೆ ಲುಕುನ ಇರಬಹುದು, ನಮ್ಮ ಮಕ್ಕಳಲ್ಲೂ ಇರಬಹುದು, ಪಾಲಕರಾಗಿ ನಮ್ಮಲ್ಲೂ ಕೂಡ ಇರಬಹುದು. ಆ ಏನಿದೆ ಅನ್ನೋದನ್ನ ನಾವು ಯೋಚನೆ ಮಾಡ್ಕೊಂಡಾಗ ನಮ್ಮ ಮಕ್ಕಳನ್ನ ಸರಿದಾರಿಗೆ ಕಳಿಸೋದಕ್ಕೆ ಆಗತ್ತೆ. ಹಾಗಿದ್ರೆ ನಮ್ಮ ಮುಂದಿರುವಂತ ಪ್ರೆಸೆಂಟ್ ಮಾರ್ಕೆಟ್ 2026ನ ಮಾರ್ಕೆಟ್ ಅನಾಲಿಸಿಸ್ ಮಾಡಿದಾಗ ನಮ್ಮ ಎದುರಿಗೆ 6 ದಾರಿಗಳಿದೆ. ಹಾಗೆ ನಮ್ಮ ಮಕ್ಕಳನ್ನ ನಾವು ಕೇಳಬೇಕು, ನಿಮ್ ರೈಲ್ ಯಾವುದು ಅಂತ. ಒಂದು, ಸರ್ಕಾರಿ ಉದ್ಯೋಗಕ್ಕೆ ಹೋಗ್ತೀಯಾ, ಯೋಚನೆ ಮಾಡು, ಜಸ್ಟ್ ಥಿಂಕ್. 2ನೇದು, ಖಾಸಗಿ ವಲಯಕ್ಕೆ ಹೋಗ್ತೀಯಾ, ಪ್ರೈವೇಟ್ ಸೆಕ್ಟರ್ಗೆ ಹೋಗ್ತೀಯಾ. 3ನೇದು, ಅಪ್ರೆಂಟಿಸ್ಶಿಪ್ ತಗೋತೀಯಾ, 1 ವರ್ಷದ್ದು, 6 ತಿಂಗಳದ್ದು, 3 ತಿಂಗಳದ್ದು, ಡಿಗ್ರಿ ಮುಗಿದ ನಂತರ ಸಿಗುವಂತ ಅಪ್ರೆಂಟಿಸ್ಶಿಪ್. ಅದ್ರ ಜೊತೆಗೆ ಈಗ ಬ್ಯಾಂಕ್ನವರು ಕೂಡ 1 ವರ್ಷದ ಅಪ್ರೆಂಟಿಸ್ಶಿಪ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಅದು ಬೇಡ ಅಂತಂದ್ರೆ, ಈ 3 ಕ್ಯಾಟಗರಿ ಬೇಡ ಅಂತಂದ್ರೆ, ಕೌಶಲ್ಯ ಆಧಾರಿತ ಯಾವ್ದಾದ್ರು ಕೆಲಸ ಮಾಡೋದಕ್ಕೆ ನಿನ್ಗೆ ಇಷ್ಟ ಇದೆಯಾ, ಅಥವಾ ಫ್ರೀಲ್ಯಾನ್ಸಿಂಗ್ ಮಾಡ್ತೀಯಾ. ಇನ್ನು ಕೊನೆಯದಾಗಿ, ಉದ್ಯಮಿಯಾಗಿ ಉದ್ಯೋಗ ಕೊಡ್ತೀಯಾ, ಉದ್ಯಮಶೀಲತೆ. ಇದಿಷ್ಟೇ ನಮ್ಗಿರುವಂತ ಅವಕಾಶ. ನಮ್ಗಿರೋದಂತಂದ್ರೆ ನಮ್ಮ ಮಕ್ಕಳಿಗಿರುವಂತ ಅವಕಾಶವೂ ಇದಿಷ್ಟೇ.
ಸರ್ಕಾರಿ ಉದ್ಯೋಗ, ಖಾಸಗಿ ವಲಯ, ಅಪ್ರೆಂಟಿಸ್ಶಿಪ್, ಕೌಶಲ್ಯ ಆಧಾರಿತ ಕೆಲಸ, ಫ್ರೀಲ್ಯಾನ್ಸಿಂಗು ಮತ್ತು ಉದ್ಯಮಶೀಲತೆ. ಈ ವರ್ಷ ಸುಮಾರು 70-79 ಹುದ್ದೆ ಕರ್ನಾಟಕ ಸರ್ಕಾರ ಕರೆದಿದೆ. ಬಹುಶಃ ಇದು ಗೋಲ್ಡನ್ ಅಪರ್ಚುನಿಟಿ ಅಂತ ನಾನು ಅನ್ಕೋತೇನೆ. ಯಾಕಂದ್ರೆ ಎಲ್ಲದಕ್ಕೂ ಡಿಗ್ರಿ ಬೇಕಾಗಿಲ್ಲ. PUC+2 ಆದವರು, PUC2 ಆದವರು ಕೂಡ ಹಲವಾರು ಹುದ್ದೆಗಳಿಗೆ ಎಕ್ಸಾಮ್ ತಗೋಬಹುದು. ಆಮೇಲೆ ಕೆಲವು ಎಕ್ಸಾಮ್ಗಳು ಹೇಗಿದೆ ಅಂತಂದ್ರೆ ಮೆರಿಟ್ ಮೇಲೆ ಆಯ್ಕೆ ಮಾಡ್ಕೊಳ್ಳುವಂತಹ ಹುದ್ದೆಗಳು ಕೂಡ ಇದೆ. ಇದು ರೆಗ್ಯುಲರ್ ಕರ್ನಾಟಕ ಗವರ್ಮೆಂಟ್ ನಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ವೇಕೆನ್ಸಿಗಳು ಬಂದಿರೋದು ನನಗೆ ತಿಳಿದ ಮಟ್ಟಿಗೆ, ನಾನು ಗಮನಿಸಿದ ಮಟ್ಟಿಗೆ ಇನ್ನು ಈಗ ಒಂದು 10 ವರ್ಷದಲ್ಲಿ ಇದೊಂದು ಅತ್ಯಂತ ಬಂಪರ್ ಅಂತ ನಾವು ಅನ್ಕೋಬಹುದು. ನಮ್ಮ ಮಕ್ಕಳಿಗೆ ನಾವು ಮಾನಸಿಕವಾಗಿ ಈಗಲೇ ತಯಾರಿ ಮಾಡಬೇಕು. ಡಿಗ್ರಿ ಆಗದೆ ಇರುವಂತ ಕೋರ್ಸ್ಗಳು ಯಾವ್ಯಾವ್ದಿದೆ, ಯಾವ್ಯಾವ ಜಾಬಿಗೆ ಕರೆದಿದ್ದಾರೆ ಅದನ್ನು ನಾವು ಗಮನಿಸಿ ಅವ್ರಿಗೆ ಹೇಳ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಪೇಪರ್ ಓದೋದಕ್ಕೆ ಪುರ್ಸೊತ್ತಿಲ್ಲ ಇವತ್ತು. ಆಮೇಲೆ ನಮ್ಮ ಮಕ್ಕಳ ಹತ್ರ ನಾವು ಕೇಳಿದ್ರೆ, ಜನರಲಿ ನಾನು ಯುವಕರನ್ನ ತುಂಬಾ ಭೇಟಿಯಾಗಿರೋದ್ರಿಂದ ಅವ್ರಿಗಿರೋ ಗೊಂದಲ ಬಹಳ ದೊಡ್ಡದೇನಂತಂದ್ರೆ ನನ್ಗೆ ಜಾಬ್ ಯಾವಾಗ ಸಿಗತ್ತೆ ಅಂತ. ಹಾಗಿದ್ರೆ ಇಲ್ಲಿ ಉದ್ಯೋಗದ ಕೊರತೆನೋ ಅಥವಾ ಸಿದ್ಧತೆಯ ಕೊರತೆನೋ ಅನ್ನೋದನ್ನ ನಾವು ಗಮನಿಸ್ಬೇಕು. ಅವ್ರಿಗೆ ಜಾಬ್ ಯಾವಾಗ ಸಿಗತ್ತೆ ಅಂತ ಹೇಳ್ತಾ ಇದಾರಲ್ಲ, ಅವಕಾಶ ಸಿಗದ ಯುವಕರಿಗಿಂತ ಅವಕಾಶ ಬಂದಾಗ ಅದಕ್ಕೆ ಸಿದ್ಧರಾಗಿರದ ಯುವಕರನ್ನ ನಾನು ಹೆಚ್ಚು ನೋಡಿದ್ದೇನೆ ಅಂತ. ಅಂದ್ರೆ ನನಗೆ ಯಾವಾಗ ಜಾಬ್ ಸಿಗತ್ತೆ ಅಂತ ಕೇಳ್ತಾರೆ, ಅಪ್ಲಿಕೇಶನ್ ಹಾಕಿದೀಯಾ ಕೇಳಿದ್ರೆ ಹಾಕ್ಲಿಲ್ಲ ಅಂತ ಹೇಳ್ತಾರೆ. ಇದ್ರ ಅರ್ಥ ಏನು? ಗೊಂದಲ ಇರೋದು ಸಮಸ್ಯೆಯಲ್ಲಿ ಅಲ್ಲ, ಗೊಂದಲದಲ್ಲೇ ಉಳಿಯೋದು ಸಮಸ್ಯೆ ಅಂತ. ನನಗೆ ಇದೇ ಬೇಕು ಅದೇ ಬೇಕು ಅಂತ ಹೇಳ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ತುಂಬಾ ಕಷ್ಟ ಇದೆ ಇವತ್ತು. ನನ್ನ ಟ್ಯಾಲೆಂಟಿಗೆ, ನನ್ನ ಕ್ಯಾಲಿಬರಿಗೆ ನಾನು ಯಾವ ಜಾಬ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಅದಕ್ಕೆ ಪೂರಕವಾದ ಸಿದ್ಧತೆಯನ್ನ ಮಾಡ್ಕೋಬೇಕು. ಬಹಳ ದೊಡ್ಡ ಸಮಸ್ಯೆ ಏನಂತಂದ್ರೆ ಮಕ್ಕಳದು ಡಿಗ್ರಿ ಮುಗಿದ್ಮೇಲೆ ನಾನು ಪರೀಕ್ಷೆಗೆ ತಯಾರಿ ಆಗ್ತೇನೆ ಅಂತ. ಹಾಗಲ್ಲ, ಈ ಪರಿಸ್ಥಿತಿ ಇವತ್ತು ನಮ್ಮನ್ನ ಇಲ್ಲಿಗೆ ತಂದು ನಿಲ್ಸಿದೆ. ಈಗ ನೀವು ನೋಡಿ, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗಿ ಕನ್ನಡ ಮಾತಾಡೋರು ಸಿಗೋದಿಲ್ಲ ನಿಮ್ಗೆ. ಅದಕ್ಕಾಗಿ ಲೋಕಲ್ ಬ್ಯಾಂಕ್ ಆಫೀಸರ್ ಅನ್ನ ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ರು. ಅಂದ್ರೆ ಕನ್ನಡ ಆಯಾ ರಾಜ್ಯದ ಭಾಷೆ ಗೊತ್ತಿರೋರು ಹೆಚ್ಚಿಗೆ ಜನ ಬರ್ಲಿ ಅನ್ನೋ ಕಾರಣಕ್ಕಾಗಿ LBOಗಳನ್ನ ಸೆಲೆಕ್ಷನ್ ಮಾಡಿದ್ರು. ಅದರಲ್ಲೂ ಕೂಡ ಪರೀಕ್ಷೆಗಳನ್ನ ತುಂಬಾ ಈಸಿಯಾಗಿ ಮಾಡುವಾಗ ಮಾಡಿದ್ರು. ಇಲ್ಲೆಲ್ಲ 200 ಅಂಕಗಳಿಗೆ ಬರಿಬೇಕಾದ್ರೆ ಅಲ್ಲಿ ಬರೀ 120 ಅಂಕಗಳಿಗೆ ಬರೆದು ಬರುವಂತ ಪರೀಕ್ಷೆಗಳನ್ನ ಕೂಡ ಮಾಡಿದ್ದಾರೆ. ಟು ಬಿ ಫ್ರಾಂಕ್ ನಿಮ್ ಜೊತೆ ನಾನು ಹಂಚ್ಕೋಬೇಕು ಅಂತಂದ್ರೆ, ಅದಕ್ಕೂ ಕೂಡ ನಮ್ಮ ಮಕ್ಕಳು ಪರೀಕ್ಷೆ ಬರಿತಾ ಇಲ್ಲ. ಕಾರಣ ಕೇಳಿದ್ರೆ ತುಂಬಾ ಟಫ್ ಅಂತ ಹೇಳ್ತಾರೆ. ಇನ್ನೇನ್ ಸಮಸ್ಯೆ ಕೇಳಿದ್ರೆ ಸರ್ ತುಂಬಾ ಓದ್ಬೇಕು ಸರ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮಕ್ಕಳ ಮನಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂತಂದ್ರೆ, ಅವ್ರಿಗೆ ಕರೆದು ಒಳಗಡೆ ಕೂಡಿಸಿ ಉದ್ಯೋಗ ಮಾಡುವಂತ ಹೇಳೋ ಲೆವೆಲಿಗೆ ಬಂದಿದ್ದಾರೆ. ಈ ಪರೀಕ್ಷೆ ನಮ್ಮ ರಾಜ್ಯದ ಮಕ್ಕಳಿಗೆ ಕಷ್ಟ ಆಗತ್ತೆ ಅಂತ ಆದ್ರೆ ಬಿಹಾರದ ಮಕ್ಕಳಿಗೆ ಯಾಕೆ ಕಷ್ಟ ಆಗೋದಿಲ್ಲ? ಆಂಧ್ರದ ಮಕ್ಕಳಿಗೆ ಯಾಕೆ ಕಷ್ಟ ಆಗೋದಿಲ್ಲ? ಕೇರಳದ ಮಕ್ಕಳಿಗೆ ಯಾಕೆ ಕಷ್ಟ ಆಗೋದಿಲ್ಲ? ತಮಿಳ್ನಾಡಿನ ಮಕ್ಕಳಿಗೆ ಯಾಕೆ ಕಷ್ಟ ಆಗೋದಿಲ್ಲ? ಇವ್ರಾಗೇನೆ ಅವರು ಡಿಗ್ರಿ ಮುಗಿಸ್ಕೊಂಡು, ಡಿಗ್ರಿ ಓದ್ತಾ ಇರುವಾಗ್ಲೇನೆ ಓದ್ಕೊಂಡು ಕರ್ನಾಟಕಕ್ಕೆ 2 ಹೊತ್ತಿನ ಅನ್ನಗೋಸ್ಕರ ಇಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮಕ್ಕಳಿಗಿರುವಂತ ಸಮಸ್ಯೆ ಏನು ಅಂತ ನಾವು ಪಾಲಕರು ಯೋಚನೆ ಮಾಡ್ಬೇಕು ಇವತ್ತು. ಇದಕ್ಕಿಂತ ಹೆಚ್ಚಿಗೆ ನಾವ್ ಏನ್ ಹೇಳ್ಬೋದು? ನಮ್ಮ ಅಂದ್ರೆ ಸರ್ಕಾರಿ ಉದ್ಯೋಗದ ಕನ್ಸನ್ನ ಇಟ್ಕೋತಾರೆ, ಪ್ರಯತ್ನ ಮತ್ತು ಕಾರ್ಯತಂತ್ರ ಸರಿಯಾದ ದಾರಿಯಲ್ಲಿ ಇಲ್ಲ. ಒಂದ್ ಪರೀಕ್ಷೆ ಬರೀತಾರೆ, ಫೇಲ್ ಆಯ್ತು ಅಂತ ಇಟ್ಕೊಳ್ಳಿ, ಅವ್ರು ಹೋಗ್ಬೇಕಾದ್ರೆ ಹೇಳ್ತಾರೆ, ನೀವು ಬಹಳ ಸಲ ಮಕ್ಕಳನ್ನ ಕೇಳಿ ನೋಡಿ, ನಾನ್ ಟ್ರಯಲ್ ನೋಡ್ಲಿಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಪರೀಕ್ಷೆ ಟ್ರಯಲ್ ನೋಡೋದೇನಿದೆ? ಪರೀಕ್ಷೆನೇ ಅದು. ಈ ಸಲ ನಾ ಟ್ರಯಲ್ ನೋಡ್ತಾನೆ, ಮುಂದಿನ ಸಲ ಸರಿಯಾಗಿ ಬರೀತಾನೆ ಅಂತ ಹೇಳ್ತಾರೆ. ಮುಂದಿನ ಸಲ ಆ ಹುದ್ದೆ ಕರಿತಾರೋ ಇಲ್ಲ ಅಂತ ಗೊತ್ತಿಲ್ಲ. ಬಹಳ ಸಲ ದೊಡ್ಡ ದೌರ್ಭಾಗ್ಯ ಏನು ಅಂತಂದ್ರೆ ಮುಂದಿನ ಸಲ ವೇಕೆನ್ಸಿಗಳೇ ಇರೋದಿಲ್ಲ. ಅವಾಗ ಏನ್ ಮಾಡ್ಬೇಕು? ಅವಾಗ ಮತ್ತೊಂದು ಪರೀಕ್ಷೆ ಬರೀಬೇಕು. ಹೀಗೆ ವರ್ಷ ಕಳೀತಾ ಹೋಗತ್ತೆ. ವರ್ಷ ಕಳೀತಾ ಹೋದಾಗೆ ಏಜ್ ಬಾರ್ ಆಗತ್ತೆ. ಏಜ್ ಬಾರ್ ಆಯ್ತು ಅಂತಂದ್ರೆ ಎಲ್ಲೂ ಕೂಡ ಯಾವ ಸರ್ಕಾರಿ ಉದ್ಯೋಗದ ಕನಸನ್ನು ಕೂಡ ನನ್ಸ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಕಹಿ ಸತ್ಯಗಳು. ಇವತ್ತು ನಾವು ನಮ್ಮ ಮಕ್ಕಳಿಗೆ ಇದನ್ನ ಹೇಳದೇ ಇದ್ರೆ ಬಹುಶಃ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ನಾವು ಮಾಡೋದಕ್ಕೆ ಫೇಲ್ಯೂರ್ ಆದ್ವಿ ಅಂತ ಅರ್ಥ. ಹಾಗಾಗಿ ಅವ್ರಿಗೆ ನಾವು ಸರಿಯಾದ ಮಾರ್ಗದರ್ಶನ, ಪರೀಕ್ಷೆಯನ್ನ ಅವ್ರು ತಗೋತಾರೆ ಅಂತಂದ್ರೆ ಬಹಳ ಸೀರಿಯಸ್ ಆಗಿ ನೀನು ಓದ್ಬೇಕು ಅಂತಾನೆ ಹೇಳ್ಬೇಕು. ನಾವು ಟ್ರಯಲ್ ನೋಡ್ಲಿಕ್ಕಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಪರೀಕ್ಷೆ ಈಗ ಡಿಗ್ರಿ ಮುಗ್ದಿದೆ ಅಂತಂದ್ರೆ ಎಷ್ಟು ವರ್ಷ ಪರೀಕ್ಷೆ ಬರ್ದಿದ್ದಾರೆ ಹೇಳಿ ಅಲ್ವಾ? ಹಾಗಾಗಿ ಆಮೇಲೆ ಅವ್ರಿಗೆ ಒಂದು ಹೇಳ್ಬೇಕು, ನಿಮ್ ನಿರ್ದಿಷ್ಟ ಗುರಿ ಯಾವ್ದು ಅಂತ ಡಿಸೈಡ್ ಮಾಡೋ ಅಂತ. ನೀನ್ ಎಲ್ಲಿಗೆ ಹೋಗ್ತಾ ಇದೀಯಾ, ನೀನ್ ಯಾವ್ದನ್ನ ಆರಿಸ್ಕೋತಾ ಇದೀಯಾ, ಅದಕ್ಕೆ ಬೇಕಾಗಿರೋ ಕ್ವಾಲಿಫಿಕೇಶನ್ ಏನು,
ಆ ಹುದ್ದೆಗೆ ಬೇಕಾಗಿರುವಂತ ಸ್ಕಿಲ್ ನಿನ್ನ ಹತ್ರ ಇದೆಯೋ ಅಂತ ಫಸ್ಟ್ ಯೋಚನೆ ಮಾಡ್ಕೋ ಅಂತ ಹೇಳ್ಬಿಡ್ಬೇಕು. ಇಲ್ಲಿದ್ರೆ ತುಂಬಾ ಕಷ್ಟ ಆಗತ್ತೆ. ನಾವು ನಮ್ಮ ಮಕ್ಕಳನ್ನ ಸರಿಯಾದ ದಾರಿ ಕರ್ಕೊಂಡು ಹೋಗ್ತಾ ಇಲ್ಲ. ಈಗ ನೋಡಿ, ನಾವ್ ಇಷ್ಟೆಲ್ಲ ಮಾಡ್ಕೊಂಡು ಉದ್ಯೋಗ ಮಾರುಕಟ್ಟೆಗೆ ನಮ್ಮ ಮಕ್ಕಳನ್ನ ಸಿದ್ಧ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅವಕಾಶಗಳು ಅದಾಗೆ ಹುಡ್ಕೊಂಡ್ ಬರುತ್ತೆ ಅಂತ ನಾವು ಹೇಳ್ತೇವೆ. ಜನರಲಿ ಇದು ಹೇಳುವಂಥದ್ದು, ನಾವು ಸಿದ್ಧರಾಗಿದ್ರೆ ಅವಕಾಶ ನಮ್ಮನ್ನು ಹುಡ್ಕೊಂಡ್ ಬರ್ತವೆ ಅಂತ. ಬಹಳ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ನಾವು ಒಂದೇ ಬಾಗಲನ್ನ ನೋಡ್ತಾ ಇರ್ತೇವೆ. ನಮ್ಮ ಎದುರಿಗೆ ಹಲವಾರು ಬಾಗಿಲುಗಳು ಓಪನ್ ಆದ್ರೂ ಕೂಡ ಆ ಓಪನ್ ಆದ ಬಾಗಲ ಯಾವುದು ಅಂತ ನೋಡೋದಿಲ್ಲ. ಒಂದೇ ಬಾಗಿಲನ್ನ ತೆಗೆದುಕೊಂಡು ಅದನ್ನೇ ಕಾಯ್ತಾ ಕೂತಿರ್ತೇವೆ. ಇದು ಬದಲಾಗ್ಬೇಕು. ನಮ್ಮ ನಿಜವಾದ ಜನಜೀಗಳದ್ದು ಒಂದು ಇದನ್ನ ಸ್ಟಡಿ ಮಾಡಿದ್ರೆ, ಟೆಕ್ನಾಲಜಿಗೆ ಇದು ಪ್ಲಸ್ ಪಾಯಿಂಟ್ ನಾನು ಹೇಳ್ತಾ ಇರೋದು. ವೇಗವಾಗಿ ಹೊಂದ್ಕೊಳ್ಳೋದಕ್ಕೆ ಅವ್ರ ಹತ್ರ ಸಾಧ್ಯತೆ ಇದೆ. ನಮಗಿಂತ 100 ಪಟ್ಟು ವೇಗವಾಗಿ ಅವ್ರು ಹೊಂದ್ಕೋತಾರೆ. ಆಮೇಲೆ ಇನ್ಫಾರ್ಮೇಶನ್ ಎಕ್ಸಸ್ ಇದೆ. ಅವರು ನಮ್ಮ ಕಾಲದಲ್ಲಿ ಇನ್ಫಾರ್ಮೇಶನ್ ಅಷ್ಟೊಂದು ಎಕ್ಸಸ್ ಇರ್ಲಿಲ್ಲ. ನಾವು ಬಹಳ ಯೋಚನೆ ಮಾಡಿ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ತಾ ಇದ್ವಿ. ಇವಾಗ ಅವರಿಗೆ ಫಿಂಗರ್ ಟಿಪ್ ಇದೆ ಇನ್ಫಾರ್ಮೇಶನ್. ಆಮೇಲೆ ಬಹಳ ಮುಖ್ಯವಾಗಿ ಇವೆರಡಕ್ಕಿಂತ ಬಹಳ ದೊಡ್ಡದ್ದು, ಹೊಸ ಐಡಿಯಾನ ಸ್ವೀಕಾರ ಮಾಡೋ ಮನೋಭಾವನೆ ಇದೆ ಅವರಿಗೆ, ಆಟಿಟ್ಯೂಡ್ ಅದಿದೆ ಅವರಿಗೆ, ನಾನು ಇದನ್ನ ಮಾಡಬಲ್ಲೆ ಅಂತ. ಈ ಅದ್ಭುತ ಅವಕಾಶಕ್ಕೆ ನಾವು ಅವ್ರ ಮಕ್ಕಳು ಇದಕ್ಕಾಗೆ ಹುಟ್ಟಿದ್ದಾರೆ, ಈ ಮಾರುಕಟ್ಟೆಗೋಸ್ಕರವೇ ನೀವು ಹುಟ್ಟಿದ್ದೀರಿ ಅಂತ ನಾವು ಪ್ರೋತ್ಸಾಹ ಮಾಡಬೇಕು ಅವರಿಗೆ. 2026 ಮಾರುಕಟ್ಟೆ, ನಾನು ಆಗ್ಲೇ ಮೊದಲಿಂದಾನು ಹೇಳ್ತಾ ಬಂದಿದ್ದೇನೆ, ಡಿಜಿಟಲ್ ಡಿಪೆಂಡೆನ್ಸಿ, ರ್ಯಾಪಿಡ್ ಚೇಂಜಸ್, ಇನೋವೇಷನ್, ಈ 3 ನಮ್ಮನ್ನು ದಿನನಿತ್ಯ ಕಾಡುವಂಥದ್ದು. ಯಾಕಂದ್ರೆ ಇವಾಗ ಪಿಂಕ್ ಸ್ಲಿಪ್ ಬಂದಿದೆ. ಡಿಜಿಟಲ್ ಡಿಪೆಂಡೆನ್ಸಿ ಅಂತಂದ್ರೆ ಒಂದ್ರ ಮೇಲೆ ನಾವು ಡಿಪೆಂಡ್ ಆಗಿರೋದಕ್ಕಾಗೋದಿಲ್ಲ. ಇವತ್ತು ಡಿಜಿಟಲ್ ನ ಯೂಸ್ ಮಾಡೋರು ಪ್ರತಿ ಕ್ಷಣವೂ ಹ್ಯಾಕ್ ಆಗೋದನ್ನ ತಪ್ಪಿಸ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಇದ್ರಲ್ಲಿ ಈಗ ಇವತ್ತು ಬೆಳಗ್ಗೆನೂ ಕೂಡ RTO ಚಲನ್ಸ್ ಬಂದಿತ್ತು ನಮ್ಗೆ ವಾಟ್ಸಪ್ ನಲ್ಲಿ. ನಾನು ಡಿಜಿಟಲ್ ಬ್ಯಾಂಕಿಂಗ್ ಕುರಿತಾಗಿ ಮತ್ತು ಗ್ರಾಮೀಣ ಬ್ಯಾಂಕ್ಗಳಿಗೆ ಮತ್ತೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಿಗೆ, ಸೊಸೈಟಿಗಳಿಗೆ ಸೈಬರ್ ಸೆಕ್ಯೂರಿಟಿ ಪಾಠ ಮಾಡ್ಲಿಕ್ಕೆ ಹೋದಾಗ ಬಹಳ ಸಲ ದುಡ್ಡು ಕಳ್ಕೊಂಡವರ ಸಿಗೋರು ಜಾಸ್ತಿ. ನನಗೆ ಗೊತ್ತಿಲ್ಲದೆ ನಾನು ಕ್ಲಿಕ್ ಮಾಡಿಬಿಟ್ಟೆ ಸರ್ ಅಂತ. ಅಂದ್ರೆ ಈ ರ್ಯಾಪಿಡ್ ಚೇಂಜಸ್ ಏನಿದೆ, ಇದಕ್ಕೆ ನಾವು ಹೊಂದ್ಕೊಳ್ಳೋ ಗುಣವನ್ನ ಬೆಳೆಸ್ಕೋಬೇಕು, ಇನೋವೇಷನ್ ಆಗಿರ್ಬೇಕು. ಇದ್ರ ಜೊತೆಗೆ ಒಂದು ದೊಡ್ಡ ಅಪಾಯ ಅಂತಂದ್ರೆ, ಇವ್ರು ಯಾರ ಮಾತನ್ನು ಕೇಳೋದಿಲ್ಲ. ಇದು ಬಹಳ ದೊಡ್ಡ ಅಪಾಯ ಇರುವಂತದ್ದು. ಆಮೇಲೆ ನಮ್ಗಿರುವಂತ ಕಮ್ಯುನಿಕೇಶನ್ ನಲ್ಲಿ 2 ದೊಡ್ಡ ಸಮಸ್ಯೆ ಅಂದ್ರೆ, ಭಾಷೆ ಮತ್ತು ತಂತ್ರಜ್ಞಾನದ ಬಗ್ಗೆ ಇರುವಂತ 2 ದೊಡ್ಡ ಕಲ್ಪನೆಗಳು. ಒಂದು ಸಂವಹನ ಅಂತಂದ್ರೆ ಏನು? ಇಂಗ್ಲಿಷ್ ಅಂದ್ರೆ ಬುದ್ಧಿವಂತಿಕೆ ಅಂತ ನಾವು ಅನ್ಕೊಂಡಿದ್ದೇವೆ. ಇಂಗ್ಲಿಷ್ ನಲ್ಲಿ ಮಾತಾಡ್ಬಿಟ್ರೆ ಅಥವಾ ಇಂಗ್ಲಿಷ್ ತುಂಬಾ ಬಳಸ್ಕೊಂಡ್ಬಿಟ್ರೆ ಅದು ಬುದ್ಧಿವಂತಿಕೆ ಅಂತ ಅನ್ಕೊಂಡಿದ್ದೇವೆ. ನಾವು ನಮ್ಮ ಮಕ್ಕಳಿಗೆ ಹೇಳ್ಬೇಕಾಗಿದ್ದು, ಇಂಗ್ಲಿಷ್ ಕೇವಲ ಒಂದು ಕೌಶಲ್ಯ ಅಂತ. ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡಿ, ಅಗತ್ಯವಿರುವ ಇಂಗ್ಲಿಷ್ ನ ಕಲೀರಿ. ವಿಚಾರದ ಸ್ಪಷ್ಟತೆಗೆ ನಿಜವಾದ ಸಂವಹನ ಬಹಳ ಮುಖ್ಯ ಆಗಿರ್ತದೆ. ಹಾಗಾಗಿ ಒಂದು ಭಾಷೆಯನ್ನಾದ್ರೂ ಗಟ್ಟಿ ಕಲ್ತ್ಕೊಳ್ಳಿ ಅಂತ. 2ನೇದು ಕೃತಕ ಬುದ್ಧಿಮತ್ತೆ ಬಗ್ಗೆ. AI ನನ್ನ ಉದ್ಯೋಗ ಕಸಿತದೆ ಅಂತ ತುಂಬಾ ಡಿಪ್ರೆಸ್ ಆಗಿ ಮಕ್ಕಳು ಹೇಳ್ತಾ ಇರ್ತಾರೆ. ಯಾಕೋ ನನಗೆ ವೇಕೆನ್ಸಿಗಳಿಲ್ಲ, ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವು ಅವ್ರಿಗೆ ಹೇಳ್ಬೇಕಾಗಿದ್ದು, AI ಬಳಸುವಂತ ವ್ಯಕ್ತಿ ಇನ್ನುಳಿದವ್ರಿಗಿಂತ ಮುಂದೆ ಹೋಗ್ತಾನೆ ಅಂತ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಬೇಕಾಗಿದ್ದು, AI ಇಂದ ಹೆದರಬೇಡಿ, ಆದ್ರೆ ಅದ್ರ ಮೇಲೆ ಸಂಪೂರ್ಣ ಅವಲಂಬಿತರಾಗಬೇಡಿ ಅಂತ. ಅದನ್ನ ನಿಯಂತ್ರಿಸೋದಕ್ಕೆ ಕಲೀರಿ ಅಂತ. ನೀವು ಬಹುಶಃ ನಮ್ಮ ಶರಣರು ಇಲ್ಲೆಲ್ಲ ಯಾರ್ಯಾರು ಇದ್ರಿ, ಚಾಟ್ GPT, ಜೆಮಿನಿ ಎಲ್ಲ ಯೂಸ್ ಮಾಡಿದ್ರಿ ಅಂತ ಅನ್ಕೋತೇನೆ. ಅದರ ಕೊನೆಯ ಒಂದು ಲೈನು ನೀವು ಗಮನಿಸಿದ್ರೆ ಇಲ್ಲ ಗೊತ್ತಿಲ್ಲ, ಇವತ್ತೊಂದ್ಸಲ ಗಮನಿಸಿ ನೋಡಿ. AI ಕ್ಯಾನ್ ಮೇಕ್ ಎ ಮಿಸ್ಟೇಕ್, ಪ್ಲೀಸ್ ಕನ್ಫರ್ಮ್ ಅಂತ ಇದೆ. ಅಂದ್ರೆ ಈ ಕೃತಕ ಬುದ್ಧಿಮತ್ತೆ ಸೃಷ್ಟಿ ಮಾಡಿದ್ದು ಮನುಷ್ಯನೇ, ಇದು ಕೂಡ ತಪ್ಪು ಮಾಡಬಹುದು. ಇದನ್ನ ನೀವು ಕನ್ಫರ್ಮ್ ಮಾಡೋ ಮೊದಲು ಈ ಸಂಗತಿಗಳು ಸರಿ ಇದೆಯಿಲ್ಲ ಅಂತ ಒಂದ್ಸಲ ಕನ್ಫರ್ಮ್ ಮಾಡಿ ಅನ್ನೋದನ್ನ AI ಕೊಡ್ತದೆ. ಮತ್ತೆ ಕೃತಕ ಬುದ್ಧಿಮತ್ತೆಗೆ ಫೀಲಿಂಗ್ಸ್ ಇಲ್ಲ. ಇದು ಬಹಳ ದೊಡ್ಡ ಸವಾಲುಗಳು ನಮಗೆ. ಯಾರು ಕೃತಕ ಬುದ್ಧಿಮತ್ತೆಯನ್ನ ತುಂಬಾ ಅವಲತ್ತುಕೊಂಡು ಅದು ತಂದಾಗಿಸ್ಕೊಂಡಿದಾರೋ ಅವರಿಗೆ ಭಾವನಾತ್ಮಕವಾದ ಪ್ರಪಂಚ ಮತ್ತು ಬದುಕು ಎರಡೂ ಗೊತ್ತಿಲ್ಲ. ಕೃತಕ ಬುದ್ಧಿಮತ್ತೆಗೆ ಇದಿಲ್ಲ, ಮತ್ತೆ ಇದನ್ನ ಬಳಸ್ಕೊಂಡವರಿಗೆ ಅವು ಎರಡೂ ಇಲ್ಲ. ಅದು ಆ ಅಪಾಯದಿಂದನೂ ನಾವು ಹೊರಗಡೆ ಬರಬೇಕು, ಮಕ್ಕಳನ್ನ ಹೊರಗಡೆ ತರಬೇಕು. ಈಗ ನಾನು ಒಂದೇ ಬಾಗಿಲದ ಚಿತ್ರ ನಿಮ್ಗೆ ತೋರಿಸಿದ್ದೆ. ಆ ಒಂದೇ ಬಾಗಿಲಿನ ಭ್ರಮೆಯಿಂದ ನಾವು ಹೊರಗಡೆ ಯಾಕೆ ಬರಬೇಕು ಅಂತಂದ್ರೆ, 1000 ಬಾಗಿಲ ಇದೆ. ಬರೀ ಒಂದೇ ಬಾಗಿಲ ನೋಡ್ತಾ ಕುತ್ಕೋಬೇಡಿ ಅಂತ. ಒಂದು ಬ್ಯಾಂಕಿಂಗ್ ಫೈನಾನ್ಸ್ ಇದೆ, GCCs ಇದೆ, ರಿಟೇಲ್ ಅಂಡ್ ಇ ಕಾಮರ್ಸ್ ಇದೆ, ಸೈಬರ್ ಸೆಕ್ಯೂರಿಟಿ ಇದೆ,
ಸೇಲ್ಸ್ ಮತ್ತೆ ಕಸ್ಟಮರ್ ಸರ್ವಿಸ್ ಇದೆ, IT ಅಂಡ್ ITES ಇದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಡೇಟಾ ಮತ್ತು AI ಇದೆ, ಅಪ್ರೆಂಟಿಸ್ಶಿಪ್ ಇದೆ, ಸೇವಾ ಇದೆ, ಆಮೇಲೆ ಹೆಲ್ತ್ ಕೇರ್ ಇದೆ, ಲಾಜಿಸ್ಟಿಕ್ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಸರ್ಕಾರಿ ವಲಯದಲ್ಲಿ ಇರುವಂತಹ ಅವಕಾಶಗಳಿದೆ, ಇದ್ರ ಜೊತೆಗೆ ಉದ್ಯಮಶೀಲತೆ ಇದೆ. ಇದರಲ್ಲಿ ಎಲ್ಲಿ ನಾನು ಫಿಟ್ ಆಗ್ತಾನೆ ಅಂತ ಅವ್ರು ಯೋಚನೆ ಮಾಡಬೇಕು. ನನ್ನ ಮಕ್ಕಳು ಎಲ್ಲಿ ಫಿಟ್ ಆಗ್ತಾರೆ ಅಂತ ಪ್ಯಾರೆಂಟ್ಸು ನಾವು ಯೋಚನೆ ಮಾಡಬೇಕು. ಸರ್ಕಾರಿ ಮತ್ತು ಬ್ಯಾಂಕಿಂಗಿಗೆ ಸಂಬಂಧಪಟ್ಟಾಗೆ UPSC ಇದೆ, ಬ್ಯಾಂಕಿಂಗ್ ಇದೆ, SSC ಇದೆ, ಡಿಫೆನ್ಸ್ ಇದೆ. ಈ ಕ್ಯಾಟಗರಿಯಲ್ಲಿ ನಾನು 40 ವರ್ಷದಿಂದ ನೋಡ್ತಾ ಬಂದಿದ್ದೇನೆ, ಯಾವತ್ತೂ ಕೂಡ ಉದ್ಯೋಗದ ಅವಕಾಶ ಕಡಿಮೆ ಆಗ್ಲಿಲ್ಲ. ಯಾಕಂದ್ರೆ ನಾನು ಜಾಯ್ನ್ ಆದಾಗ 1984 ಆಸ್ ಎ ಕ್ಲರ್ಕ್ ನಾನು ಜಾಯ್ನ್ ಆಗಿದ್ದು. ಆವಾಗ 1 ಲಕ್ಷ ಉದ್ಯೋಗಕ್ಕೆ ಕರೀತಾ ಇದ್ರು. ಬಟ್ ಇವತ್ತು ಅದು 700, 800 ಬಂದಿದೆ. ಈಗ 28ನೇ ತಾರೀಕಿಗೆ ಕೊನೆಯ ದಿವಸ ಇದೆ IBPS ಕ್ಲರ್ಕ್ ಗಳನ್ನ ಕರೆದಿರೋದಕ್ಕೆ. 11,000 ವೇಕೆನ್ಸಿಗೆ ಬಂದ್ ನಿಂತಿದೆ. 11,000ದಲ್ಲಿ ಕರ್ನಾಟಕಕ್ಕೆ ಬರೀ 700 ವೇಕೆನ್ಸಿಗಳಿದೆ. ಈ ಅಂದಾಜನ್ನ ನಾವು ಮಾಡ್ಕೊಂಡು ಮಕ್ಕಳಿಗೆ ಹೇಳಬೇಕು. ಇನ್ನು ಖಾಸಗಿ ವಲಯ, ಇದರಲ್ಲಿ ನಾನು ರಾಜ್ಯ ಸರ್ಕಾರದ ಸೇರಿಸಿಲ್ಲ. ರಾಜ್ಯ ಸರ್ಕಾರದ ವೇಕೆನ್ಸಿಗಳು 5 ವರ್ಷಕ್ಕೆ 10 ವರ್ಷಕ್ಕೆ ಒಂದೊಂದ್ಸಲ ಫಿಲ್ ಮಾಡ್ತಾರೆ. ಹಾಗಾಗಿ ಇದ್ರ ಸರ್ಕಾರಿ ಮತ್ತು ಬ್ಯಾಂಕಿಂಗ್ ನಲ್ಲಿ ಏನೂ ಸಮಸ್ಯೆ ಇಲ್ಲ, ಯಾವಾಗ್ಲೂ ಇದ್ದೇ ಇರತ್ತೆ. ಬಟ್ ಇದಕ್ಕೆ ಸೇರೋದಕ್ಕೆ ಡಿಗ್ರಿ ಆದ್ಮೇಲೆ ಸೇರ್ತೇನೆ ಅನ್ನೋದನ್ನ ನಾವು ಮೊದ್ಲೇನೆ ಹೇಳ್ಬೇಕು. ಅಟ್ಲೀಸ್ಟ್ SLC ನಂತರ ಅವ್ರ ಏಮ್ ಏನು, ಗುರಿ ಏನು, ಹೇಗೆ ಅವ್ರು ಪ್ರಿಪೇರ್ ಮಾಡಬೇಕು, PUC ಇರುವಾಗ ಏನ್ ಮಾಡ್ಬೇಕು, ಯಾವ ಸಬ್ಜೆಕ್ಟ್ ಅನ್ನ ಆರಿಸ್ಕೋಬೇಕು, ಮುಂದೆ ಎಲ್ಲಿ ಹೋಗ್ಬೇಕು, ಇವೆಲ್ಲವನ್ನ ಮಾರ್ಗದರ್ಶನ ಮಾಡ್ಬೇಕಾಗಿದ್ದು ಪೇರೆಂಟ್ಸ್ ನ ಕರ್ತವ್ಯ ಅಂತ ನಾನು ಅನ್ಕೊಂಡಿದ್ದೇನೆ. ಯಾಕಂದ್ರೆ ನಾನು ಅತ್ಯಂತ ಹತ್ತಿರದಿಂದ ತುಂಬಾ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡುವಾಗ, ತುಂಬಾ ಪೇರೆಂಟ್ಸ್ ಕೌನ್ಸಿಲಿಂಗ್ ಮಾಡುವಾಗ ಅವ್ರ ಸಮಸ್ಯೆ ಒಂದೇ, ನಾವ್ ಇಷ್ಟು ಪ್ರೀತಿ ಕೊಟ್ವಿ, ಇಷ್ಟು ಖರ್ಚು ಮಾಡಿದ್ವಿ, ನೋಡಿ ಮಕ್ಕಳು ಹಿಂಗಾಗಿದ್ದಾರೆ ಅಂತ. ನಾನು ಮಕ್ಕಳು ತಪ್ಪು ಅಂತ ಹೇಳೋದಿಲ್ಲ, ನಮ್ದೇ ತಪ್ಪು ಅಂತ ನಾನು ಹೇಳ್ತೇನೆ. ಹಾಗಾಗಿ ಖಾಸಗಿ ವಲಯದಲ್ಲಿ ಫಿನಾನ್ಸ್ ಇದೆ, HR ಇದೆ, ಟೆಕ್ ಇದೆ, ಸೇಲ್ಸ್ ಇದೆ, ಆಪರೇಷನ್ಸ್ ಇದೆ. ಅಪ್ರೆಂಟಿಸ್ಶಿಪ್ಗೆ ಇತ್ತೀಚಿನ 5-6 ವರ್ಷದಲ್ಲಿ ತುಂಬಾ ಇಂಪಾರ್ಟೆನ್ಸ್ ಯಾಕೆ ಬಂದಿದೆ ಅಂತಂದ್ರೆ, ಮೊದಲು ಅನುಭವ, ನಂತರ ದೊಡ್ಡ ಅವಕಾಶ. ಈ ಪ್ರಿನ್ಸಿಪಲ್ ಮೇಲೆ ಅಪ್ರೆಂಟಿಸ್ಶಿಪ್ ಅನ್ನ ಜಾರಿ ಮಾಡಿದ್ದಾರೆ. 1962 ಅಪ್ರೆಂಟಿಸ್ಶಿಪ್ ಆಕ್ಟ್ ಪ್ರಕಾರ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಅಪ್ರೆಂಟಿಸ್ಶಿಪ್ ಇರಲೇ ಇರಲಿಲ್ಲ. ಇತ್ತೀಚಿನ 5-6 ವರ್ಷದಲ್ಲಿ ಅಪ್ರೆಂಟಿಸ್ಶಿಪ್ ಅನ್ನ ಮತ್ತೆ ನಾವು ಪ್ರಾರಂಭ ಮಾಡಿದ್ದೇವೆ. ಫ್ರೀಲಾನ್ಸಿಂಗ್ ನಲ್ಲಿ ಬಹಳ ದೊಡ್ಡ ಬೆನಿಫಿಟ್ ಅಂದ್ರೆ ಸ್ಕಿಲ್ ಸಿಗತ್ತೆ, ಪೋರ್ಟ್ಫೋಲಿಯೋ ಗೊತ್ತಾಗುತ್ತೆ, ಕ್ಲೈಂಟ್ ಗೊತ್ತಾಗತ್ತೆ. ಈ 3 ಕೂಡ ಫ್ರೀಲಾನ್ಸಿಂಗ್ ನಲ್ಲಿ ಗೊತ್ತಾಗತ್ತೆ. ಉದ್ಯಮಶೀಲತೆಯಲ್ಲಿ ನಾನು ಇನ್ನೊಬ್ಬರಿಗೆ ಜಾಬ್ ಕೊಡಬಹುದೇ ಅಂತ ಬಹಳ ಸಲ ನಾವು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋ ಬದಲು ನಾವೇ ಉದ್ಯೋಗವನ್ನ ನೀಡಬಹುದು ಅನ್ನೋದು ಉದ್ಯಮಶೀಲತೆಯ ಬಹಳ ದೊಡ್ಡ ಕಲ್ಪನೆ ಅದು. ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ವರ್ಷ ರುಡ್ಸೆಟ್ಟಿ ಅಂತ ಅನ್ನೋ ಕಲ್ಪನೆಯಲ್ಲಿ, ಇವತ್ತೇನು ಉಜಿರೆಯಲ್ಲಿ 42 ವರ್ಷದ ಹಿಂದೆ ಒಂದು ಸ್ಕಿಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಶುರು ಆಯಿತು. ಅದೇ ರೀತಿ ಕಾರ್ಪೊರೇಷನ್ ಬ್ಯಾಂಕ್, ಈ ಹಿಂದಿನ ಕಾರ್ಪೊರೇಷನ್ ಬ್ಯಾಂಕ್ನವರು ಪ್ರಾರಂಭ ಮಾಡಿದ್ದು 2 ಕರ್ನಾಟಕದಲ್ಲಿ, ಒಂದು ಚಿಕ್ಕಮಗಳೂರು, ಇನ್ನೊಂದು ಕೂಡಿಗೆ. ಅಲ್ಲಿ ನಾನು ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಅದು ನನ್ನ ಬದುಕಿನ ಬಹಳ ದೊಡ್ಡ ತಿರುವು ಅಂತ ನಾನು ಅನ್ಕೋತೇನೆ. ಒಂದು 4,500 ಮಕ್ಕಳಿಗೆ ನಾನು ಅಲ್ಲಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ಬಹಳ ಸೀರಿಯಸ್ ಆಗಿ 3 ವರ್ಷದಲ್ಲಿ ಪ್ರಯತ್ನ ಮಾಡಿದ್ದೆ. ಅಲ್ಲಿ ಬರುವಂತ ಮಕ್ಕಳ ಎಲ್ಲ ಸಮಸ್ಯೆಗಳನ್ನ ಗಮನಿಸಿದಾಗ ಇನ್ನೊಂದು ಲೆವೆಲ್ಗೆ ನನಗೆ ಅರ್ಥ ಆಯ್ತು, ಬರೀ ಟ್ರೈನಿಂಗ್ ಮಾತ್ರ ಅಲ್ಲ, ಇನ್ನೂ ಏನೋ ಬೇಕು ಅಂತ. ಹಾಗಾಗಿ ಇನ್ನು ಕೊನೆಯದಾಗಿ ಕೌಶಲ್ಯಾಧಾರಿತ ವೃತ್ತಿ, ಡಿಜಿಟಲ್ ಮಾರ್ಕೆಟಿಂಗ್, ಅಕೌಂಟಿಂಗ್, ಡಿಸೈನ್. ಇದು ಈಗ ನಿಮ್ಮ ಎದುರಿಗೆ ನೀವೇನ್ ನೋಡ್ತಾ ಇದ್ದೀರಿ, ಯಾವುದೇ ಒಂದು ಪರೀಕ್ಷೆಗೆ ನೀವು ಹೋಗ್ಬೇಕು ಅಂತಂದ್ರೆ ಕೇವಲ ಓದೋದಲ್ಲ, ಸಮತೋಲನ ತಂತ್ರವನ್ನ ಮಾಡ್ಕೋಬೇಕು. ಇದು ಬ್ಯಾಂಕ್ ಇರ್ಬೋದು, IAS ಇರ್ಬೋದು, KS ಇರ್ಬೋದು, UPSC ಎಕ್ಸಾಮ್ ಇರ್ಬೋದು. ಅಲ್ಲಿ ಬರುವಂತದ್ದು ರೀಸನಿಂಗ್ ಬರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಜನರಲ್ ಬ್ಯಾಂಕಿಂಗ್ ಬರುತ್ತೆ, ಕಂಪ್ಯೂಟರ್ ಡಿಜಿಟಲ್ ಅವೇರ್ನೆಸ್ ಬರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಬರುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಇಷ್ಟರಲ್ಲೂ ಕೂಡ ಯಾವುದೋ ಒಂದು ನಿಮ್ ಕೈ ಕೊಟ್ಟರು ಕೂಡ ಎಕ್ಸಾಮ್ ಸ್ಟ್ರಾಟಜಿ ಫೇಲ್ ಆಗ್ತದೆ. ಇದನ್ನ ಮಕ್ಕಳಿಗೆ ಹೇಳ್ಬೇಕು ನಾವು. ಇದು ಹೇಳದೇ ಇದ್ರೆ ತುಂಬಾ ಕಷ್ಟ. ಈಗ ಇದಿಷ್ಟು ನಾವು ಮಕ್ಕಳಿಗೆ ಏನೇನ್ ಹೇಳ್ಬೋದು ಅಂತ ಆಯ್ತು. ಈಗ ನಾವು ಪಾಲಕರಾಗಿ ನಮ್ಗೆ ಕೆಲವು ಮಾರ್ಗಸೂಚಿಗಳು ಅಗತ್ಯ ಇದೆ ಅಂತ ನಾನು ಅನ್ಕೋತೇನೆ. ನನ್ನ ಕೌನ್ಸಿಲಿಂಗಿನ ಅನುಭವದಲ್ಲಿ ಮಗುವಿನ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರತಿಯೊಬ್ಬ ಪಾಲಕರು ನನ್ನ ಮಗ ಹಾಗಾಗ್ಬೇಕು, ನನ್ನ ಮಗ ಹೀಗಾಗ್ಬೇಕು ಅಂತ ಹೇಳ್ತೇವೆ. ಆದ್ರೆ ಹಾಗಾಗ್ಬೇಕು ಅಂತ ಹೇಳೋದ್ ತಪ್ಪಲ್ಲ. ಆದ್ರೆ ಅದನ್ನ ಇನ್ನೊಬ್ಬರ ಮಗುವಿನ ಜೊತೆಗೆ ಹೋಲಿಕೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಲಿಮಿಟ್ ಇದೆ, ಅವ್ರದ್ದೇ ಆದ ಒಂದು ಗುರಿ ಇದೆ. ಅದಕ್ಕಾಗಿ ದಯವಿಟ್ಟು ಹೋಲಿಕೆ ಮಾಡಬೇಡಿ. ಆಮೇಲೆ ನಿಮ್ಮ ಹತ್ರ ಒಂದು ವಿಸ್ತಾರವಾದ ದೃಷ್ಟಿ ಇರ್ಲಿ. ನನ್ನ ಮಗ ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕು ಅಂತ ಅನ್ಕೋಬೇಡಿ.
ಕರಿಯರ್ ಅಂತಂದ್ರೆ ಗೌರ್ಮೆಂಟ್ ಜಾಬ್ ಮಾತ್ರ ಅಲ್ಲ, ನೂರಾರು ಹೊಸ ಕ್ಷೇತ್ರಗಳಿದೆ. ಇವತ್ತು ದಿನ ಒಂದೊಂದು ಹೊಸದು ಹುಟ್ಕೋತಾ ಇದೆ. ನಮ್ಗೆ ಆಶ್ಚರ್ಯ ಆಗತ್ತೆ, ಇದ್ರಲ್ಲೂ ಕೂಡ ಹೀಗೂ ಮಾಡಬಹುದಾ ಅಂತ. ಯಾಕಂದ್ರೆ ಸಕ್ಸಸ್ ಆದವ್ರು ಬೇಕಾದಷ್ಟು ಜನ ಇದ್ದಾರೆ. ಆಮೇಲೆ ಅವ್ರ ಮೊದಲು ಯಾವುದೋ ಒಂದು ಜಾಬಿಗೆ ಹೋದ ಅಂತಂದ್ರೆ ಸಂಬಳ ಎಷ್ಟು ಅಂತ ಕೇಳಬೇಡಿ. ಬಹಳ ಸಲ ಬೆಂಗಳೂರಿನಲ್ಲಿ ಹಳ್ಳಿಯಿಂದ ಹೋದವನು ಬೆಂಗಳೂರಿಗೆ ಹೋಗಿ 10-12 ಸಾವಿರ ರೂಪಾಯಿ ಸಂಬಳದಲ್ಲಿ ನಿಂಗೆ ಜಾಬ್ ಮಾಡ್ಕೊಂಡು 2 ಹೊತ್ತು ಊಟ ಮಾಡ್ಕೊಂಡು ಕಂಫರ್ಟ್ ಇದೆಯಾ ಅಂತ ಕೇಳ್ಬೇಡಿ. ಯಾಕಂದ್ರೆ ಸ್ಯಾಲ್ರಿಯಿಂದ ಅಳಿಯೋದನ್ನ ನಾವು ನಿಲ್ಲಿಸ್ಬೇಕು. ಯಾಕಂದ್ರೆ ಅದು ಆ ಪುಟಾಣಿಯ ಆ ಮಗುವಿನ ಮೊದಲ ಹೆಜ್ಜೆ ಆಗಿರುತ್ತೆ. ನಮ್ಮ ಕಾಲದಲ್ಲಿ ನಾವೇನು ಮೊದಲು ಸ್ಟಾರ್ಟಿಂಗ್ ಮಾಡಿದ್ವಿ ಅದನ್ನ ಒಂದ್ಸಲ ಯೋಚನೆ ಮಾಡಿ ನೋಡಿ. ಹಾಗೆ ಡೋಂಟ್ ಕಂಪೇರ್, ಅದನ್ನು ಕಂಪೇರ್ ಮಾಡಬೇಡಿ. ಮತ್ತೆ ಮಕ್ಕಳಿಗೆ ಸ್ವಾತಂತ್ರ್ಯ ಮತ್ತು ಧೈರ್ಯ ಎರಡನ್ನೂ ಹೇಳ್ಬೇಕು. ಸ್ವಾತಂತ್ರ್ಯ ಏನಕ್ಕೆ ಹೇಳ್ಬೇಕು ಅಂತಂದ್ರೆ ಅವ್ರು ಕೇಳಿದ್ದೆಲ್ಲ ಕೊಡಿಸುವ ಸ್ವಾತಂತ್ರ್ಯ ಅಲ್ಲ, ಮಕ್ಕಳಿಗೆ ಪ್ರಶ್ನೆ ಕೇಳೋ ಸ್ವಾತಂತ್ರ್ಯ ಕೊಡಬೇಕು, ಮತ್ತೆ ಸೋಲುವ ಧೈರ್ಯ ಕೊಡಬೇಕು. ನಾವು ಪ್ರತಿ ಸಲ ನಮ್ಮ ಮಗ ಫಸ್ಟ್ ಬಂದ ಸೆಕೆಂಡ್ ಬಂದ ಅಂತ ಸ್ವೀಟ್ ಹಂಚ್ತೇವೆ. ಬಹಳ ಆಶ್ಚರ್ಯ ಆಗ್ಬಹುದು ನಿಮ್ಗೆ ನನ್ನ ಈ ಸ್ಟೇಟ್ಮೆಂಟ್. ಮಗು ಫೇಲ್ ಆದಾಗ ನನ್ನ ಮಗ ಫೇಲ್ ಆಗಿದೆ ಅಂತ ನಾವು ಯಾರತ್ರನೂ ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಸಾಮಾಜಿಕವಾದ ಪರಿಸ್ಥಿತಿಯಲ್ಲಿ ಮಗ ಫೇಲ್ ಅಂತಂದ್ರೆ ನಮ್ಮ ಮೇಲೆ ಕೆಟ್ಟ ದೃಷ್ಟಿಲಿ ನೋಡ್ತಾರೆ ಅನ್ನುವಂಥ ಪೇರೆಂಟ್ಸ್ ಗಳಿರೋದೇ ಜಾಸ್ತಿ. ಆದ್ರೆ ಆ ಮಗುವಿನ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಾವು ಇವತ್ತಿನವರೆಗೂ ಯೋಚನೆ ಮಾಡಿಲ್ಲ. ಹಾಗಾಗಿ ಸ್ವಾತಂತ್ರ್ಯ ಮತ್ತು ಧೈರ್ಯವನ್ನ ಕೊಡುವಂತಹ 2 ಸಂಗತಿಗಳನ್ನ ನಾವು ಪೇರೆಂಟ್ಸ್ ಮಾಡಬೇಕು. ಅದು ಮಾಡಿದಾಗ ಮಾತ್ರ ಅವರಿಗೆ ಒಂದು ವಿಸ್ತಾರವಾದ ಬದುಕಿನ ಕಲ್ಪನೆ ಬರ್ತದೆ. ನಮ್ಮ ಪಾಲಕರ ಪಾತ್ರದ ಬದಲಾವಣೆ ಒತ್ತಡದ ಪಾಲನೆಯಿಂದ ಬೆಂಬಲದ ಪಾಲನೆಗೆ ಹೋಗ್ಬೇಕು. ಅಂದ್ರೆ ನಮ್ಮ ನಿರೀಕ್ಷೆ ಏನಿದೆ, ನನ್ನ ಮಗ ಬ್ಯಾಂಕ್ ಆಫೀಸರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ. ನೀವು ನೀಟನ್ನ ನೋಡಿದಿರಿ, ನೀಟಿನ ಗಲಾಟೆಯಲ್ಲಿ ನೋಡಿ 15ರಿಂದ 20 ಮಕ್ಕಳು ತಮ್ಮ ಜೀವವನ್ನ ಕಳ್ಕೊಂಡ್ರು. ಅನ್ಬಿಲೀವಬಲ್ ಪ್ರೆಷರ್ಸ್, ಸಾಧ್ಯನೇ ಇಲ್ಲ. 2 ವರ್ಷ 3 ವರ್ಷ ಓದ್ಕೊಂಡು ಕೊನೆಗೂ ಅವರಿಗೆ ನಿಗದಿಯಾದಂತಹ ಸೀಟ್ ಸಿಗದೆ ಇದ್ದಾಗ ಫ್ರಸ್ಟ್ರೇಷನ್ಗೆ ಹೋಗ್ಕೊಂಡು ಅವರು ಪಡುವಂತಹ ಕಷ್ಟ ಇದೆಯಲ್ಲ, ಅದು ಖಂಡಿತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನಮ್ಮ ನಿರೀಕ್ಷೆಗಳನ್ನ ಕಡಿಮೆ ಮಾಡಬೇಕು. ಆಮೇಲೆ ನಾವು ಮಕ್ಳಿಗೆ ಕೇಳ್ಬೇಕು, ನಿನ್ಗೆ ಯಾವ ಕ್ಷೇತ್ರ ಇಷ್ಟ ಇದೆ ನೀನು ಅದನ್ನ ಆರಿಸ್ಕೊ ಅಂತ. ಆಮೇಲೆ 2ನೇದು ಬಹಳ ಮುಖ್ಯವಾಗಿ ಮಾಡ್ಬೇಕಾದ ಕೆಲಸ ಮೌಲ್ಯಮಾಪನ. ಪಕ್ಕದ ಮನೆಯ ಮಗುವಿನ ಜೊತೆ ಹೋಲ್ಸೋದನ್ನ ನಿಲ್ಲಿಸ್ಬೇಕು. ನಿನ್ನೆಗಿಂತ ನಿಮ್ಮ ಮಗುವಿನ ಜೊತೆ ಹೋಲ್ಸೋದು, ನಿನ್ನೆ ನಿಮ್ಮ ಮಗು ಹೇಗಿತ್ತು ಇವತ್ತು ಹೇಗಿದ್ದಾನೆ, ನಿನ್ನೆ ಏನ್ ಮಾಡ್ದ, ಒಂದು ಕಂಪನಿಗೆ ಸೇರ್ಕೊಂಡ ಬಿಟ್ಟು ಬಂದ ಅಂತ ಇಟ್ಕೊಳ್ಳಿ. ನಾವು ಬಿಟ್ಟು ಬಂದ ತಕ್ಷಣ ಏನ್ ಹೇಳ್ತೇವೆ ಅಂತಂದ್ರೆ, ಏನ್ ನೀ ಅದನ್ನು ಬಿಟ್ಟು ಬಂದ್ಬಿಟ್ರೆ ಇನ್ನೇನ್ ಮಾಡ್ಬೇಕು ಅಂತಿದ್ಯಾ, ಇಲ್ಲೇ ಕೂತ್ಕೊಂಡು ಇಲ್ಲೇ ತಿನ್ಬೇಕು ಅಂತಿದ್ಯಾ ಅಂತ ಕೇಳೋದಲ್ಲ. ನಿನ್ನೆಗಿಂತ ಇವತ್ತು ನೀನ್ ಬೆಟರ್ ಪೊಸಿಷನ್ಗೆ ಏನ್ ಹೋಗ್ಬಹುದು, ಏನ್ ಮಾಡೋದಕ್ಕೆ ಸಾಧ್ಯ ಅಂತ ಕೇಳ್ಬೇಕು. ಈ ಪ್ಯಾರೆಂಟಿಂಗ್ ನಾವು ಬಹಳ ಸಲ ತಪ್ತಾ ಇದ್ದೇವೆ. ಇನ್ನು ಪ್ರತಿ ಸಲ ಮಕ್ಕಳ ವೈಫಲ್ಯಕ್ಕೆ ನಾವು ಅತ್ಯಂತ ಹೆಚ್ಚು ಕೋಪವನ್ನ ತೋರಿಸ್ತೇವೆ, ನಿರಾಸೆಯನ್ನು ಹೊರಗಾಕ್ತೇವೆ. ಮಕ್ಕಳೆದ್ರಿಗೆ ನಾವು ಸ್ಟೇಟ್ಮೆಂಟ್ ಮಾಡ್ತೇವೆ, ನಾವು ಇದಕ್ಕಾಗಿ ನಿಮ್ಮನ್ನ ಇಷ್ಟು ಬೆಳೆಸಿದ್ವಾ, ಇಷ್ಟು ಕಷ್ಟಪಟ್ವಾ, ನಾವೇನೋ ಅನ್ಕೊಂಡಿದ್ವಿ, ಹೊರಗಡೆ ಹೋದ್ರೆ ಜನ ಏನ್ ಹೇಳ್ತಾರೆ, ಅವ್ರಿಗೆ ಯಾರು ಉತ್ತರ ಕೊಡುದು. ಈ ರೀತಿಯ ಕೋಪ ನಿರಾಸೆಯನ್ನ ಮಕ್ಕಳೆದ್ರಿಗೆ ತೋರಿಸಿದಾಗ ಅವ್ರು ಇನ್ನಷ್ಟು ಕುಗ್ಗು ಹೋಗ್ತಾರೆ. ಅದ್ರ ಬದಲು ನಾವು ಹೇಳ್ಬೇಕಾಗಿದ್ದು, ನೀನ್ ಪ್ರಯತ್ನ ಮಾಡು, ತಪ್ಪಾದ್ರೂ ನಿನ್ ಜೊತೆ ನಾವಿದ್ದೇವೆ ಅಂತ ಹೇಳುವಂತಹ ಪಾಸಿಟಿವ್ ಸೆನ್ಸ್ ಅನ್ನ ನಾವು ಡೆವಲಪ್ ಮಾಡಿದ್ರೆ ಖಂಡಿತ ಮಕ್ಕಳಿಗೆ ಒಂದು ಒಳ್ಳೆ ಪ್ಯಾರೆಂಟಿಂಗ್ ಆದಂಗೆ ಆಗತ್ತೆ. ಹಾಗಾಗಿ ದಯವಿಟ್ಟು ಬೇರೆಯವರೊಂದಿಗೆ, ಇಲ್ಲಿ ಯಾರು ಶರಣೆಯರಿದ್ದೀರಿ, ನಮ್ಮ ಮಕ್ಕಳನ್ನ ಬೇರೆಯವರೊಂದಿಗೆ ಹೋಲಿಕೆ ಮಾಡೋದು ಬೇಡ. ಅವರ ಆಸಕ್ತಿಗೆ ಬೆಂಬಲವನ್ನ ನೀಡುವ ಚಿಕ್ಕ ಪ್ರಯತ್ನವನ್ನ ಮಾಡೋಣ. ಸೋಲುಗಳಾದಾಗ ಜೊತೆಯಾಗಿ ನಿಲ್ಲೋಣ. ಅವ್ರಿಗೆ ಹೀಗೆಳೆದು ಮತ್ತೆ ಕುಗ್ಗಿಸೋದ್ರ ಬದಲು, ಪರವಾಗಿಲ್ಲ ನಾನ್ ನಿನ್ ಜೊತೆ ಇದ್ದೇನೆ, ಏನೂ ಆಗೋದಿಲ್ಲ ಅಂತ ಹೇಳುವಂತ ಒಂದು ಬೆಂಬಲದ ಮಾತಾಡಿದ್ರೆ ಮಕ್ಕಳು ಚಿಗುರ್ಕೊಂಡ್ಬಿಡ್ತಾರೆ. ಹೊಸ ದಾರಿಗಳನ್ನು ಹುಡುಕೋದಕ್ಕೆ ಪ್ರೋತ್ಸಾಹಿಸಿ, ಬಹಳ ಮುಖ್ಯ ಇದು. ಯಾಕಂದ್ರೆ ಅವ್ರಿಗೆ ಅನುಭವ ಇರೋದಿಲ್ಲ, ನಮಗೆ ಅನುಭವ ಇದೆ. ಬದುಕನ್ನ ಬಹಳ ಹಲವು ತಿರುವುಗಳಲ್ಲಿ ಇವತ್ತಿಲ್ಲಿ ಬಂದು ನಿಂತಿರುವಾಗ ನಮ್ಮ ಅನುಭವಗಳು ಮಕ್ಕಳಿಗೆ ಇರೋದೇ ಇಲ್ಲ. ಹೊಸ ದಾರಿಗಳನ್ನ ಹುಡುಕೋದಕ್ಕೆ ನಾವು ಪ್ರೋತ್ಸಾಹ ಕೊಡೋಣ. ಆಮೇಲೆ ಬಹಳ ಮುಖ್ಯವಾಗಿ ನಾವು ತಾಳ್ಮೆ ಇಟ್ಕೊಳ್ಳೋಣ. ಅವ್ರ ಪ್ರಯಾಣವನ್ನ ನಾವು ನಂಬೋಣ. ನಾವೇ ನಂಬದೇ ಇದ್ರೆ ನಮ್ಮ ಮಕ್ಕಳ ಪ್ರಯಾಣವನ್ನ ಅಥವಾ ಜರ್ನಿಯನ್ನ ನಾವೇ ಅನಲೈಸ್ ಮಾಡದೇ ಇದ್ರೆ ಬೇರೆಯವರು ಅಕ್ಕಪಕ್ಕದವ್ರು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ.
ಹಾಗಾಗಿ ಯಾರ್ಯಾರು ಪ್ಯಾರೆಂಟ್ಸ್ ಇದ್ದೀರಿ, ಒಂದು ಮಕ್ಕಳಿಗೆ ನೀವು ಹೇಳ್ಬಿಡಿ, ನಿಮ್ಮ ಬಳಿ ಇರುವಂತ 3 ಕೌಶಲ್ಯಗಳು ಯಾವುದು ಅಂತ ಹೇಳಿ ಅವ್ರ ಹತ್ರ ಬರೀಲಿಕ್ಕೆ ಹೇಳಿ. ಇದು ಸೆಲ್ಫ್ ಅಸೆಸ್ಮೆಂಟ್. ಇದು ನಾನು ಆಕ್ಚುಲಿ ಇವತ್ತು ಮಕ್ಕಳಿದ್ರೆ ಇದನ್ನು ಮಾಡಿಸ್ಬೇಕು ಅಂತ ಇದ್ದೆ. ಆಮೇಲೆ ಅದರಲ್ಲಿ ಏನ್ ಹೇಳ್ಬೇಕು ಇನ್ನೊಂದು ಅಂತಂದ್ರೆ, ನಾನು ಹೊಸದಾಗಿ ಏನ್ ಕಲಿಬೇಕು ಅಂತ ಅನ್ಕೊಂಡಿದ್ದೇನೆ ಅನ್ನುವಂಥದ್ದು. ಈ 4 ಪಾಯಿಂಟ್ ನನ್ನ ಹತ್ರ ಇರುವಂತದ್ದು. ಸ್ಟೂಡೆಂಟ್ಸ್ ಜಾಯಿನ್ ಆಗಿದ್ದಾರೆ ಸರ್. ಹೌದಾ? ಓಕೆ, ರೈಟ್. ನೋಡಿ, ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಿ, ಈಗೆಲ್ಲ ನನ್ನ ಮಾತುಗಳನ್ನ ಕೇಳಿದಿರಿ ಅಂತಾದ್ರೆ, ಇವತ್ತು ನೀವು ಮನೆಗೆ ಹೋದ ನಂತರ ಮಾಡ್ಬೇಕಾದಂತ ಬಹಳ ಮುಖ್ಯವಾದ ಕೆಲಸಗಳಂತಂದ್ರೆ ಈ 3. ನನ್ನ ಬಳಿ ಇರುವಂತ ಕೌಶಲ್ಯಗಳು ಏನೇನು ಅಂದ್ರೆ, ಯಾರಿಗೋ ಹಾಡ್ಲಿಕ್ಕೆ ಬರುತ್ತೆ ಅಂತ ಇಟ್ಕೊಳ್ಳಿ, ಯಾರೋ ಚಂದ ಚಿತ್ರ ಬಿಡಿಸ್ತಾರೆ ಅಂತ ಇಟ್ಕೊಳ್ಳಿ, ಅಥವಾ ಇನ್ನೇನೋ ಒಂದು ಆಂಕರಿಂಗ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಇವೆಲ್ಲ ನಿಮ್ಮ ಕೌಶಲ್ಯಗಳು. ಇದು ಶಾಲಾ ಕಾಲೇಜ್ನಲ್ಲಿ ಕಲಿಸದೆ ನಿಮಗ್ ನೀವೇ ಡೆವಲಪ್ ಮಾಡ್ಕೊಂಡಿರುವಂಥದ್ದು. ಇದನ್ನ ಇಟ್ಕೊಂಡ ನಂತರ ನಿಮ್ಗೆ ಏನ್ ಅನ್ಸುತ್ತೆ, ನಾನು ಏನನ್ನ ಹೊಸ ಕೌಶಲ್ಯ ಕಲಿಬಹುದು ಅಂತ. ಇಟ್ ಶುಡ್ ಬಿ ಟೈಮ್ ಬೌಂಡೆಡ್. ನಾನು ಸ್ಮಾರ್ಟ್ ಆಗಿರ್ಬೇಕು ಅಂತ ನಾವು ಹೇಳ್ತೇವಲ್ಲ, ಆ ಸ್ಮಾರ್ಟ್ ಆಗಿರ್ಬೇಕು ಅಂತಾರೆ ಸ್ಪೆಸಿಫಿಕ್ ಇರಬೇಕು, ಮೆಜರೇಬಲ್ ಇರಬೇಕು, ರೀಚಬಲ್ ಇರಬೇಕು ಅಂತ ಯಾಕೆ ಹೇಳ್ತೇವೆ ಅಂತಂದ್ರೆ, ನಾನೊಂದು ಮರ್ಸಿಡೀಸ್ ಬೆಂಜ್ ತಗೋತೇನೆ ಅಂತಂದ್ರೆ ಯಾವಾಗ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. 90 ವರ್ಷಕ್ಕೆ ತಗೊಂಡ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ಅದಕ್ಕೆ ಟೈಮ್ ಸ್ಪೆಸಿಫಿಕ್ ಇರಬೇಕು. ಈ 90 ಡೇಸ್ ಒಂದು ನೀವು ಟಾರ್ಗೆಟ್ ಅನ್ನ ಮಾಡ್ಕೊಳ್ಳಿ. ಮತ್ತೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ನನಗೆ ಗೊತ್ತಿಲ್ಲ ಅನ್ನೋದು ತಪ್ಪಲ್ಲ, ನಾನು ಕಲಿಯೋದಿಲ್ಲ ಅನ್ನೋದು ಸಮಸ್ಯೆ. ನಮ್ಮಲ್ಲಿ ಬಹಳ ಜನರಿಗೆ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ, ನಂಗೆ ಗೊತ್ತಿಲ್ಲ ಅಂತಾನೂ ಹೇಳೋದಿಲ್ಲ, ಕಲಿಯೋದಿಲ್ಲ ಅಂತಾನೂ ಹೇಳೋದಿಲ್ಲ. ಹಾಗಾಗಿ ನಮ್ದು 90 ಡೇಸ್ ಕರಿಯರ್ ಪ್ಲಾನಿಂಗ್ ಹೆಂಗಿರ್ಬೇಕು ಅಂತಂದ್ರೆ, ನಿಮ್ಗೇನ್ ನಾನು ಬಹಳ ಸಮಯ ನಿಮ್ಮಿಂದ ಕೇಳ್ತಾ ಇಲ್ಲ. ನಾನು ಪ್ರತಿದಿನಕ್ಕೆ 2 ಗಂಟೆ ಹೂಡಿಕೆಯನ್ನ ನೀವು ಮಾಡಿ ಸಾಕು. ಜಸ್ಟ್ 2 hours. ಯು ಗಿವ್ ಮಿ 2 hours, ಇಟ್ಸ್ ಇನಫ್. ನೀವು ಎಷ್ಟೋ ಸಲ ಸ್ಕ್ರೋಲ್ ಮಾಡ್ತೀರಿ, ವಾಟ್ಸಪ್ ನೋಡ್ತೀರಿ, ಇನ್ಸ್ಟಾಗ್ರಾಮ್ ನೋಡ್ತೀರಿ, ಚಾಟ್ ಮಾಡ್ತೀರಿ. ಆ 2 ಗಂಟೆಯಲ್ಲಿ ನಿಮ್ಗೋಸ್ಕರ ನಾನು ಹೇಳ್ತಾ ಇದ್ದೇನೆ, ಒಂದು 3 ಪ್ಲಾನ್ ಮಾಡ್ಕೊಳ್ಳಿ. ಒಂದು 60 minutes ಕೌಶಲ್ಯ ಕಲಿಕೆಗೆ ಇಟ್ಕೊಳ್ಳಿ, ಫಸ್ಟ್ ಪಾರ್ಟ್. ಎನೆದರ್ 60 minutes ಇಂಗ್ಲಿಷ್ ಸಂವಹನಕ್ಕೆ ಇಟ್ಕೊಳ್ಳಿ, ಕಮ್ಯುನಿಕೇಶನ್ ಇಟ್ಕೊಳ್ಳಿ. ಇನ್ನು 30 minutes ಸಂದರ್ಶನ, ಪರೀಕ್ಷೆ ಸಿದ್ಧತೆಗೆ ಇಟ್ಕೊಳ್ಳಿ. ಇಷ್ಟು ಸಾಕು. ಇದು 90 ಡೇಸ್ ಕರಿಯರ್ ಚಾಲೆಂಜ್ ಅಂತ. ಈ 90 ಡೇಸಿಗೆ ನಾನು ಹೇಗೆ ಬದಲಾಗಬಹುದು ಅಂತ ನಾನು ತುಂಬಾ ನಿಮ್ಗೆ 8 ತಾಸು ಓದಿ ಅಂತ ಇವಾಗ ಹೇಳ್ತಾ ಇಲ್ಲ. ಫೈನಲ್ ಇಯರ್ ನಲ್ಲಿ ಇರುವಂತವರು ಕೂಡ ನಿಮ್ಮ ಅಕಾಡೆಮಿಕ್ ಏನು ಓದಬೇಕು ಆ ಓದಿನ ಜೊತೆಗೆ ಒಂದು 60 ನಿಮಿಷ ಕೌಶಲ್ಯ ಕಲಿಕೆಗೆ ಮೀಸಲಾಗಿಡಿ. ಇನ್ನು 30 ನಿಮಿಷ ಇಂಗ್ಲಿಷಿಗೆ ಮತ್ತು ಸಂವಹನಕ್ಕಿಡಿ. ಇನ್ನು 30 ನಿಮಿಷ ಸಂದರ್ಶನ ಮತ್ತು ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿ. ಯಾಕಂದ್ರೆ 2 ಗಂಟೆ ಹೂಡಿಕೆ ನಿಮ್ಮ ಭವಿಷ್ಯವನ್ನ ಖಂಡಿತ ಬದಲಾಯಿಸಬಹುದು. ಈಗ ನಾನು ಯಾಕೆ ನನ್ನ ಈ ಸ್ವಲ್ಪ ಮೊದಲು ಒಂದು 10 ನಿಮಿಷದ ಮೊದಲು ನಮ್ಮ ಭಾಷೆ ಬಹಳ ಮುಖ್ಯ ಅಂತ ಅಂದೆ ನಾನು. ಬಟ್ ಇಲ್ಲಿ ನಾನು ಇಂಗ್ಲಿಷ್ ಸಂವಹನಕ್ಕೆ 30 ನಿಮಿಷ ಇಂಗ್ಲಿಷ್ ಸಂವಹನಕ್ಕೆ ಇಡಿ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಈ ಸಲದ IBPS ಇರ್ಬೋದು, ಈ ಸಲದ SBI ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ 30 ಅಂಕಗಳಿಗೆ ಪ್ರಿಲಿಮ್ಸ್ ನಲ್ಲಿ ಇರಬೇಕಾದ ಇಂಗ್ಲಿಷ್ ಅನ್ನ 40 ಅಂಕಗಳಿಗೆ ಬದಲಾಯಿಸಿದ್ದಾರೆ. ಮೇನ್ಸ್ ನಲ್ಲಿ 45 ಅಂಕಗಳಿಗೆ ಬದಲಾಯಿಸಿದ್ದಾರೆ. ಆಮೇಲೆ ಡಿಸ್ಕ್ರಿಪ್ಟಿವ್ ಪೇಪರ್ ನಲ್ಲಿ ಇಮೇಲ್ ರೈಟಿಂಗ್, ಸ್ಕಿಲ್ ರೈಟಿಂಗು, ಅಪ್ಲಿಕೇಶನ್ ರೈಟಿಂಗು ಅನ್ನುವಂತ ಹೊಸ ಕಾನ್ಸೆಪ್ಟ್ ಅನ್ನ ತಂದಿದ್ದಾರೆ. ಅಂದ್ರೆ ಬದಲಾಗ್ತಾ ಇರುವ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಇಮೇಲ್ ರೈಟಿಂಗ್ ನಲ್ಲಿ ಇಂಗ್ಲಿಷ್ ಅನ್ನ ಯೋಚನೆ ಮಾಡ್ತಾ ಇದೆ. ಹಾಗಾಗಿ ಈ 3 ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೇನೆ. ಇದರಿಂದ ಏನಾಗತ್ತೆ ಅಂತಂದ್ರೆ, ಒಂದು ಉದ್ಯೋಗದ ಸಿದ್ಧತೆಗೆ ನಿಮ್ಮ ಮೇಲೆ ಪ್ರೆಷರ್ ಬರೋದಿಲ್ಲ. ಇನ್ನೊಂದು ಪರೀಕ್ಷಾ ಸಿದ್ಧತೆಗೆ ಟೈಮ್ ಬೌಂಡೆಡ್ ಆಗಿ ನೀವು ತಯಾರಾಗ್ತಾ ಇರೋದ್ರಿಂದ ನಿಮಗೆ ಭಯ ಕಾಡೋದಿಲ್ಲ. ಇದನ್ನ ನೀವು ಮಾಡ್ಕೋತಾ ಹೋದ್ರೆ ಸಾಕು. ಇನ್ನು ಈ 30 ದಿನದ ನಂತರ ಇನ್ನು 60 ದಿನದಲ್ಲಿ ನೀವು ಮಾಡಬೇಕಾಗಿದ್ದು ಡೇ 1 to 30 ಮೂಲಭೂತ ಜ್ಞಾನ ಮತ್ತು ಸಂವಹನ ಸುಧಾರಣೆ 1 to 30. ಡೇ 31 to 60 ಪ್ರಾಯೋಗಿಕ ಅಂದ್ರೆ ಪ್ರಾಕ್ಟಿಕಲ್, ಹೊಸ ಕೌಶಲ್ಯದ ಪ್ರಾಯೋಗಿಕ ಬಳಕೆ, ಡಿಜಿಟಲ್ ಟೂಲ್ಸ್ ಕಲಿಯುವಿಕೆ, ಇದನ್ನ ಮಾಡ್ಕೋಬೇಕು. ಇವತ್ತು ಎಲ್ಲ ಸ್ವಯಂನಲ್ಲಿ ಇದೆ. ಸ್ವಯಂನಲ್ಲಿ 15 ದಿವಸದಿಂದ ವರ್ಷಗಟ್ಟಲೆ ಇರುವಂತ ಡಿಜಿಟಲ್ ಕೋರ್ಸ್ಗಳು ಇದೆ. ಕೆಲವು ಫ್ರೀ ಇದೆ, ಕೆಲವು ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ನಾಮಿನಲ್ ಫೀಸ್ ಅನ್ನ ಕಟ್ಬಿಟ್ಟು ಸ್ವಯಂನಲ್ಲಿ ನೀವು ಎನ್ರೋಲ್ ಮಾಡ್ಬೋದು. ಸ್ವಯಂ ಬಿಟ್ಟ ಸ್ಕಿಲ್ ಇಂಡಿಯಾ ಇದೆ, ಸ್ಕಿಲ್ ಇಂಡಿಯಾದಲ್ಲಿ ಡಿಜಿಟಲ್ ಇಂಡಿಯಾ ಇದೆ. ಪ್ರತಿಯೊಂದು ಪ್ಲಾಟ್ಫಾರ್ಮ್ ನಲ್ಲೂ ನಿಮ್ಗೆ ಎಕ್ಸ್ಟ್ರಾ ಕಲಿಯೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಈಗ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಿಮ್ಮ ಸರ್ಟಿಫಿಕೇಟು ಜಸ್ಟ್ ಎಂಟ್ರಿಗೆಗೋಸ್ಕರ ನೀವು ತೆಗೆದುಕೊಂಡಂತ ಟಿಕೆಟ್ ಅಷ್ಟೇ. ನಿಮ್ಮ ಕ್ಯಾಪ್ ನಲ್ಲಿ ಎಕ್ಸ್ಟ್ರಾ ಏನಿದೆ ಅಂತ ಪ್ರತಿಯೊಬ್ರು ಇವತ್ತು ನೋಡ್ತಾರೆ. ನೀವು ಯಾವ ಸಂದರ್ಶನಕ್ಕೆ ಹೋಗಿ, ಯಾವುದೇ ತರಹದ
ಸರ್ಕಾರಿ ಅಥವಾ ಖಾಸಗಿ ವಲಯಕ್ಕೆ ಹೋದ್ರೂ ಕೂಡ ನೀವು ಫೇಲ್ ಆದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಎಕ್ಸ್ಟ್ರಾ ಏನಿದೆ ಅಂತ ಕೇಳ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ 61ರಿಂದ 90 ನಿಮ್ ಸಿದ್ಧತೆ ಏನಿರ್ಬೇಕು ಅಂದ್ರೆ ಜಾಬ್ ಪ್ರಿಪರೇಷನ್ಗೆ, ರಿಸ್ಯೂಮ್ ಬಿಲ್ಡಿಂಗಿಗೆ ಮತ್ತು ಪೋರ್ಟ್ಫೋಲಿಯೋ ಸೃಷ್ಟಿ ಮಾಡೋದಕ್ಕೆ. ರಿಸ್ಯೂಮ್ ಬಿಲ್ಡಿಂಗ್ ಲಿಂಕ್ಡ್ಇನ್ ನಲ್ಲಿ ಬಹಳ ಜನ ಹೇಳ್ತಾರೆ ನಾನು ಲಿಂಕ್ಡ್ಇನ್ ನಲ್ಲಿ ಪ್ರೊಫೈಲ್ ಅಪ್ಲೋಡ್ ಮಾಡಿದ್ದಾನೆ ಅಂತ. ಮಕ್ಕಳ ನೆನ್ಪಿಟ್ಕೊಳ್ಳಿ, ಲಿಂಕ್ಡ್ಇನ್ ನಲ್ಲಿ ಪ್ರೊಫೈಲ್ ಅಪ್ಲೋಡ್ ಮಾಡಿದ್ರೆ ಯಾರು ಪ್ರೊಫೈಲು ಕೂಡ ನಿಮ್ದು ಓದೋದಿಲ್ಲ. ಯಾಕಂದ್ರೆ ಇವತ್ತು ಅದಕ್ಕೂ ಕೂಡ ಒಂದೊಂದು ವೇಕೆನ್ಸಿಗೆ ಲಕ್ಷಗಟ್ಟಲೆ ಅಪ್ಲಿಕೇಶನ್ ಬರುವಾಗ ಅದಕ್ಕೂ AI ಮತ್ತು ChatGPT ಬಂದಿದೆ. ಅದು ಯೋಚನೆ ಮಾಡ್ತದೆ ಏನ್ ಕಲಿಕೆ ಇದೆ ಇವನ ಹತ್ರ ಅಂತ. ಹಾಗಾಗಿ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಯಶಸ್ಸಿನ ಅಂತಿಮ ಸೂತ್ರ ನಾನು ಹೇಳೋದಿದ್ರೆ, ಪದವಿ ನಿಮ್ ಕೈಯಲ್ಲಿರೋದು ಬರೀ ಸರ್ಟಿಫಿಕೇಟ್ ಮಾತ್ರ. ಕೌಶಲ್ಯ ನಿಮ್ಮ ನಿಜವಾದ ಸಾಮರ್ಥ್ಯ, ಅದನ್ನ ನೆನ್ಪಿಟ್ಕೊಳ್ಳಿ. ಸಂವಹನ ಅನ್ನೋದು ನಿಮ್ಮ ಅವಕಾಶದ ಬಾಗಿಲು. ನಿಮ್ಮ ಗುಣಲಕ್ಷಣ ನಿಮ್ಮ ಅಸಲಿ ಗುರುತು. ಹೊಂದಿಕೊಳ್ಳುವಿಕೆ ನಿಮ್ಮ ಭವಿಷ್ಯದ ಶಕ್ತಿ. ಪದವಿ ಮುಗಿದಿನ ಎಜುಕೇಶನ್ ಮುಗಿಯೋದಿಲ್ಲ. ಬಹಳ ಜನ ಅನ್ಕೋತಾರೆ ಡಿಗ್ರಿ ಮುಗಿದು ಹೋಯ್ತು ಅಂತ, ಆದ್ರೆ ಕಲಿಕೆ ಅಲ್ಲಿಂದನೇ ಆರಂಭ ಆಗತ್ತೆ. ಇದು ಯಶಸ್ಸಿನ ಅಂತಿಮ ಸೂತ್ರ. ನೀವು ನಾಳೆ ಕೇಳ್ಕೊಳ್ಬೇಕಾದ ಹೊಸ ಪ್ರಶ್ನೆ, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳಿದೆ ನನಗೆ ಉದ್ಯೋಗ ಯಾವಾಗ ಸಿಗತ್ತೆ ಅಂತ. ಆದ್ರೆ ಇವತ್ತು ನೀವು ಕೇಳ್ಕೊಳ್ಬೇಕಾದ ಒಂದು ದೊಡ್ಡ ಪ್ರಶ್ನೆ, ಉದ್ಯೋಗ ಮಾರುಕಟ್ಟೆಗೆ ನಾನು ಎಷ್ಟು ಸಿದ್ಧನಾಗಿದ್ದೇನೆ, ನಾನು ಎಷ್ಟು ರೆಡಿ ಆಗಿದ್ದೇನೆ, ಎಷ್ಟು ಪ್ರಿಪೇರ್ ಆಗಿದ್ದೇನೆ. ಈ ಪ್ರಶ್ನೆಗೆ ನೀವು ಪ್ರತಿನಿತ್ಯ ಉತ್ತರ ಹುಡುಕ್ತಾ ಹೋದ್ರೆ ನೀವು ಉದ್ಯೋಗಕ್ಕಾಗಿ ಓಡೋದಿಲ್ಲ, ಅವಕಾಶಗಳೇ ನಿಮ್ಮನ್ನ ಹುಡ್ಕೊಂಡು ಬರ್ತವೆ. ಇದನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದಾನೆ. ಇಲ್ಲಿವರೆಗೆ ನಾವು ಕೇಳ್ತಾ ಇದ್ದಿದ್ದು ನನಗೆ ಉದ್ಯೋಗ ಯಾವಾಗ ಸಿಗತ್ತೆ ಅಂತ. ನಮ್ಮ ಮಕ್ಕಳಿಗೆ ಉದ್ಯೋಗ ಯಾವಾಗ ಸಿಗತ್ತೆ ಅಂತ ಪೇರೆಂಟ್ಸ್ ಮಾತಾಡ್ತಾರೆ. ಆದ್ರೆ ನಮ್ಮ ಮಕ್ಕಳನ್ನ ನಾವು ಉದ್ಯೋಗ ಮಾರುಕಟ್ಟೆಗೆ ಸಜ್ಜು ಮಾಡಿದೇವ ಅನ್ನೋದನ್ನ ಮರ್ತ್ ಬಿಡ್ತೇವೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಈ ಪ್ರಶ್ನೆ ಕೇಳ್ಕೊಳ್ಳೋ ಹಾಗೆ ನಾವು ತಯಾರಿ ಮಾಡೋಣ. ಉದ್ಯೋಗ ಮಾರುಕಟ್ಟೆಗೆ ನಾವು ಎಷ್ಟು ಸಿದ್ಧರಾಗಿದ್ದೇವೆ ಅಂತ. ಹಾಗೇನೆ ಈ ಪ್ರಶ್ನೆಗೆ ಪ್ರತಿನಿತ್ಯ ಈ 90 ದಿನದಲ್ಲಿ ಉತ್ತರ ಹುಡುಕ್ತಾ ಹೋದ್ರೆ ಉದ್ಯೋಗಕ್ಕಾಗಿ ನೀವು ಅಲ್ದಾಡ್ಬೇಕಾಗಿಲ್ಲ, ಅವಕಾಶಗಳೇ ನಿಮ್ಗೆ ಉದ್ಯೋಗವನ್ನ ಹುಡ್ಕೊಂಡು ಬರ್ತದೆ. ಇನ್ನು ಬಹಳ ಸಲ ಸರ್ಕಾರಿ ಉದ್ಯೋಗನೇ ಫೈನಲ್ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಸರ್ಕಾರಿ ಉದ್ಯೋಗದಲ್ಲಿ ಅದ್ಭುತವಾಗಿ IAS ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಒಂದ್ ಸಣ್ಣ ಉದಾಹರಣೆ ಹೇಳ್ಬಿಡ್ತೇನೆ ನಿಮ್ಗೆ. IAS ನಲ್ಲಿ ತುಂಬಾ ರ್ಯಾಂಕ್ ಬಂದಿದ್ದಾರೆ, ಒಳ್ಳೆ ಹೆಸರು ಮಾಡ್ಕೊಂಡಿದ್ದಾರೆ. ಆಯ್ತು, ಅವ್ರು ನಿವೃತ್ತಿ ಆಗ್ತಾರೆ 60 ವರ್ಷದ ನಂತರ. ಅವ್ರ ಮಗಳಿಗೆ ಅಥವಾ ಮಗನಿಗೆ IAS ಜಾಬ್ ಸಿಗತ್ತಾ ಅಂತ ಪ್ರಶ್ನೆ ಕೇಳಿದ್ರೆ ನೀವೆಲ್ಲರೂ ಉತ್ತರ ಕೊಡ್ತೀರಿ ಇಲ್ಲ ಅಂತ. ಅದೇ ನೀವೊಂದು ಉದ್ಯೋಗವನ್ನ ಸೃಷ್ಟಿ ಮಾಡ್ಕೊಂಡು ಹೊರಟ್ರಿ ಅಂತ ಇಟ್ಕೊಳ್ಳಿ. ನೀವೊಂದು 40 ವರ್ಷ ಆದ್ಮೇಲೆ 50 ವರ್ಷ ಆದ್ಮೇಲೆ ಉದ್ಯೋಗ ಬೇಡ ಅಂತ ಬಂದ್ರೆ ನಿಮ್ಮ ಮಕ್ಕಳಿಗೆ ಒಂದು ಗುಡ್ ವಿಲ್ ಅನ್ನ ಕ್ರಿಯೇಟ್ ಮಾಡಿ ಇಟ್ಟಿದ್ರಿ ಅಂತ ಅರ್ಥ. ನಿಮ್ಮ ಮಗು 0ದಿಂದ ಶುರು ಮಾಡ್ಬೇಕಾಗಿಲ್ಲ. ನೀವು ಎಲ್ಲಿ ಪ್ರಯಾಣವನ್ನ ಪ್ರಾರಂಭ ಮಾಡಿ ಅಂತ್ಯ ಮಾಡಿದ್ರೋ ಅಲ್ಲಿಂದ ಮುಂದುವರ್ಸ್ಕೊಂಡು ಹೋದ್ರೆ ಆಯ್ತು. ಆದ್ರೆ ಸರ್ಕಾರಿ ಉದ್ಯೋಗ ಅನ್ನೋದು ಅದು ನಮ್ಮ ಬದುಕಿನ ಅಂತ್ಯ. ಅದು ನಾವು ರಿಟೈರ್ಡ್ ಆದ್ವಿ ಅಂತಂದ್ರೆ ಮುಗಿದೋಯ್ತು. ನಮ್ಮ ಮುಂದಿನ ಪೀಳಿಗೆಗೆ ಅದರಿಂದ ಏನು ಪ್ರಯೋಜನ ಇಲ್ಲ. ಹಾಗಾಗಿ ದೃಷ್ಟಿಕೋನ ಬದಲಾಯಿಸಿ. ಎಲ್ಲರಿಗೂ ಸರ್ಕಾರಿ ಕೆಲಸ ಸಿಗೋದು ತುಂಬಾ ಕಷ್ಟ ಇದೆ ಇವತ್ತು. ಎಲ್ಲರಿಗೂ ಪ್ರೈವೇಟ್ ಸೆಕ್ಟರ್ಗೆ ಹೋಗೋದು ತುಂಬಾ ಕಷ್ಟ ಇದೆ. ಇನ್ನೂ ಕಾಂಪಿಟೇಷನ್ ಜಾಸ್ತಿ ಇದೆ. ಹಾಗಾಗಿ ಉದ್ಯೋಗ ಬೇಕು. 10 ವರ್ಷದ ನಂತರ ನೀವು ಯೋಚನೆ ಮಾಡಿ, 10 ವರ್ಷದ ನಂತರ ನನ್ನ ಬಳಿ 10 ಜನ ಉದ್ಯೋಗ ಕೇಳ್ಕೊಂಡ್ ಬರುವ ಹಾಗೆ ನಾನೇ ತಯಾರಾದ್ರೆ ಅಂತಂದ್ರೆ ಉದ್ಯಮಿ ಆಗ್ಬಹುದು. ಉದ್ಯೋಗ ಹುಡುಕುವವರು ನೀವು ಬದಲಾದ್ರೆ ಉದ್ಯೋಗ ಸೃಷ್ಟಿಸುವವರು ಆಗ್ಬಹುದು. ಒಂದು ನೆನ್ಪಿಟ್ಕೊಳ್ಳಿ, 25-30 ವರ್ಷದ ಹಿಂದೆ ಒಂದು ಉದ್ಯಮವನ್ನ ಪ್ರಾರಂಭ ಮಾಡ್ತೇವೆ ಅಂತಂದ್ರೆ ಸರ್ಕಾರದಿಂದ ಸಪೋರ್ಟ್ ಇರ್ಲಿಲ್ಲ. ಯಾವ ಲೋನ್ ಸಿಗತ್ತೆ, ಏನ್ ಸಿಗತ್ತೆ, ಎಲ್ಲಿ ಅಪ್ರೋಚ್ ಆಗ್ಬೇಕು, ಏನ್ ಮಾಡ್ಬೇಕು ಅಂತ. ಇವತ್ತು ಹಾಗಿಲ್ಲ. ನೀವು ಉದ್ಯಮ ಮಾಡ್ತೀನಿ ಅಂತಂದ್ರೆ 100 ಬ್ಯಾಂಕ್ಗಳು ನಿಮ್ ಮನೆ ಬಾಗಿಲಿಗೆ ಬಂದು ನಿಲ್ತವೆ. ಏನ್ ಉದ್ಯಮ ಮಾಡ್ತೀರಿ ಹೇಳಿ, ನಾವು ಫೈನಾನ್ಸ್ ಮಾಡ್ತೇವೆ ಅಂತ. ಅಂದ್ರೆ ಇವತ್ತು ಸ್ವಯಂ ಉದ್ಯೋಗ ಏನಿದೆ, ಸೆಲ್ಫ್ ಎಂಪ್ಲಾಯ್ಮೆಂಟ್, ಅದು ಸಣ್ಣ ಉದ್ಯಮ ಇರ್ಬೋದು, ಸ್ಟಾರ್ಟ್ಅಪ್ ಇರ್ಬೋದು. ಆ ತೆಂಬು ಅಂತ ನೀವು ಕೇಳಿದಿರಿ ಅಂತ ಅನ್ಕೋತೀನಿ ನಾನು, ಶ್ರೀಧರ್ ತೆಂಬು ಅಂತ. ಒಂದು ತಮಿಳ್ನಾಡಿನ ಒಂದು ಮೂಲೆಯಲ್ಲಿ, ಕೇರಳದ ಒಂದು ಮೂಲೆಯಲ್ಲಿ ಹೋಗಿ ತನ್ನ ಬಿಲ್ಡಿಂಗ್ ಅನ್ನ ಕಟ್ಟಿದಾನ ಅವನು, ಗ್ರೀನ್ ಫಾರೆಸ್ಟ್ ಇದರ ಕಾನ್ಸೆಪ್ಟ್ ನಲ್ಲಿ. ಇವತ್ತು IT ಕ್ಷೇತ್ರದಲ್ಲಿ ಅವನದೇ ಆದ ಕೊಡುಗೆಯನ್ನ ಕೊಟ್ಟಿದ್ದಾನೆ. ಅವನ ಆಫೀಸು ಕೇರಳದಲ್ಲಿದೆ. ಅದು ಒಂದು ಪುಟ್ಟ ಹಳ್ಳಿಯಲ್ಲಿದೆ. ಪುಟ್ಟ ಹಳ್ಳಿಯಲ್ಲಿ ಇಟ್ಟುಕೊಂಡು ಎಲ್ಲ IT ಬಿಟಿಯರು ಅಲ್ಲಿಗೆ ಬರಬೇಕು ಅನ್ನುವಂಥದ್ದನ್ನ ಅವನು ಮಾದರಿಯಾಗಿ ತೋರಿಸಿದಾನೆ. ಅಷ್ಟೇ ಏಕೆ, ಕರ್ನಾಟಕದ್ದೇ ನಾನು ತೀರ್ಥಹಳ್ಳಿಯ ನೆಂಪು ಅನ್ನುವಂತ ಒಬ್ಬ ವಿದ್ಯಾರ್ಥಿ, ಒಬ್ಬ ಹುಡುಗ, ಇವತ್ತು ಗುಟ್ಕಾ ಬ್ಯಾನ್ ಮಾಡುವಂತ ಸಂದರ್ಭದಲ್ಲಿ ಅಡಿಕೆ ಕೃಷಿ ಬಗ್ಗೆ ಬಹಳ ರಿಸರ್ಚ್ ಮಾಡಿ ಅವನ ಆಫೀಸು ತೀರ್ಥಹಳ್ಳಿಯ ಒಂದು ಪುಟ್ಟ ಹಳ್ಳಿಯಲ್ಲಿ ಮಾಡ್ಕೊಂಡಿದ್ದಾನೆ ಅವನು. ಅದ್ರ ಅರ್ಥ ಏನು?
ಸಣ್ಣ ಸ್ಟಾರ್ಟ್ಅಪ್ ಕೂಡ ಎಲ್ಲಿಂದ ಬೇಕಾದ್ರೂ ವರ್ಕ್ ಮಾಡಬಹುದು ಅಂತ. ಹಾಗೆ ಡಿಜಿಟಲ್ ಉದ್ಯಮಶೀಲತೆ ಮೂಲಕ ಬೇಕಾದಷ್ಟು ಕೆಲಸಗಳನ್ನು ನೀವು ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಈಗ ಯುವಕರು ತುಂಬಾ ಜನ ನಮ್ಮ ಸಂವಹನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂತ ನಾನು ಅನ್ಕೋತೇನೆ. ಈ 30 ದಿನಗಳ ಚಾಲೆಂಜ್ ಅನ್ನ ಮುಂದಿನ 30 ದಿನದ ಈ ರೀತಿ ನೀವು ನಿಮ್ಗೆ ಸ್ಕ್ರೀನ್ ನಲ್ಲಿ ಬರ್ತಾ ಇದೆ. 1 ಗಂಟೆ ಇಂಗ್ಲಿಷ್ ಕಮ್ಯುನಿಕೇಶನ್ ಕೊಡಿ, 30 ನಿಮಿಷ ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವರ್. ಇದು ಕೇವಲ ಬರೀ ಬ್ಯಾಂಕಿಂಗ್ ಅಂತಲ್ಲ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗೋದಿದ್ರು ಕೂಡ ನಿಮ್ಗೆ ಎಕ್ಸಾಮ್ ಪ್ಯಾಟರ್ನ್ ಒಂದೇನೆ. ರೀಸನಿಂಗು, ಮ್ಯಾಥಮೆಟಿಕ್ಸು, ನೀವು ಯಾವ ಪ್ಯಾಟರ್ನ್ ಹೋದ್ರು ಇದೇ ಬರ್ತದೆ. ಆಮೇಲೆ ಅಲ್ಲಿ ಜನರಲ್ ನಾಲೆಜು ಇದೇ ಬರೋದು. ಹಾಗಾಗಿ ನಾವು ಅಟ್ಲೀಸ್ಟ್ ಈಗ ನಮ್ದು ಪ್ಲಾನ್ ಮಾಡ್ಕೊಂಡ್ರೆ 30 ನಿಮಿಷ ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್, ಇನ್ 30 ನಿಮಿಷ ಡಿಜಿಟಲ್ AI ಸ್ಕಿಲ್ ಅಭ್ಯಾಸ, 30 ನಿಮಿಷ ಓದೋದು ಪ್ಲಸ್ ಸ್ವಯಂ ಮೌಲ್ಯಮಾಪನ, 1 ಗಂಟೆ ಆಪ್ಟಿಟ್ಯೂಡ್ ರೀಸನಿಂಗು, ಇನ್ 1 ಗಂಟೆ ಇಂಗ್ಲಿಷ್ ಕಮ್ಯುನಿಕೇಶನ್ ಸಂವಹನ ಮಾಡ್ಕೊಂಡು ಹೋದ್ರೆ 30 ದಿನದಲ್ಲಿ ನಿಮ್ಗೆ ಉದ್ಯೋಗ ಸಿಗತ್ತೆ ಅಂತ ನಾನು ಭರವಸೆ ಕೊಡೋದಿಲ್ಲ. ಆದ್ರೆ 30 ದಿನಗಳಲ್ಲಿ ನಿಮ್ಮನ್ನ ಉದ್ಯೋಗಕ್ಕೆ ಅತ್ಯಂತ ಹತ್ತಿರ ಕೊಂಡೊಯ್ಯುವ ವ್ಯಕ್ತಿಯಾಗಿ ನೀವು ಖಂಡಿತ ಬದಲಾಗ್ತೀರಿ ಅಂತ ನಾನು ಗ್ಯಾರಂಟಿ ಕೊಡ್ತೇನೆ. ಸೊ ಇದು ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಇದನ್ನ ಮಾಡಿದ್ರೆ 30 ದಿನದಲ್ಲಿ ಸರ್ಕಾರಿ ನೌಕರಿ ಅಥವಾ ಖಾಸಗಿ ನೌಕರಿ ಸಿಗತ್ತೆ ಅಂತ ನಾನು ಗ್ಯಾರಂಟಿ ಕೊಡೋದಿಲ್ಲ. ಆದ್ರೆ ಈಗ ನಾನು ಹೇಳಿದ ಮೆಥಡ್ ಅನ್ನ, ಹೇಳಿದ ರೀತಿಯಲ್ಲಿ ನೀವು ಅಳವಡಿಸಿಕೊಂಡ್ರೆ, ನನ್ನ 40 ವರ್ಷದ ಅನುಭವದಿಂದ ಹೇಳ್ತಾ ಇದ್ದಾನೆ, 30 ದಿನದಲ್ಲಿ ನೀವು ನಿಮ್ಮನ್ನ ಉದ್ಯೋಗಕ್ಕೆ ಅತ್ಯಂತ ಹತ್ತಿರ ಕೊಂಡೊಯ್ಯುವ ವ್ಯಕ್ತಿಯಾಗಿ ನೀವು ಬದಲಾಗ್ತೀರಿ. ಇದನ್ನ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹತ್ರನೇ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅನುಭವದ ಪಾಠ ಇರ್ಲಿ, ಅವಕಾಶ ಮತ್ತೆ ಸಿದ್ಧತೆಯನ್ನ ಬಹಳ ಮಾಡ್ಕೋಬೇಕು. ಗ್ರಾಮೀಣ ಭಾಗದ ಮಕ್ಕಳ ಹೋರಾಟ ಮತ್ತೆ ವಿಫಲವಾಗಿ ಮತ್ತೆ ಎದ್ದು ಬಂದಂತ ಅಸಂಖ್ಯಾತ ವಿದ್ಯಾರ್ಥಿಗಳನ್ನು ನೋಡಿದಾಗ ಒಂದು ಸತ್ಯ ನನಗೆ ಅರ್ಥ ಆಗಿದ್ದು, ಅವಕಾಶ ಸಿಗ್ಲಿಲ್ಲ ಎಂಬುದು ನಮ್ಮ ಅತಿ ದೊಡ್ಡ ಸಮಸ್ಯೆ ಅಲ್ಲ. ಅವಕಾಶ ನಮ್ಮ ಬಾಗಿಲು ತಟ್ಟದಾಗ ಅದನ್ನ ಬಳಸಿಕೊಳ್ಳಲು ನಾವು ಸಿದ್ಧರಾಗಿದ್ದೇವೆ ಎಂಬುದೇ ನಿಜವಾದ ಪ್ರಶ್ನೆ. ಬಹಳ ಸಲ ನಮ್ಗೆ ಬೇಜಾರಾಗೋದೇನಂತಂದ್ರೆ ಸ್ವಲ್ಪದ್ರಲ್ಲೇ ಹೋಯ್ತಲ್ಲ ಅಂತ. ನಾನು ಬ್ಯಾಂಕಿಂಗ್ ಪರೀಕ್ಷೆಯನ್ನ ಕಳೆದ 40 ವರ್ಷಗಳಿಂದ ಬಹಳ ಹತ್ತಿರದಿಂದ ನೋಡಿದ್ದೇನೆ. 0.25, 0.15, 0.18 ನಲ್ಲಿ ಮಕ್ಕಳು ಫೇಲ್ ಆಗ್ಬಿಡ್ತಾರೆ. ಆಮೇಲೆ ನಾನೇನೆ ಕೂಡ ಪೇರೆಂಟ್ಸ್, ಅದು ಮತ್ತೆ ಫೀಸ್ ಬಹಳ ಜಾಸ್ತಿ ಇದೆ. 900 ರೂಪಾಯಿ ಇದೆ ಜನರಲ್ ಕ್ಯಾಟಗರಿಗೆ, 750 800 900 ರೂಪಾಯಿ ಇರ್ತದೆ. ಪೇರೆಂಟ್ಸ್ ನನಗೆ ಬಹಳ ಸಲ ಕೇಳ್ತಾರೆ, ಮೊನ್ನೆ ಕಟ್ಟಿದ್ದಾರಿ, ಮತ್ತೆ 900 ರೂಪಾಯಿ ಕೇಳ್ತಾ ಇದ್ದಾನೆ ಅಂತ. ಒಂದು ಸಲ ನೀವು ಬ್ಯಾಂಕ್ ಪರೀಕ್ಷೆ ತಯಾರಿ ಆದ್ರಿ ಅಂತಂದ್ರೆ 1 ವರ್ಷದಲ್ಲಿ 12 ಪರೀಕ್ಷೆಗಳು ಸಿಗತ್ತೆ ನಿಮ್ಗೆ. 1ರಲ್ಲಿ ಫೇಲ್ ಆಗ್ಬೋದು, 2ರಲ್ಲಿ ಫೇಲ್ ಆಗ್ಬೋದು, 11ರಲ್ಲೂ ಫೇಲ್ ಆಗ್ಬೋದು, 12ನೇದು ನಿಮ್ಗೆ ಸಿಗತ್ತೆ ಅಂತ ನಾನು ಹೇಳೋದು. ಅಂದ್ರೆ ಇದನ್ನ ನಾವು ಇವತ್ತು ಮಕ್ಕಳಿಗೆ ಹೇಳ್ಬೇಕು. ಒಂದು ಪರೀಕ್ಷೆ ಮೂಲಕ ಜಡ್ಜ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. 0.25, 0.5 ಅದು ಫೇಲ್ ಅಲ್ಲ. ನಾನು ಬಹಳ ಸಲ ಪೇರೆಂಟ್ಸ್ಗೆ ಹೇಳ್ತೇನೆ, ನೀವು ಫೇಲ್ ಅಂತ ಯಾಕೆ ಹೇಳ್ತಾ ಇದ್ದೀರಿ, ನೀವು ಓದ್ಲಿಲ್ಲ ಅಂತ ಅನ್ಸುತ್ತೆ, ಅದನ್ನ ಸರಿಯಾಗಿ ಒಂದ್ಸಲ ನೋಡಿ ಆ ರಿಸಲ್ಟ್ ಕಾರ್ಡು. ದ ರಿಕ್ವೈರ್ಡ್ ರ್ಯಾಂಕ್ ಲಿಸ್ಟ್ ನಲ್ಲಿ ನಿಮ್ಮ ಮಗ ಬಂದಿಲ್ಲ ಅಂತ ಹೇಳಿದರೆ ಹೊರತು ಫೇಲ್ ಅಂತ ಶಬ್ದ ಅವರು ಬಳಸಿಲ್ಲ ಅಂತ ನಾನು ಹೇಳ್ತೇನೆ. ಈ ಮಾನಸಿಕ ಸಿದ್ಧತೆ ನಾವು ಪೇರೆಂಟ್ಸ್ ಕೂಡ ಮಾಡ್ಕೋಬೇಕು. ಹಾಗಾಗಿ ನನ್ನ ಕೊನೆಯ ಸಂದೇಶ, ಉದ್ಯೋಗ ಸಿಗ್ತಾ ಇಲ್ಲ ಅಂತ ದೂರುವ ಮೊದಲು ಉದ್ಯೋಗದಾತರು ಹುಡುಕ್ತಾ ಇರುವ ಕೌಶಲ್ಯವುಳ್ಳ ವ್ಯಕ್ತಿ ನಾನೇನಾ ಅಂತ ನಮ್ಮನ್ನ ನಾವು ಪ್ರಾಮಾಣಿಕವಾಗಿ ಕೇಳ್ಕೊಳ್ಬೇಕು. ನಮ್ಗೆ ಸಿಗ್ತಿಲ್ಲ ಅಂತ ಹೇಳೋದು ಬಹಳ ಸುಲಭ ನಮ್ಗೆ. ಆದ್ರೆ ಯಾರು ಹುಡುಕ್ತಾ ಇದ್ದಾರೆ ಅವ್ರಿಗೆ ಬೇಕಾಗಿರೋ ಕೌಶಲ್ಯ ನನ್ನ ಹತ್ರ ಇದೆಯಾ, ನಾನು ಅದನ್ನ ಸಂಪಾದನೆ ಮಾಡಿದೆನಾ, ನನ್ನ ಹತ್ರ ಅದನ್ನ ಗಳಿಸ್ಕೊಳ್ಳಿಕ್ ಸಾಧ್ಯ ಆಗತ್ತಾ, ಅವ್ರಿಗೆ ಬೇಕಾಗಿದ್ದನ್ನ ನಾನು ಕೊಡೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋದನ್ನ ಯೋಚನೆ ಮಾಡಿದ್ರೆ ಬಹುಶಃ ಪ್ರಾಮಾಣಿಕವಾದ ಈ ಪ್ರಶ್ನೆಗೆ ಉತ್ತರ ಸಿಗತ್ತೆ ಅಂತ ಅನ್ಕೋತಾನೆ. ಹಾಗಾಗಿ ಉದ್ಯೋಗಕ್ಕಾಗಿ ಕಾಯ್ಬೇಡಿ, ಉದ್ಯೋಗಕ್ಕೆ ಸಿದ್ಧರಾಗಿ. ಅವಕಾಶಕ್ಕಾಗಿ ಕಾಯ್ಬೇಡಿ, ಅವಕಾಶವನ್ನ ಗುರುಸೋದಕ್ಕೆ ಕಲೀರಿ. ವಿಫಲತೆಗೆ ಹೆದರಬೇಡಿ, ಫೇಲ್ಯೂರಿಗೆ ಹೆದರಬೇಡಿ. ಪ್ರತಿಯೊಂದು ವಿಫಲತೆಯಿಂದ ನಿಮ್ಮ ಕಾರ್ಯತಂತ್ರವನ್ನ ಉತ್ತಮಗೊಳಿಸ್ಕೋತಾ ಹೋಗ್ಬೋದು. ಯುವಕರ ಭವಿಷ್ಯವನ್ನ ನಾನು ಪೇರೆಂಟ್ಸಿಗೆ ಕೊನೆ ಮಾತು ಹೇಳ್ತಾ ಇರೋದು, ಉದ್ಯೋಗಗಳ ಸಂಖ್ಯೆಯಿಂದ ಅಳಿಯೋದು ಬೇಡ, ಉದ್ಯೋಗಕ್ಕೆ ಸಿದ್ಧವಾಗಿರುವ ಯುವಕರ ಸಂಖ್ಯೆಯಿಂದ ಅಳಿಯೋಣ ಅಂತ ಹೇಳ್ತಾ ಬಹುಶಃ ನನಗೆ ಕೊಟ್ಟ ಸಮಯದಲ್ಲಿ ನನ್ನ ಮಿತಿಯಲ್ಲಿ ಮುಗಿಸ್ತಾ ಇದ್ದೇನೆ. ನಾನು ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ನನಗೆ ಒಂದೂವರೆ 2 ತಿಂಗಳ ಹಿಂದೆ ಕೊಡಗಿನಲ್ಲಿ ಭೇಟಿಯಾಗಿದ್ರು. ಆವಾಗ ನಮ್ಮ ಪರಿಚಯ ಆಯ್ತು. ಬಹುಶಃ ಅವ್ರು ನನಗೆ ಇಂತಹ ಒಂದು ಸುಮನಸ್ಸುಗಳ ಜೊತೆಗೆ ಮಾತಾಡುವಂತ ಅವಕಾಶ ಕಲಿಸ್ಕೊಟ್ರು. ದಾನಮ್ಮ ಅವರು ಟೆಕ್ನಿಕಲಿ ನಾನು ಕ್ಲೌಡ್ ಮೀಟಿಂಗ್ ನಲ್ಲಿ ಮತ್ತೆ ಜೂಮ್ ನಲ್ಲಿ ಇದ್ ಮಾಡಿದ್ದೆ, ಗೂಗಲ್ ನಲ್ಲಿ ಮಾಡಿರ್ಲಿಲ್ಲ. ಇವತ್ತು ಅವರಿಂದನೂ ನಾನು ಕಲ್ತ್ಕೊಂಡೆ ಸ್ಕ್ರೀನ್ ಶೇರ್ ಮಾಡೋದು. ಆಮೇಲೆ ಬಹಳ ನನ್ನ ಅದ್ಭುತವಾಗಿ ಪರಿಚಯ ಮಾಡಿದಂತ ನಾಗರಾಜ್ ಮತ್ತಿಹಳ್ಳಿ ಸರ್,
ಆಮೇಲೆ ಅದ್ಭುತವಾಗಿ ನಿರೂಪಣೆ ಮಾಡಿದಂತ ಬನಶ್ರೀ ಮೇಡಮ್, ಇವರೆಲ್ಲರಿಗೂ ಮತ್ತೆ ನಾನು ಮೊದಲಿಂದಾನು ನೋಡ್ತಾ ಇದ್ದಾನೆ 82 83 ಸಂಖ್ಯೆ ಅಷ್ಟೇ ಇದೆ ಅಂತಂದ್ರೆ ನನ್ನ ಶರೀರ ಕಾಣಿಸ್ದೇ ಇದ್ರು ಕೂಡ ಶಾರೀರವನ್ನ ಅನುಭವಿಸಿದ್ದೀರಿ ಅಂತ ಅನ್ಕೋತಾ ನಿಮ್ಮ ಸುಂದರವಾದ ಮನಸ್ಸುಗಳಿಗೆ ನಾನೇನ್ ಹೇಳ್ಬೋದು, ಬಹಳ ದೊಡ್ಡ ಶರಣು ಶರಣು ಶರಣು. ಇವನು ಕರ್ಕೊಂಡು ಹೋಗುದು ಮತ್ತೆ. ಅತ್ಯಂತ ಅಪರೂಪದ, ಅತ್ಯುತ್ತಮವಾದ, ಅತ್ಯಾಧುನಿಕವಾದ, ಉತ್ಕೃಷ್ಟವಾದ ಉಪನ್ಯಾಸ ಆಗಿತ್ತು ಸರ್. ವೇದಿಕೆ ಪರವಾಗಿ ತಮಗೆ ಅನಂತ ಕೃತಜ್ಞತೆಯ ಮನದ ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ. ಪ್ರತಿ ವಿಷಯವನ್ನ ಸ್ಕ್ರೀನ್ ಶೇರ್ ಮಾಡ್ತಾ ಸ್ಪಷ್ಟ ವಿವರಣೆಯೊಂದಿಗೆ ಉಪನ್ಯಾಸ ನೀಡಿದ್ದು ನಿಜವಾಗಿಯೂ ಶ್ಲಾಘನೀಯವಾಗಿತ್ತು. ಇವತ್ತ AI ಬಳಕೆ ಮಾಡ್ತಕ್ಕಂಥ ಆಧುನಿಕವಾದಂತಹ ಒಂದು ಪದ್ಧತಿಯನ್ನ ಬಳಕೆ ಮಾಡಿಕೊಂಡು ಇವತ್ತಿನ ಯುವ ಜನತೆಯ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಆಗ್ತಾ ಇದೆ ಅನ್ನುವಂಥದ್ದನ್ನ, ಜೊತೆಗೆ ಉದ್ಯೋಗ ಅವಕಾಶಗಳನ್ನ ಯಾವ ರೀತಿಯಾಗಿ ಇವತ್ತು ಕಾಯ್ತಾ ಇದ್ದಾವೆ, ಆ ಉದ್ಯೋಗ ಅವಕಾಶಗಳನ್ನ ನಾವು ಯಾವ ರೀತಿಯಾಗಿ ಬಾಚಿಕೊಳ್ಬೇಕು ಅಂತಕ್ಕಂಥ ಹಲವಾರು ವಿಧಾನಗಳ ಮುಖಾಂತರವಾಗಿ ಮನಸ್ಸಿಗೆ ಮುಟ್ಟುವ ಹಾಗೆ, ಅದರಲ್ಲೂ ವಿಶೇಷವಾಗಿ ಯುವ ಶಕ್ತಿಯ ಪಾಲಕರಿಗೆ ಒಂದಿಷ್ಟು ಪೋಷಣೆಯನ್ನ ಒದಗಿಸಿದ ಹಾಗಿತ್ತು ಇವತ್ತಿನ ವೇದಿಕೆ ಅಂತಕ್ಕಂಥದ್ದು. ಶರಣ RK ಬಾಲಚಂದ್ರ ಅವರಿಗೆ, ನಿವೃತ್ತ ಜಿಲ್ಲಾ ಅಗ್ರಣಿ ಬ್ಯಾಂಕ್ ವ್ಯವಸ್ಥಾಪಕರು ಹಾಗೂ ನಿಕಟಪೂರ್ವ ನಿರ್ದೇಶಕರು ಚಿಕ್ಕಮಗಳೂರು, ಇವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯತೆಯ ಕುಸುಮಗಳನ್ನ ಅರ್ಪಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮ ಚರ್ಚೆ. ಕಾರ್ಯಕ್ರಮದ ನೇತೃತ್ವ ವಹಿಸಿದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಅಧ್ಯಕ್ಷರು, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆ. ಇವರಿಂದ ಸರ್ ವೇದಿಕೆ ತಮಗಾಗಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಏನೋ ಕಾಣೆ ದೈವ ಲೀಲೆ ಎನ್ನುವ ಹಾಗೆ ನಾನು ಕೊಡಗು ಶರಣ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ದೆ. ಸುಮಾರು 3,000-4,000 ಜನರು ಆರಂಭದೊಳಗಿದ್ರು. ಕೊನೆಯ ಸಮಾವೇಶಕ್ಕೆ ಒಂದು 200-300 ಜನ ಇದ್ರು. ಅವಾಗ ಕೊನೆಯ ಗೋಷ್ಠಿಗೆ ಅಧ್ಯಕ್ಷತೆ ನನಗೆ ಕೊಟ್ಟಿದ್ರು. ಬಹುಶಃ ಎಲ್ಲರೂ ನಿರಾಶೆ, ಅದ್ರೊಳಗೆ ಬಾಲಚಂದ್ರ ಸರ್ ಸಹಿತ ಬಹಳ ಜನ ನಿರಾಶೆ. ಬರೀ ಏನು ವೈಭವ ಮೆರವಣಿಗೆ ಅದೆಲ್ಲ ಆದ್ಮೇಲೆ ನನ್ನ ಭಾಷಣ ಆಗಿ ನಾನು ಕೆಳಗಿಳಿದ ಮೇಲೆ ಓಡಿ ಬಂದು, ಸರ್ ನಾನು ಇವತ್ತು ನಿಮ್ಮ ಭಾಷಣ ಕೇಳಿಲ್ಲ ಅಂದ್ರೆ ಅಥವಾ ಈ ಮಿಸ್ ಮಾಡಿದೆ ಅಂದ್ರೆ ನಾನು ನಿಜಕ್ಕೂ ಏನೋ ತಪ್ಪಾಗ್ತಿತ್ತು ಅಂತಕ್ಕಂಥದ್ದು ನನ್ನ ಮಾತನ್ನ ಬಹಳ ಜನ ಕೊಡಗಿನೊಳಗೆ ಹೇಳಿದ್ರು. ಯಾಕಂದ್ರೆ ವಸ್ತುನಿಷ್ಠ ವೈಚಾರಿಕತೆಯಿಂದ ವಚನ ಸಾಹಿತ್ಯವನ್ನ ಒಯ್ಬೇಕು ಅಂತಕ್ಕಂಥದ್ದು. ನನಗೆ ಬಾಲಚಂದ್ರ ಅವ್ರಿಗೆ ನನಗೆ ಆಶ್ಚರ್ಯ ಅಂದ್ರೆ, ಬೆಳಗಿನ ಎಲ್ಲಾ ಪತ್ರಿಕೆ, ಇವತ್ತು ವಿಷಯ ಕರ್ನಾಟಕದ ಎಲ್ಲಾ ಪತ್ರಿಕೆ ಒಳಗೆ ಬ್ಯಾಂಕಿಂಗ್ ಇರ್ಬೋದು ಅಥವಾ ನೌಕರಿಯ ಬಗ್ಗೆ ಇರ್ತಕ್ಕಂಥ ಅವು ಕ್ವಶನ್ ಮಾಡಲ್ ಎಷ್ಟು ಕಷ್ಟ ಪಡ್ತದಾರ, ಇವ್ರು ಮಲ್ಕೊಂತಾರ ಇಲ್ಲ ರಾತ್ರಿ, ಅಥವಾ ಇವ್ರು ದಿನ ಹೆಂಗ್ ಮಾಡ್ತಾರೆ ಇವರು, ಅಥವಾ ಇವ್ರ ಮನೆಯವ್ರು ಇವ್ರಿಗೆ ಹೆಂಗ್ ಬಿಡ್ತಾರ ಅಂತಕ್ಕಂಥದ್ದು ಒಂದು ನನಗೆ ಸಂದೇಹ ಇತ್ತು. ಎಷ್ಟು ಕಳಕಳಿ ಕಾಳಜಿ ಅಂತಂದ್ರೆ, ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕೆಲಸವನ್ನ ಹಂಚಿಕೊಡ್ತಕ್ಕಂಥದ್ದು. ಒಂದು ಚಿಕ್ಕಮಗಳೂರ ಒಂದು ಹಳ್ಳಿ ಒಳಗೆ 5,000 ಜನರಿಗೆ ಹೋಗಿ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದು ನಿಜವಾಗಿ ಜಂಗಮ ಕಾರ್ಯ ಅಂತಕ್ಕಂಥದ್ದು. ಶರಣರು ಹೇಳ್ತಕ್ಕಂಥದ್ದು ಅವರು ಶರಣರು ಹೇಳ್ತಾರ ಅಂದ್ರೆ, ಲಿಂಗ ಪೂಜೆ ಅಂತಕ್ಕಂಥದ್ದು ಸಮಯೋಚಿತ ಲಿಂಗ ಪೂಜೆ, ಸಾಂದರ್ಭಿಕ ಜಂಗಮ ಸೇವೆ ಅಂತ. ಲಿಂಗ ಪೂಜೆ ಅಂತಕ್ಕಂಥದ್ದು, ಲಿಂಗ ಯೋಗ ಅಂತಕ್ಕಂಥದ್ದು ನಿಮ್ಗೆ ಸಮಯ ಸಿಕ್ಕಾಗ ಮಾಡ್ಕೊಡ್ರಿ. ಆದ್ರೆ ಈ ಸಹಾಯ ಮಾಡ್ತಕ್ಕಂಥದ್ದು, ಸಮಾಜವನ್ನ ಕಟ್ತಕ್ಕಂಥ ಕೆಲಸ, ಬದುಕವನ್ನು ರೂಪಿಸ್ತಕ್ಕಂಥ ಕೆಲಸ ನೀವು ಯಾವಾಗ ಅಗತ್ಯ ಮತ್ತು ಅವಶ್ಯಕತೆ ಆ ಸಂದರ್ಭದಲ್ಲಿ ನೀವು ಮಾಡ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಇದು ಮಾಡಿದ್ರು. ಇದು ರಿಯಲಿ ಐ ಓಪನಿಂಗ್. ಇವತ್ತು ಅವ್ರು 82 ಅಷ್ಟ ನೋಡ್ಯಾರ, ಯಾಕಂದ್ರೆ ಅವ್ರು ಬಿಸಿ ಇದ್ರು. ಇಟ್ ಹ್ಯಾಸ್ ಕ್ರಾಸ್ 97 ಸರ್, ಅಂಡ್ ಮೆನಿ ಆಫ್ ದೆಮ್ ಹ್ಯಾವ್ ಕಂಬೈನ್ಡ್ಲಿ ಸೀನ್. ಅಂದ್ರೆ 2-3 ಜನ 4 ಜನ ಕುಂತ್ಕೊಂಡು ನೋಡಿದ್ದಾರೆ. ಸೊ ಹೋಲ್ ಅಟೆಂಡೆನ್ಸ್ ನಿಮಗೆ ದಾನಮ್ಮ ಇದು ಮುಗಿದ್ಮೇಲೆ ನಿಮ್ಗೆ ಕಳಿಸ್ಕೊಡ್ತಾಳೆ ಜನ ಜಾಯ್ನ್ ಆಗಿದ್ರು ಅಂತಕ್ಕಂಥದ್ದು. ನನ್ನ ಒಂದು ಕೋರಿಕೆ ಅಂತಂದ್ರೆ, ತಮಗೆ ಸಮಯವಿದ್ದಾಗಲೆಲ್ಲ ತಿಂಗಳಿಗೆ ಅಥವಾ 2 ತಿಂಗಳಿಗೆ ವಾಟ್ ನೆಕ್ಸ್ಟ್ ಆಫ್ಟರ್ 12th, ವಾಟ್ ನೆಕ್ಸ್ಟ್ ಆಫ್ಟರ್ ಗ್ರಾಜುಯೇಷನ್, ವಾಟ್ ನೆಕ್ಸ್ಟ್ ಆಫ್ಟರ್ ಪೋಸ್ಟ್, ಕೆಲವರಿಗೆ ಈ ರೀತಿಯ ಮಾಹಿತಿ ನೀವು
ಹೇಳಿದ್ರೆ ನೌಕರಿ ಸಿಗಲಿಲ್ಲ ಅಂತಕ್ಕಿಂತ ನಾನು ನೌಕರಿಗೆ ಸಿದ್ಧವಾಗಿದ್ದೇನೆ ಅಂತಕ್ಕಂಥ ಆತ್ಮ ಪ್ರಶ್ನೆ ಮಾಡ್ಕೊಂಡಾಗ ಬಹುಶಃ ಈ ಸಮಸ್ಯೆಗಳು ಬಗೆಹರಿತಾವ ಅಂತಕ್ಕಂಥದ್ದು. ಅದ್ರ ಕೊನೆಗೆ ಮಾತು ಹೇಳಿದ್ರೆ ಆ ರೀತಿ ಜ್ವಲಂತ ಉದಾಹರಣೆಗಳನ್ನ ನಮ್ಮ ಕಣ್ಮುಂದಿರ್ತಕ್ಕಂಥ ಅನೇಕ ಉದಾಹರಣೆಗಳನ್ನ ನೀವು ಕಟ್ಟಿಕೊಟ್ರಿ. ನಿಮ್ಗೆ ಧನ್ಯವಾದಗಳನ್ನ ಹೇಗೆ ಹೇಳ್ಬೇಕು ಅರ್ಥ ಆಗ್ತಿಲ್ಲ. ಬಟ್ ವಿ ಆರ್ ರಿಯಲಿ ಗ್ರೇಟ್ಫುಲ್ ಟು ಯು ಸರ್. ಯು ಆರ್ ರಿಯಲಿ ಗೈಡೆಡ್ ಕಿಡ್ಸ್. ಹಸಿದ ಹೊಟ್ಟೆಯಿಂದ ಯಾರು ದೇಶಭಕ್ತರಾಗುವುದಿಲ್ಲ. ನಾವು ಸುಮ್ಮನೆ ಏನ್ ಮಾಡಿದ್ವಿ, ಬಸವಣ್ಣ ಉಪನಿಷತ್ ಕಾರ್ಯ ಮತ್ತೆ ಮತ್ತೆ ನಮ್ಮ ವೇದಿಕೆಗೆ ಬಂದು, ನಮ್ಮ ಅನ್ನೋದಕ್ಕಿಂತ ನಿಮ್ಮ ವೇದಿಕೆ ಬಂದು, ನಿಮಗೆ ಯಾವಾಗ ಸಮಯ ಸಿಗುತ್ತೆ 2 ತಿಂಗಳ ಮುಂಚೆ ನೀವು ದಾನಮ್ಮ ಸುಧಾ ಪಾಟೀಲ್ ಯಾರಿಗಾದ್ರೂ ನೀವು ಹೇಳಿ, ನೀವು ದಯವಿಟ್ಟು ಮತ್ತೆ ಮಾರ್ಗದರ್ಶನ ಮಾಡ್ರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಕಳ್ಕಳಿ ಕೇಳ್ಕೊತೀನಿ. ಇದ್ರ ಜೊತೆಗೆ ನಮ್ಮ ಬೇರೆ ಬೇರೆ BLD ಆಗಲಿ ಅಥವಾ ಅಲಮಿನ್ ಕಾಲೇಜ್ ಆಗಲಿ ಸಾಕಷ್ಟು ಕಾಲೇಜ್ಗಳಲ್ಲಿ ಕೂಡ ಪ್ರತ್ಯಕ್ಷವಾಗಿ ನಿಮ್ಮನ್ನ ನಾವು ಕರ್ಕೊಂಡು ಹೋಗಿ ಅಲ್ಲಿ ವಿದ್ಯಾರ್ಥಿಗಳು ಹೇಳ್ಬೇಕು. ಅಂದ್ರೆ ನಿಜವಾಗಿ ಒಂದು ಭೂತ ಪ್ರಶ್ನೆಯಾಗಿ ಕಾಣ್ತಕ್ಕಂಥದ್ದೊಂದು ನಿರುದ್ಯೋಗ. ಉದ್ಯೋಗಿಲ್ಲ, ನಿರಾಶೆಯಾಗಿ ಇವತ್ತು ನೀಟ್ ಎಕ್ಸಾಮ್ದಲ್ಲಿ 15-18 ಹುಡುಗರು ಪಾಪ ಆತ್ಮಹತ್ಯೆ ಮಾಡ್ಕೊಂಡ್ರು. ಎಷ್ಟು ಇವೆಲ್ಲ ಒಂದು ಪ್ರೇರಣಾದಾಯಕ. ಮತ್ತೆ ಇಟ್ಸ್ ರಿಯಲಿ ಕೌನ್ಸಿಲಿಂಗ್ ಫಾರ್ ಬೋತ್ ಆಫ್ ದಮ್. ಒನ್ ಸೆಕ್ಟರ್ ಫಾರ್ ಪೇರೆಂಟ್ಸ್. ಇವತ್ತು ವಿದ್ಯಾರ್ಥಿಗಳು ಸುಮಾರು ಒಂದು 30-40 ಜನ ಸೇರಿದ್ರು ಮತ್ತು ಒಂದು 50 ಜನ ನಮ್ಮ ಆಸ್ ಯೂಶುವಲ್ ಪೇರೆಂಟ್ಸ್ ಜಾಯ್ನ್ ಆಗಿದ್ರು ಸರ್. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು. ನಿಮ್ಮ ಅಸೋಸಿಯೇಷನ್ ಹಿಂಗೆ ಇರಲಿ, ಮುಂದುವರಿಲಿ. ನನಗಿಂತ 4-5 ವರ್ಷ ದೊಡ್ಡವರು, ಆದ್ರೆ ಟೆಕ್ನಿಕಲಿ ಯು ಆರ್ ವೆರಿ ಯಂಗ್. ನೀವು 20-22 ವರ್ಷದ ಹುಡುಗರು. ನೀವು ಏನು ಅಬ್ಸರ್ವೇಷನ್ಸ್, ಅದು ಸಮಾಜ ಮತ್ತು ನೌಕರಿಗೆ ಅಥವಾ ಈ ಆರ್ಥಿಕ ಅಭಿವೃದ್ಧಿಗೆ ನೀವು ಬೇಕಾಗ್ತಕ್ಕಂಥ, ವ್ಯಕ್ತಿಯ ವಿಕಸನಕ್ಕೆ ನೀವು ಬೇಕಾಗ್ತಕ್ಕಂಥ ವಿಚಾರಗಳನ್ನ ನೀವೇನು ಕ್ಯಾಲಿಬ್ರೇಟ್ ಮಾಡಿ ಪ್ರೆಸೆಂಟ್ ಮಾಡಿದ್ರಿ, ದೇ ಆರ್ ರಿಯಲಿ ಗುಡ್. And we are really grateful to you on behalf of Basava Understanding and Research Center. I bow before you and I request you to visit on and often to make this more strength, and it's your platform, sir. Thank you one and all. ಯಾರ್ಯಾರು ಹ್ಯಾಂಡ್ ರೈಸ್ ಮಾಡಲ್ಲ ಓಕೆ ಮೇಡಮ್. ಆಕಾಶ್ ಪಾಟೀಲ, ಶಂಕರ್ ಕುಪ್ಪ ಸರ್, ಮತ್ತೆ ಯಾರಾದ್ರೂ ಮಾತಾಡ್ತಿದ್ರೆ ಮಾತಾಡಲಿ. ಜಿಜ್ಞಾಸು ಶರಣೆಯರಿಗೆ ಅವಕಾಶವಿದೆ. ಕುಪ್ಪಸ್ತ ಸರ್, ದಯವಿಟ್ಟು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ಸರ್. ಓಕೆ ಸರ್, ಎಲ್ಲರಿಗೂ ಶರಣಾರ್ಥಿಗಳು. ಪ್ರಥಮವಾಗಿ ಸರ್ನ ಈ ವೇದಿಕೆಗೆ ಪರಿಚಯ ಮಾಡಿಸಿರ್ತಕ್ಕಂಥ ಶಶಿಕಾಂತ್ ಪಟ್ಟಣ್ ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಮೊದಲು ಅರ್ಪಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾವು ಪ್ರತಿನಿತ್ಯ 12ನೇ ಶತಮಾನದ ಬಸವಾದಿ ಶರಣರ ಒಂದು ತಾತ್ವಿಕ ವಿಚಾರಗಳನ್ನ ಇವತ್ತು ಪ್ರತಿನಿತ್ಯ ನಾವು ಕೇಳ್ತಿದ್ದೀವಿ. ಬಟ್ ಇವತ್ತು ಅದ್ಭುತವಾದಂತ ಒಂದು ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದ್ದೀನಿ. ಬಹುಶಃ ಈ ರೀತಿ ಹಿಂಗೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾರ, ಈ ರೀತಿ PPT ಅನ್ನು ಉಪಯೋಗ ಮಾಡ್ತಾರ ಅನ್ನೋದನ್ನ ನಮಗೆ ಮುಂಚಿತ ಗೊತ್ತಿತ್ತಂದ್ರೆ ನಾನು ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಇಲ್ಲಿ ಜಾಯಿನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಯಾಕಂತ ಹೇಳಿದ್ರೆ ಯಾವ ರೀತಿಯಾಗಿ ಇಲ್ಲಿ ಉಪನ್ಯಾಸ ನಡೀತಿತ್ತು ಅನ್ನೋದು ನಮಗೂ ಗೊತ್ತಾಗ್ಲಿಲ್ಲ. ಸೊ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಜಾಯಿನ್ ಆದ್ರು, ಏನಪ್ಪಾ ಅಂತಂದು ಕೆಲವೊಂದಿಷ್ಟು ಡಿಲೀಟ್ನು ಆದ್ರು ಅಥವಾ ಡಿಸ್ಕನೆಕ್ಟ್ ಆದ್ರು. ಕಾರಣ ಏನಂದ್ರೆ ಅದ್ರ ಬಗ್ಗೆ ಅವ್ರಿಗೂ ಸರಿಯಾದಂತ ಮಾಹಿತಿ ಇದ್ದಿದ್ದಿಲ್ಲ. ಎಕ್ಸಲೆನ್ಸ್, ನನಗೊಮ್ಮೆ ಅನ್ಸುತ್ತೆ ಬಹುಶಃ ನಾನು ಒಬ್ಬ ಶಿಕ್ಷಕ, ಈಗಾಗಲೇ ಇನ್ನು 2 ವರ್ಷಕ್ಕೆ ರಿಟೈರ್ಮೆಂಟ್ ಆಗುವಂತ ಒಂದು ಏಜಿಗೆ ಬಂದಿದ್ದೀನಿ. ನನ್ನ ಜೀವನದೊಳಗ, ನನ್ನ ವಿದ್ಯಾರ್ಥಿ ಜೀವನದೊಳಗ ಬಾಲಚಂದ್ರ ಸರ್ ಯಾಕೆ ಹೇಳಲಿಲ್ಲ, ನಾ ಹಂಗೇನ್ರಿ ಹೇಳಿದ್ರಂದ್ರೆ ಒಬ್ಬ ನಾನು ಎಂಪ್ಲಾಯೀಸ್ ಆಗೋಕ್ಕಿಂತ ಎಂಪ್ಲಾಯರ್ ಆಗಿರ್ತಿದ್ದೆ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಯಾಕಂತಂದ್ರೆ ಅದ್ಭುತವಾದಂಥ ಟಿಪ್ಸ್ ಸರ್. ನಾನು ಒಂದು ರಿಕ್ವೆಸ್ಟಿಂಗ್ ನಿಮಗೆ 2 ಪ್ರಶ್ನೆಗಳನ್ನು ಕೇಳ್ತೀನಿ. ನೀವು ಏನಾದರೂ ಆನ್ಲೈನ್ ಮುಖಾಂತರ ಕಾಲೇಜಿಗೆ, ಯಾಕಂದ್ರೆ ದೂರ ಆಗುತ್ತೆ, ಸೊ ಈ ಸಂಸ್ಥೆಗೆ ಏನಾದರೂ ನೀವು ಆನ್ಲೈನ್ ಮುಖಾಂತರ ಇದೇ ಒಂದು ಟಿಪ್ಸ್ಗಳನ್ನ, ಉದ್ಯೋಗಕ್ಕಾಗಿ ಟಿಪ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತೀರಾ ಅಂತಕ್ಕಂಥ ಒಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಎಲ್ಲ ಟಿಪ್ಸ್ಗಳ ಒಂದು ಮಾಹಿತಿ, ಒಂದು ಪುಸ್ತಕವನ್ನ ತಾವು ತಯಾರು ಮಾಡಿದ್ರ ಅಂತಂದ್ರೆ ನಾವು ಅದನ್ನು ಖರೀದಿ ಮಾಡಿ ವಿದ್ಯಾರ್ಥಿಗಳಿಗೆ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು. ಅದಕ್ಕೆ ಆ 2 ಪ್ರಶ್ನೆಗೆ ತಮ್ಮಿಂದ ಉತ್ತರ ಅಂತ ನಾನು ಉತ್ತರಕ್ಕೆ ನಿರೀಕ್ಷೆಯಲ್ಲಿದ್ದೇನೆ. ಸರ್, ಶಶಿಕಾಂತ್ ಸರ್, ನಿಮ್ಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು ಸರ್. ಧನ್ಯವಾದಗಳು ಕುಪ್ಪಸ್ ಸರ್. ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರೇ. ಶರಣಾರ್ಥಿ ಎಲ್ಲರಿಗೂ. ಐ ಆಮ್ ವೆರಿ ಗ್ರೇಟ್ಫುಲ್. ಬಾಲಚಂದ್ರ ಸರ್, ನೀವ್ ಇಷ್ಟ ಚೆನ್ನಾಗಿ ಹೇಳಿದ್ರಿ ಅಂದ್ರ ಸೈಕಾಲಜಿ ಪ್ಲೇಸ್ ಅ ವೆರಿ ವೈಟಲ್ ರೋಲ್ ಇನ್ ಎವ್ರಿ ಒನ್ಸ್ ಲೈಫ್. ಸೊ ನೀವ್ ಹೇಳಿದ್ರಿ. ಆಮೇಲೆ ಫ್ಯೂಚರ್ ಪ್ಲಾನಿಂಗ್ ಅಂದ್ರ, ಬಿಕಾಸ್ ಮೈ ಸೆಲ್ಫ್ ಅಂಡ್ ಶಶಿಕಾಂತ್, ವಿ ಬೋತ್
ಆರ್ ಇನ್ ಟೀಚಿಂಗ್ ಪ್ರೊಫೆಷನ್ ಫ್ರಮ್ ದ ಬಿಗಿನಿಂಗ್. ಸೊ ಸ್ಟೂಡೆಂಟ್ ಜೊತೆ ಎಷ್ಟು ಜೆಂಟಲ್ ರಿಲೇಷನ್ಸ್ ಬೇಕು. ಆಮೇಲೆ ಸ್ಟೂಡೆಂಟ್ ದ ಫ್ಯೂಚರ್ ಯಾವಾಗ ಡಿಸ್ಕಸ್ ಮಾಡ್ತೀವಿ, ಈಗ ರೀಸೆಂಟ್ಲಿ ನೋಡ್ತಾ ಇದೀವಿ ಪೆರೆಂಟಲ್ ಪ್ರೆಷರ್ ಬಾಳ ಇರ್ತೈತಿ. ಸೊ ಪೀರ್ ಪ್ರೆಷರು ಇರ್ತೈತಿ, ಆಮೇಲೆ ಪೆರೆಂಟಲ್ ಪ್ರೆಷರು ಇರ್ತೈತಿ. ಸೊ ಸ್ಟೂಡೆಂಟ್ ಸಮ್ಹೌ ದೇ ಡೋಂಟ್ ಓಪನ್ ಅಪ್ ಇನ್ ಫ್ರಂಟ್ ಆಫ್ ಪೇರೆಂಟ್ಸ್. ಪೇರೆಂಟ್ಸ್ ನೀವು ಹೇಳಿದ್ರಿ ಅಂದ್ರೆ ನನ್ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಆಲ್ವೇಸ್ ವಿಶ್ ದ ಬೆಸ್ಟ್ ಆಫ್ ದ ಕರಿಯರ್. ಬಟ್ ಅದೇ ಚೈಲ್ಡ್ ದ ಸೈಕಾಲಜಿ ಅಂದ್ರೆ ಅವ್ರದ್ದು ಇಂಟ್ರೆಸ್ಟ್ ಬೇರೆ ಇರ್ಬೋದು, ಇನ್ಕ್ಲಿನೇಷನ್ ಬೇರೆ ಇರ್ಬೋದು. ಸೊ ಸೈಕೋಮೆಟ್ರಿ ಟೆಸ್ಟ್ ಏನಿದೆ ಅಲ್ಲ, ಅನಾಲಿಸಿಸ್ ಮಾಡಿ ನೀವೆಲ್ಲ ಹೇಳಿದ್ರಿ ಫ್ಯೂಚರ್. ಅಂಡ್ ಐ ಆಮ್ ಸೋ ಗ್ಲಾಡ್ ದಟ್ ರೀಸೆಂಟ್ಲಿ ನಾನು ಒಂದ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ನೆ ವಿಚ್ ವಾಸ್ ಅ ಕರಿಯರ್ ಕೌನ್ಸಿಲರ್ ಪ್ಲಾನರ್. ಸೊ ಐ ಫೌಂಡ್ ದ ಎವ್ರಿಥಿಂಗ್ ವಾಸ್ ದೇರ್. ಸೊ ನೀವು ಈಗ 40 years ಲಿಂದ ನೀವು ಇಷ್ಟ ಡೇಟಾ ವೈಸ್ ಎಲ್ಲ ಇನ್ಫಾರ್ಮೇಶನ್ ಕೊಟ್ರಿ. ಆಮೇಲೆ ಸ್ಟಾರ್ಟ್ಅಪ್ ಸಲುವಾಗಿ ಹಂಗ ನಾವು ಇನ್ಸ್ಪಿರೇಷನ್ ಕೊಡ್ಬೇಕು ನೆಕ್ಸ್ಟ್ ಜನರೇಷನ್ಗ. ಯಾಕಂದ್ರೆ ನಮ್ ಜನರೇಷನ್ಗೆ ಓಲ್ಡ್ ಜನರೇಷನ್, ಬಟ್ ಆಸ್ ವಿ ಆರ್ ಎಕ್ಸ್ಪೀರಿಯನ್ಸ್ಡ್, ಬಟ್ ವಿ ಆರ್ ನಾಟ್ ಫ್ಯಾಮಿಲಿಯರ್ ವಿತ್ ದ AI. ಸೊ ಇಟ್ಸ್ ಆರ್ ಟೈಮ್ ವಿ ಹ್ಯಾವ್ ಟು ಲರ್ನ್ ದ ನ್ಯೂ ಟೆಕ್ನಾಲಜಿ. ಅದ್ರ ಯುಟಿಲೈಸ್ ಹೆಂಗ್ ಮಾಡ್ಬೇಕಂತ ಹೇಳಿದ್ರಿ. ಸೊ ನಿಮ್ ಸೆಷನ್, ಇವತ್ತಿನ ಸೆಷನ್ ಅಂದ್ರೆ ಕಂಪ್ಲೀಟ್ಲಿ ಪೇರೆಂಟಲ್ ಐ ಓಪನರ್ ಇದೆ. ಅದೇ ನಾ ಕಮೆಂಟ್ಸ್ ಆಗು ಬರ್ದಿದ್ದೇನೆ. ಆಮೇಲೆ ಸ್ಟೂಡೆಂಟ್ಸ್ ಸಲುವಾಗೇನೆ ವೆರಿ ಇನ್ಸ್ಪಿರೇಷನಲ್, ವೆರಿ ಪ್ಲಾನರ್. ಅಂದ್ರೆ ಇಫ್ ದೇ ಫೇಸ್ ಎನಿ ಫೇಲ್ಯೂರ್ಸ್ ಇನ್ ಲೈಫ್, ದಟ್ಸ್ ದ ಜಸ್ಟ್ ಒನ್ ಸ್ಟೆಪ್. You go ahead, you repeatedly keep consistency in your try. Definitely goal will be there, you will get what you and definitely sir, I'm very happy. Shashikant, last time he told me about you, like when he has finished his speech, you met him and it was the first meet. But definitely sir, this munch is always welcomes you, and definitely we will keep the next session. And personally also we will be in touch with you sir. Thank you sir, and one more thing here I want to tell you that very unfortunate things happened last 2 months back in Pune. ಲೈಕ್ ಸಿಯಾ ಒಂದು ಹುಡುಗಿ ಆಕಿದ್ ಮ್ಯಾರೇಜ್ ಫಿಕ್ಸ್ ಆಗಿತ್ತು. ಬಟ್ ಆಕಿಗೆ ಶಿ ಕುಡ್ ನಾಟ್ ಓಪನ್ ಅಪ್ ಇನ್ ಫ್ರಂಟ್ ಆಫ್ ಹರ್ ಪೇರೆಂಟ್ಸ್, ಶಿ ಕುಡ್ ನಾಟ್ ರಿಜೆಕ್ಟ್ ದ ಮ್ಯಾರೇಜ್ ಪ್ರಪೋಸಲ್. ಸೊ ಅವಳು ಯಾರ ಜೊತೆ ಎಂಗೇಜ್ಮೆಂಟ್ ಆಗಿದ್ದು ಅವಂದು ಕೊಲೆ ಮಾಡಿದ್ದು. ಸೊ ಇಟ್ ಈಸ್ ಸೋ ಡ್ರಾಸ್ಟಿಕ್. ಅಂದ್ರೆ ಸೈಕಾಲಜಿ ಏನಿದೆ ಅಲ್ಲ, ನಮ್ದು ರಿಲೇಷನ್ ಇದೆಯಲ್ಲ, ಅದು ಸ್ವಲ್ಪ ನಾವು ಜೆಂಟಲ್ ಟಚ್ ಕೊಡ್ಬೇಕು. ಸೊ ನಿಮ್ಮಂತವ್ರ ಎಕ್ಸ್ಪೀರಿಯನ್ಸ್ಡ್ ಕೌನ್ಸಿಲರ್ ನೆಸೆಸರಿ ಇದೆ ಸೊಸೈಟಿದಲ್ಲಿ. ಬಸವಣ್ಣ ಅವಾಗಿನ ಕಾಲದಾಗ ಏನ್ ನೆಸೆಸಿಟಿ ಇತ್ತು ಅದೆಲ್ಲ ತಂದ್ರು, ಲೇಡೀಸ್ಗೆ ಈಕ್ವಾಲಿಟಿ ತಂದ್ರು. ಬಟ್ ಟುಡೇಸ್ ಏನ್ ವಾಟ್ ಈಸ್ ದ ನೆಸೆಸಿಟಿ, ಯು ಆರ್ ಬ್ರಿಂಗಿಂಗ್ ಇಟ್ ಟು ದ ಸೊಸೈಟಿ. And Bangalore is grown up as a startup capital. We are very happy, proud. Thank you sir, thank you sir. Thank you madam, thank you so much madam. Thank you ma'am, Akash thank sir? you. Thank you madam. Akash sir? ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಮಾತಾಡ್ರಿ. ಮಾತಾಡಿ ಸರ್. ಮೇಡಮ್ ನಾನು ಅಹಿಲ್ಯಾಬಾಯಿ ಹೋಳ್ಕರ್ ಸೋಲಾಪುರ್ ಯೂನಿವರ್ಸಿಟಿ ಸ್ಟೂಡೆಂಟ್ ಮೇಡಮ್, ಕನ್ನಡ ಸೆಕೆಂಡ್ ಇಯರ್ ರೀ. ಮಾತಾಡಿ ಹೇಳಿ, ಕೇಳಿಸ್ತದೆ ಹೇಳಿ. ನಾವು ಬೆಳಗಾವಿ ಜಿಲ್ಲೆ ಸಂಕೇಶ್ವರದಿಂದ ಮಾತಾಡುದ್ರಿ ಮೇಡಮ್, ಹುಕ್ಕೇರಿ ತಾಲೂಕ ರೀ. ಇವತ್ತಿಂದು ಏನ್ ಐತಲ್ರಿ ಮೇಡಮ್, ಬಾಳ ನಮ್ಮಂತ ಈಗೇನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಏನ್ ಪ್ರಿಪೇರ್ ಆಗದವಲ್ರಿ ಮೇಡಮ್, ಇಂತ ನಮ್ಮಂತ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಇವತ್ತಿನ ಸೆಷನ್ ಬಹಳ ಇಂಪಾರ್ಟೆಂಟ್ ಆಗಿತ್ರಿ ಮೇಡಮ್. ಯಾಕಂದ್ರ ನಮ್ಮಲ್ಲಿ ಇರ್ತಕ್ಕಂತ ಕೊರತೆಗಳು ಅಥವಾ ನಮ್ಮಲ್ಲಿ ಇರ್ತಕ್ಕಂತ ಕ್ಷಮತೆ, ಇವನ್ನೆಲ್ಲ ನಾವು ಹೇಗ್ ಹೊರಗೆ ತರಬೇಕು ಅಥವಾ ಇವುಗಳನ್ನ ಬೆಳೆಸ್ಕೊಂಡು ನಾವು ಭವಿಷ್ಯತ್ನಲ್ಲಿ ಹ್ಯಾಗ್ ಬೆಳ್ಕೋಬೇಕು ಅನ್ನೋದ್ರ ಬಗ್ಗೆ ಬಾಲಚಂದ್ರ ಸರ್ ಅವರು ಬಹಳ ಚಂದ ನಮ್ಗೆ ಗೈಡೆನ್ಸ್ ಮಾಡ್ರಿ ಮೇಡಮ್. ಯಾಕಂದ್ರೆ ನಾ ಇಷ್ಟು ಸೆಷನ್ಗಳಲ್ಲಿ ವಿಶೇಷವಾಗಿ ನಾ ಇದೇ ಫಸ್ಟ್ ಸೆಷನ್ ನಮ್ಮ ಗೀತಾ ಮೇಡಮ್ ಅವರು ಹೇಳಿದ ತಕ್ಷಣ ನಾನು ಜಾಯ್ನ್ ಆಗಿದ್ದೆ ಮೇಡಮ್. ಇವತ್ತು ಇಷ್ಟು ನನಗೆ ಇನ್ಫಾರ್ಮೇಶನ್ ಸಿಕ್ತಪ್ಪ ಅಂತಂದ್ರೆ, ಬಹುಶಃ ಇಷ್ಟು ಒಬ್ಬ ವಿದ್ಯಾರ್ಥಿ ಅವಸ್ಥೆಯಿಂದ ಆತ ಒಂದು ಭವಿಷ್ಯತ್ತಿನಲ್ಲಿ ಯಾವ ರೀತಿ ಸಾಧನೆ ಮಾಡಬಹುದು, ಅಥವಾ ಅವ್ನಿಗೆ ಯಾವ ರೀತಿ ಅವಕಾಶಗಳದಾವ, ಸರ್ಕಾರಿ ಉದ್ಯೋಗನ ಬೇಕನ, ಅಥವಾ ನಾವು ಪ್ರತ್ಯೇಕವಾಗಿ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡಿ ಅದ್ರಾಗ ನಾವು ಮುನ್ನೆಲೆಗೆ ಬರ್ಬೋದೇನಪ್ಪಾ, ಇಂತ ಹತ್ತಲು ನಮ್ಮಲ್ಲಿ ಕಾಡ್ತಿರ್ತಕ್ಕಂತ ಪ್ರಶ್ನೆಗಳಿಗೆ ಇವತ್ತಿನ ಇದೊಂದು ಸೆಷನ್ ಬಹಳ ಉಪಯುಕ್ತವಾಯ್ತ್ರಿ. ಮತ್ತೊಂದೇನಪ್ಪಾ ಅಂತಂದ್ರೆ, ನಾವು ಇವಾಗ ಕಾಂಪಿಟೇಟಿವ್ ಪರ್ಪಸ್ ನಾವು ನೋಡಿದಾಗ ಎಷ್ಟು ದಿನ ನಾವು ಮಾಡ್ಬೇಕು, ನಮ್ಮಲ್ಲಿ ಏನ್ ಕೊರತೆಗಳದಾವ, ಅವ್ ಕೊರತೆಗಳನ್ನ ಫುಲ್ಫಿಲ್ಮೆಂಟ್ ಹೆಂಗ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಚಂದ ಸಿಕ್ತ್ರಿ ಮೇಡಮ್. ಈ ಒಂದು ಸೆಷನ್ ವೈಯಕ್ತಿಕವಾಗಿ ನಂಗೆ ಬಹಳ ಖುಷಿ ಆಗಿದ್ರಿ ಮೇಡಮ್. ಮತ್ತೆ ಇಷ್ಟೆಲ್ಲ ನನಗೆ ಈ ವಿಷಯ ಸಿಗತೈತೆ ಅನ್ನೋದಾಗಿದ್ರೆ ಬಹುಶಃ ನಾ ಇನ್ನಷ್ಟು ವಿದ್ಯಾರ್ಥಿಗಳನ್ನ ಜಾಯಿನ್ ಮಾಡಿಸ್ತಿದ್ದೆ. ಆದ್ರೆ ನಂತರ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಾನು ಕೂಡ ಜಾಯಿನ್ ಮಾಡ್ತೀನಿ ಇದ್ರೊಳಗೆ.
ವಿಶೇಷವಾಗಿ ತುಂಬಾ ನನ್ನ ಪರವಾಗಿ ತುಂಬಾ ಧನ್ಯವಾದಗಳನ್ನ ತಮ್ಗೆಲ್ಲ ಪಟನ್ ಸರ್ ಆಗಿರ್ಬೋದು ಅಥವಾ ಬಾಲಚಂದ್ರ ಸರ್ ಆಗಿರ್ಬೋದು, ಎಲ್ಲರಿಗೂ ಕೂಡ ನಿರೂಪಕರಿಗೆ ಎಲ್ಲರಿಗೂ ಕೂಡ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ ಮೇಡಮ್. ಥ್ಯಾಂಕ್ ಯು. ಯುವ ಶಕ್ತಿಯ ಕುರು ಆಗಿರ್ತಕ್ಕಂತಹ ಕುಮಾರ್ ಆಕಾಶ್ ಅವರು ಈ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡದ್ದು ನಿಜವಾಗ್ಲೂ ಸಂತೋಷ ಅನಿಸ್ತು. ಯಾಕೆಂದ್ರೆ ಡಾಕ್ಟರ್ ಪಟ್ಟಣ್ಣವರ ಉದ್ದೇಶನೇ ಇದು, ಯಾರಿಗೆ ಆ ವಿಷಯ ಮುಟ್ಟಬೇಕೋ ಅವ್ರಿಗೆ ಮುಟ್ಟಿ ಆಯ್ತು. ಒಬ್ಬ ಯುವಕರಿಗೆ ಮುಟ್ತು ಅಂದ್ರೆ ಸಾವಿರಾರು ಯುವಕರಿಗೆ ಮುಟ್ಟಿಸ್ತಾರೆ ಈ ಮಾಹಿತಿಯನ್ನವರು ಅಂತಕ್ಕಂಥದ್ದು ಈ ವೇದಿಕೆ ಮೂಲಕವಾಗಿ ಆಕಾಶ್ ಬಹಳಷ್ಟು ಅತ್ಯದ್ಭುತವಾಗಿ ತಮ್ಮ ಅನಿಸಿಕೆಯನ್ನ ಹೇಳಿ ಮುಂಚೂಣಿಯಲ್ಲಿ ತಮ್ಮ ಒಂದು ಜೀವನವನ್ನ ಒಂದು ವ್ಯವಸ್ಥಿತವಾಗಿ ಕಟ್ಕೊಳ್ತೇನೆ ಅಂತಕ್ಕಂಥ ಆಶಾ ಕಿರಣವನ್ನ ನಮ್ಮ ವೇದಿಕೆಗೆ ಹಂಚಿಕೊಂಡಿದ್ದಕ್ಕಾಗಿ ಆಕಾಶ್ ನಿಮ್ಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಹೇಳಿ ಮೇಡಮ್, ಯಾರು ಮಾತಾಡೋದು? ಮೇಡಮ್ ನಾನು ಕನ್ನಡ MA ಸೆಕೆಂಡ್ ಇಯರ್ ಸೋಲಾಪುರ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀನಿ ಮೇಡಮ್. ನಾನು ಸಿಂದಗಿ ತಾಲೂಕ್ ಬಳಗಾನ ಅಂತ ಹೇಳಿ. ಏನವ ಹೆಸರೇನವ? ಶ್ರುತಿ ದೇವ್ರ ಅಂತ ಹೇಳಿ ಮೇಡಮ್. ಶ್ರುತಿ ಹೇಳವ. ಹಾ ಮೇಡಮ್, ಸರ್ದು ಟೀಚಿಂಗ್ ಎಲ್ಲಾ ಕೇಳಿದೆ ಮೇಡಮ್. ಹೆಂಗ್ ಬಾಳ್ಬೇಕು ಅನ್ನೋದು ಮೊದ್ಲು ಅರ್ಥ ಆಯ್ತು ಅದ್ರಲ್ಲಿ. ಎಸ್. ಹಾ ಮೇಡಮ್, ಗೀತಾ ಮೇಡಮ್ ಸ್ಟೂಡೆಂಟ್ ಮೇಡಮ್ ನಾನು. ಓಹೋ. ಹಾ ಮೇಡಮ್ ಮೆಸೇಜ್ ಹಾಕಿದ್ರು, ಹಂಗೆ ಜಾಯಿನ್ ಆದೆ ಮೇಡಮ್. ಥ್ಯಾಂಕ್ಸ್ ಮೇಡಮ್, ಎಲ್ಲಾ ಸರಿಯಾಗಿ ಕೇಳ್ಕೊಂಡ್ವಿ ನಾವು. ಶ್ರುತಿ, ನಿಮ್ಗೂ ಕೂಡ ಧನ್ಯವಾದಗಳು ವೇದಿಕೆ ಪರವಾಗಿ. ಯಾಕೆಂದ್ರೆ ಈ ವಿಷಯ ಮುಟ್ಟಬೇಕಾದದ್ದು ತಮ್ಗೆ ಈ ವಿಷಯ ಮುಟ್ಟಿತು ಅಂದ್ರೆ ಈ ವೇದಿಕೆ ಸಾರ್ಥಕ್ಯವನ್ನ ಪಡೆದುಕೊಂತು ಅಂತ ನಾವೆಲ್ಲ ಅಂದ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಶ್ರುತಿ. ಮತ್ತೆ ಯಾರಾದ್ರೂ ಜಿಜ್ಞಾಸುಗಳು ಮಾತಾಡ್ತೀರಾ ಅಂತ? ಮೇಡಮ್ SRK ಅಂತ ಹ್ಯಾಂಡ್ ರೈಸ್ ಮಾಡಿದ್ದಾರೆ. SRK. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ಹಾ ಮೇಡಮ್, ಶ್ರೀ ಪುಣ್ಯಶ್ಲೋಕ ಕೈಲಾದೇವಿ ಹೋಳ್ಕರ್ ಸೋಲಾಪುರ ಯೂನಿವರ್ಸಿಟಿಯಿಂದ ನಾನು MA ಪಾಸ್ ಔಟ್ ಆದ ವಿದ್ಯಾರ್ಥಿನಿ ಮೇಡಮ್. ಹೇಳಿ. ಹಾ, ನಮ್ಗೆ ಗೀತಾ DK ಮೇಡಮ್ ಅವರು ಮೆಸೇಜ್ ಅನ್ನ ಇದು ಮಾಡಿದ್ರು, ಹಾಗಾಗಿ ಮಾತನಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸರ್ ಅವರು ಯುವ ಜನತೆ ಉದ್ಯೋಗದ ಅವಕಾಶಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮೇಡಮ್. ಬಿಕಾಸ್ ಯಾಕಂತಂದ್ರೆ ಈಗಿನ ಜನಜೀವನದ ಲೋಕದಲ್ಲಿ ಏನಂತಂದ್ರೆ ನಾವು ತಾಳ್ಮೆಯನ್ನ ಜಾಸ್ತಿ ಇಟ್ಕೊಂಡಿದ್ದಿಲ್ಲ. ಹಾಗಾಗಿ AI ಬಗ್ಗೆ, ಡಿಜಿಟಲ್ ಸಾಕ್ಷರತೆ ಬಗ್ಗೆ ಹಾಗೂ ಕೆರಿಯರ್ ಈಸ್ ನಾಟ್ ಅ ರೀಲ್, ಇಟ್ಸ್ ಅ ಜರ್ನಿ ಅತ್ಯಂತ ಕ್ಲಾರಿಟಿಯನ್ನ ಸರ್ ಕೊಟ್ರು ಮೇಡಮ್. ಹೀಗೆ ಅತ್ಯಂತ ಉತ್ಕೃಷ್ಟವಾದ ಹಾಗೂ ಸವಿಸ್ತಾರವಾಗಿ ಸರ್ ಏನು ಸಂವಾದ ಮಾಡಿದ್ರು, ತುಂಬಾ ಇಷ್ಟ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಯುವ ಶಕ್ತಿ ಕಿರಣವಾದಂತಹ ನಿಮ್ಗೂ ಕೂಡ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳವಿ. ತಮಗೆ ಅನಂತ ಭವಿಷ್ಯ ಇದೆ ಅಂತಕ್ಕಂಥದ್ದು ಈ ಬಹುತೇಕ ಶ್ರೀಯುತ ಶರಣ ಬಾಲಚಂದ್ರ ಅವರಿಂದ ತಾವು ತಿಳ್ಕೊಂಡ್ರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು ಮೇಡಮ್, ಹೌದು. ಎಸ್, ಆಲ್ ದ ಬೆಸ್ಟ್. ಶರಣು ಸಮರ್ಪಣೆ ತಗೊಂಡ್ರಿ. ಹಲೋ ಹಲೋ ಹೇಳಿ. ಹಲೋ ಮೇಡಮ್. ಹೇಳ್ರಿ. ಹಲೋ, ನಮಸ್ಕಾರ ಮೇಡಮ್ ಎಲ್ಲರಿಗೂ. ನಮಸ್ಕಾರ ಹೇಳ್ರಿ. ನಾನ್ ಸೋಲಾಪುರದಿಂದ ಪೂಜಾ ಕಿರಣ್ ಅಂತ. ಹೇಳ್ರಿ. ನಂದ್ M.Com ಕಂಪ್ಲೀಟ್ ಆಗೈತ್ರಿ. ನಾನು ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪರೇಷನ್ ಮಾಡತ್ತಿದ್ದೆ. ಇವತ್ ಸರ್ ಹೇಳಿದ್ದು ನಂಗ್ ಸರ್ ಮಾರ್ಗದರ್ಶನ ಮಾಡಿದ್ದು ತುಂಬಾ ಉಪಯೋಗ ಆಯ್ತ್ರಿ. ಅಂದ್ರ ನಾವ್ ಏನ್ ಎಕ್ಸಾಮ್ ಪ್ರಿಪೇರ್ ಮಾಡ್ಕೊಳ್ಳೋ ಏನಾನ ಮಿಸ್ಟೇಕ್ ಮಾಡ್ತಿದ್ವಿ, ಅದನ್ನ ತಿದ್ಕೊಳಕ್ ಸ್ವಲ್ಪ ಅನುಕೂಲ ಆಯ್ತ್ರಿ ನಮ್ಗೂ. ಅದು ಅದರಿಂದ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕಂತ. ಮತ್ತು ಇದು ಮಾಡಿದಂತ ಆಯೋಜಿಸಿದಂತ ಎಲ್ಲಾ ಆಯೋಜಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಡಮ್. ಎಲ್ಲರಿಗೂ ಶರಣಾರ್ಥಿ. ನನ್ನ ಪ್ರಶ್ನೆ ಈ ಕಾಂಟೆಕ್ಸ್ಟ್ ನೊಳಗ ಸರಿ ಅನ್ಸುತ್ತೋ ಇಲ್ಲೋ, ಆದ್ರೂ ಸರ್ ಈ ಸರ್ಕಾರಿ ಉದ್ಯೋಗದೊಳಗ ನಾವು ಉದ್ಯೋಗ ಮಾಡಿ ಅದು ಸರ್ಕಾರಿ ಉದ್ಯೋಗ ಅಂದ್ರ ಬದುಕಿನ ಅಂತ್ಯ ಅಂತ ಹೇಳ್ಬಿಟ್ರು ಸರ್. ಈಗ ಕೆಲವು ಕಡೆ ಕೆಲವು ಸರ್ತೆ ಏನಾಗಿರ್ತೈತಿ ಅಂದ್ರ ಸ್ಕಿಲ್ಡ್ ಇರ್ತಾರ, ಕೈಯಲ್ಲಿ ಡಿಗ್ರಿನೂ ಇರ್ತದೆ, ಆದ್ರೂ ಸರಿಯಾದ ಒಂದು IT ಅಂತ ಒಂದು ಉದ್ಯೋಗದೊಳಗೂ ಹೋಗಿರ್ತಾರ, ಒಳ್ಳೆ ಜಾಬ್ನು ಇರ್ತೈತಿ. ಆದ್ರೂ ಕೂಡ ಅವರು ತಮ್ಮ ಜಾಬ್ ಬಿಟ್ಟು ಬಂದು ಒಂದು ಒಬ್ಬ ಇಂಜಿನಿಯರ್ದ ಓದಿದ್ದೆ ನಾನು. ಮಿರ್ಚಿ ಬಜ್ಜಿ ಮಾಡಿ ಜೀವನ ಸಾಗಿಸೋದು, ಆಮೇಲೆ ಕುರಿ ಸಾಕಣೆ ಮಾಡೋದು, ಪಶು ಸಂಗೋಪನೆ ಮಾಡೋದು, ರೇಷ್ಮೆ ಹುಳುಗಳನ್ನ ಸಾಕಿ ಉದ್ಯೋಗ ಮಾಡೋದು, ಇಂಥದ್ರೊಳಗ ಹೆಚ್ಚು ಇಂಟ್ರೆಸ್ಟ್ ತಗೊಳಿಕತ್ತಾರ ನಮ್ಮ ಯುವಕರು. ಯಾವುದನ್ನ ಪ್ರಿಫರ್ ಮಾಡ್ಬೇಕು ಅನ್ನುವಂಥದ್ದು ಸರ್ ಹೇಳಿದ್ರು ತಮ್ಮ ಇದ್ರೊಳಗ. ಆದ್ರ ಇಂದಿನ ಮಕ್ಕಳಿಗೆ
ಯಾವುದು ಒಳ್ಳೆ ಒಂದು ಬದುಕು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಅನ್ನುವಂಥದ್ದು. ಆಮೇಲೆ 60 ವರ್ಷ ಆದ ಕೂಡಲೇ ಯಾವ ಮಾನದಂಡವನ್ನ ಇಟ್ಕೊಂಡು ನಮ್ಗ ನಿವೃತ್ತಿ ಅಂತ ಘೋಷಿಸ್ತಾರೋ ಅದು ಒಂದು. ಆಮೇಲೆ ನಿವೃತ್ತಿಯ ನಂತರವೂ ಕೂಡ ನಾವು ಎಷ್ಟೋ ಜನ ಏನೇನೋ ಉದ್ಯೋಗ ಮಾಡಿ ಒಂದು ಯಶಸ್ಸನ್ನ ಕಂಡದ್ದನ್ನ ನಾನು ನೋಡ್ತೀನಿ. ನಾನೇ ಸ್ವತಃ ಸುಮಾರು 16ರಿಂದ 18 ವರ್ಷ ಒಂದು ಫಾರ್ಮಸಿಯನ್ನ ಸ್ವತಂತ್ರವಾಗಿ ನಡೆಸಿ ನಾನು ಯಶಸ್ವಿ ಆದೆ. ಅಂಥವ್ರಿಗೂ ಏನಾದ್ರೂ ಅವಕಾಶಗಳನ್ನ ಸರ್ ಮುಂದಿನ ದಿನಗಳಲ್ಲಿ ಹೇಳಿದ್ರೆ ಒಳ್ಳೆಯದು ಅನ್ನೋಂತ ನನ್ನ. ಧನಮ್ಮ ಮೇಡಮ್, ನಾನು ಒಂದು 2 ಕ್ಲಾರಿಫಿಕೇಶನ್ ಕೊಟ್ಬಿಡ್ತೇನೆ. ಮೊದಲನೇದಾಗಿ ನನ್ನ ವಿದ್ಯಾರ್ಥಿ ಮಿತ್ರರು ಬ್ಯಾಂಕ್ ಪರೀಕ್ಷೆಗೆ ಏನು ಕೂತ್ಕೋಬೇಕು ಅಂತಿದ್ದಾರೆ ಮುಂಬರುವ ಕ್ಲರ್ಕ್ ಎಕ್ಸಾಮಿನೇಷನ್ಗೆ, ನಂದು RK ಬಾಲಚಂದ್ರ ಅಂತ ಗೂಗಲ್ ಡ್ರೈವ್ ನಲ್ಲಿ ಈ ಕಳೆದ 15 ವರ್ಷದಿಂದ ಬರೆದಂತ ಮಟೀರಿಯಲ್ಸ್ ಅನ್ನ ನಾನು ಅಲ್ಲಿ ಇಟ್ಟಿದ್ದೇನೆ. ಅದನ್ನು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಂಡು ಅದು ಅಭ್ಯಾಸ ಮಾಡಬಹುದು. ಎರಡನೇದು, ಕಳೆದ 18 ವರ್ಷದಿಂದ ಬ್ಯಾಂಕಿಂಗ್ ಅಂಕಣವನ್ನ ನಾನೊಬ್ಬನೇ ಬರಿತಾ ಇರೋದು. ಅದು ಪ್ರತಿ ಭಾನುವಾರ ವಿಜಯ ಕರ್ನಾಟಕ ಮಿನಿಯಲ್ಲಿ ಬರುತ್ತೆ. ಪ್ರಸ್ತುತ ಈಗ ಹಿಂದೆ ಆಗಿರುವಂತ ಬ್ಯಾಂಕ್ ಪರೀಕ್ಷೆಯನ್ನ ಇಟ್ಕೊಂಡು ಅದರ ಬೇಸಿಸ್ ಮೇಲೆ ನಾನು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರ್ತೇನೆ, ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್. ದಯವಿಟ್ಟು ಯಾರ್ಯಾರು ಬ್ಯಾಂಕ್ ಪರೀಕ್ಷೆಗೆ ಹೋಗ್ತೀರಿ ಅದು ಪೇಪರ್ನ ರೆಫರ್ ಮಾಡ್ಕೊಳ್ಳಿ. ಇಲ್ದಿದ್ರೆ ಗೂಗಲ್ ಡ್ರೈವ್ ನಲ್ಲಿ RK ಬಾಲಚಂದ್ರ ಅಂತ ನೀವು ಹೊಡೆದ್ರೆ ವಿಜಯ ಕರ್ನಾಟಕದ ಫೋಲ್ಡರ್ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇದು ಒಂದು ಮಕ್ಕಳಿಗೆ ನಾನು ಹೇಳ್ಬೇಕಾಗಿತ್ತು. ಇನ್ನು ಮೇಡಮ್ ಒಂದು ಪ್ರಶ್ನೆ ಕೇಳಿದ್ರು, ವಯಸ್ಸು ಅನ್ನೋದು ಅದು ನಂಬರ್ ಅಷ್ಟೇ, ಅದು ಏಜ್ ಅಂತ ನಾವು ಅನ್ಕೋಬಾರ್ದು. ಇಟ್ ಜಸ್ಟ್ ನಂಬರ್ ಅಷ್ಟೇ. ಆ ನಂಬರ್ ಅಂತ ಅನ್ಕೊಂಡಾಗ ಬದುಕನ್ನ ಇನ್ನೊಂದು ರೀತಿಯಲ್ಲಿ ನೋಡೋದಕ್ಕೆ ಆಗತ್ತೆ. ನಾವು ಮಕ್ಕಳಿಗೆ ಇವತ್ತು ಹೇಳ್ಕೊಡ್ಬೇಕಾಗಿದ್ದು ಅದನ್ನ ನಾವು ಮಾಡ್ಬೇಕು. ಆಮೇಲೆ ನೀವು ಹೇಳಿದ್ರಿ ನಾಳೆಯಿಂದ ನನ್ನ ಟೂರ್ ಶುರು ಆಗತ್ತೆ. ನಾಳೆಯಿಂದ ನಾನು ಮಂಗಳೂರು, ಕುಂದಾಪುರ, ಭಟ್ಕಳ, ಹೊನ್ನಾವರ, ಶಿರ್ಸಿ ಹೀಗೆ ಕಂಟಿನ್ಯೂಸ್ ಆಗಿ ಬ್ಯಾಂಕ್ ಪರೀಕ್ಷೆಗೆ ತರಬೇತಿಗೆ ಹೋಗ್ತಾ ಇದ್ದಾನೆ. ಸೊ ನಮ್ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ. ಈಗ ನಾವು ನಿವೃತ್ತರಾದ್ರು ಅಂತ ಅನ್ಕೊಂಡ್ರೆ ನಮ್ಮ ಅನುಭವನೂ ನಿವೃತ್ತಿ ಆಗಿದೆ ಅಂತ ಅರ್ಥ ಅಲ್ಲ. ನಮ್ಮ ಅನುಭವವನ್ನ ದಾರೆ ಎರೆಸ್ಕೊಡೋದಕ್ಕೆ ನಾವು ತಯಾರಾಗ್ಬೇಕು ಅಂತ ಅರ್ಥ. ಸೊ ಈ ಕೆಲಸವನ್ನ ನಮ್ಮ ನಿಟ್ಟಿನಲ್ಲಿ ನಾವು ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಇನ್ನು ಅಗ್ರಿಕಲ್ಚರ್ ಇವತ್ತು ಬೂಮ್ ನಲ್ಲಿ ಇರುವಂತ ಮಾರ್ಕೆಟ್. ಇವತ್ತು ಪ್ರತಿಯೊಬ್ರು ಹೆಲ್ತ್ ಕಾನ್ಶಿಯಸ್ಗೆ ತುಂಬಾ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ. ಯಾಕಂದ್ರೆ ಕೂತ್ರ ರೋಗ, ನಿಂತ ರೋಗ, ಹೋದ್ರ ರೋಗ, ಬಂದ್ರ ರೋಗ, ಈ ರೋಗಗಳ ನಡುವೆ ಹೆಲ್ದಿ ಫುಡ್ ಅನ್ನ ಬಹಳ ಚಾಯ್ಸ್ ಮಾಡ್ತಾ ಇರೋದ್ರಿಂದ ಅಗ್ರಿಕಲ್ಚರ್ ಈಸ್ ದ ಬೆಸ್ಟ್ ಸೆಕ್ಟರ್ ಅಂತ ನನ್ನ ದೃಷ್ಟಿಯಲ್ಲಿ ನಾನು ಹೇಳೋದು. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಅಗ್ರಿಕಲ್ಚರ್ನ ಕಲಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ನೋಡಿ, ಇಡೀ ನೀವು ಅಗ್ರಿಕಲ್ಚರ್, ಸಿರಿಕಲ್ಚರ್, ಹಾರ್ಟಿಕಲ್ಚರ್ ಯಾವ್ಯಾವ್ದು ಎಗ್ರಿ ಅಂತ ಬರುತ್ತೋ ಅಲ್ಲೆಲ್ಲ ಕಲ್ಚರ್ ಇದೆ. ಬೇರೆ ಎಲ್ಲೂ ಕೂಡ ಕಲ್ಚರ್ ಇಲ್ಲ. ಸಂಸ್ಕಾರ, ಸಂಸ್ಕೃತಿ ಇರೋದು ಅಗ್ರಿಕಲ್ಚರ್ ನಲ್ಲಿ ಮಾತ್ರ. ಸಿರಿಕಲ್ಚರ್ ತಗೊಳ್ಳಿ, ಅಲ್ಲೂ ಕಲ್ಚರ್ ನಲ್ಲಿ ಸಂಸ್ಕೃತಿ, ಸಂಸ್ಕಾರ ಇದೆ. ಹಾಗಾಗಿ ಅಗ್ರಿಕಲ್ಚರ್ ನಂಬದವನು ಯಾವತ್ತೂ ಬೀದಿಗೆ ಬರೋದಿಲ್ಲ. ಇದನ್ನ ನಾನು ಬಹಳ ಘಂಟಾಘೋಷವಾಗಿ ಹೇಳ್ತೇನೆ. ಮುಂಬರುವ ದಿನಗಳಲ್ಲಿ ಆಳುವ ಕ್ಷೇತ್ರ IT ಬಿಟ್ರೆ ಅಗ್ರಿಕಲ್ಚರೇ. ಸೊ ಇದು ಅದಕ್ಕೆ ಪೂರಕವಾದಂತಹ ಉತ್ತರ. ಮತ್ತೆ ಇನ್ನೊಬ್ರು ಸರ್ ಏನ್ ಕೇಳಿದ್ರು ಅಂದ್ರೆ ಶಾಲಾ ಕಾಲೇಜುಗಳಲ್ಲಿ ನಾನು ಯೂಸ್ವಲಿ ಉತ್ತರ ಕರ್ನಾಟಕಕ್ಕೂ ಕೂಡ ನಾನು ಟ್ರಾವೆಲ್ ಮಾಡ್ತಾ ಇರ್ತೇನೆ ಸರ್ಕಾರದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ. ಅವ್ರು ನನ್ನ ಸಂಪರ್ಕ ಸಂಖ್ಯೆಯನ್ನ ಇಟ್ಕೊಂಡ್ರೆ ನಾನು ಆ ಕಡೆಯಿಂದ ಬಂದಾಗ ಬೀದರ್ನಲ್ಲಿ ನಂದು ಬ್ಯಾಂಕಿಂಗ್ ತರಬೇತಿ ನಡೀತಾ ಇದೆ ಈಗ ನೆಕ್ಸ್ಟ್ ಮಂತ್ ನಲ್ಲಿ. ಬಂದಾಗ ನಾನು ಅಲ್ಲಿ ಬಂದು ಆ ಕಾರ್ಯಕ್ರಮನ ಮಾಡಿಕೊಡ್ತೇನೆ. ನನ್ನ ನಂಬರನ್ನ ನೀವು ಶೇರ್ ಮಾಡಿ. ಆಮೇಲೆ ನಾನು ಇವತ್ತು ನನ್ನ ಉಪನ್ಯಾಸದ ಒಟ್ಟಾರೆ ಕ್ರಶ್ ಏನಿತ್ತು ಅಂತಂದ್ರೆ, ಇದು ಹುಡುಗಾಟ ಅಂತ ಬಂದವರಿಗೆ ಹುಡುಕಾಟ ಆಗ್ಬೇಕು ಅಂತಿತ್ತು. ಏನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ 6 ವರ್ಷದಿಂದ, ಏನೋ ಒಂದು ಅಂತ ಹೇಳಿ ಹುಡುಗಾಟದಲ್ಲಿ ಬಂದ್ರೆ ಇವತ್ತು ಅಂತಿಮವಾಗಿ ಮನೆಗೆ ಹೋಗೋ ಸಂದರ್ಭದಲ್ಲಿ ಬದುಕಿನ ಬಗ್ಗೆ ಹುಡುಕಾಟ ಮಾಡಿದ್ರೆ ಬಹುಶಃ ಶಶಿಕಾಂತ್ ಸರ ಮತ್ತೆ ಉಳಿದ ಎಲ್ಲ ಇವರು ಏನು ಆಯೋಜಕರಿದ್ದಾರೆ ಅವ್ರ ಶ್ರಮ ಸಾರ್ಥಕ ಅಂತ ಅನ್ಕೋತೇನೆ. ಹಾಗಾಗಿ ಬದುಕು ಅಂದ್ರೆ ಹುಡುಗಾಟ ಅಲ್ಲ, ಅದು ಖಂಡಿತವಾಗಿಯೂ ಹುಡುಕಾಟ. ಇದು ನಾವು ನಮ್ಮ ಮಕ್ಕಳಿಗೆ ಹೇಳೋಣ. ಧನ್ಯವಾದಗಳು. ಧನ್ಯವಾದಗಳು ಸರ್. ಬದುಕಿನ ಹುಡುಕಾಟ ನಿಜವಾಗಿಯೂ ಪ್ರಾರಂಭ ಮಾಡಿದ್ದೀರಿ ಸರ್. ತಮಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಶರಣು ಸಮರ್ಪಣೆ ಶರಣೆ ಗೀತಾ ಮಣ್ಕಾರ್ ಅವರಿಂದ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ನಡೆಯುತ್ತಿರುವ ಸುಧಾ ಪಾಟೀಲ್ ಅವರ ದತ್ತಿ ದಾಸೋಹದಲ್ಲಿ
ಮೊದಲಿಗೆ ಅಧ್ಯಕ್ಷರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಇಂದಿನ ದತ್ತಿ ದಾಸೋಹಿಗಳಿಗೆ ಮತ್ತು ಇಂದಿನ ಅತ್ಯಂತ ಅದ್ಭುತವಾದ ಉಪನ್ಯಾಸ ನೀಡಿದ RK ಬಾಲ್ಚಂದ್ ಸರ್ ಅವರಿಗೂ ಅನಂತ ಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳು. ವಚನ ಪ್ರಾರ್ಥನೆ ಮಾಡಿದ ಶರಣೆ ತಾರಾ BN ಮತ್ತು ಮುಂದೆ ವಚನ ಮಂಗಳವನ್ನು ಮಾಡಲಿರುವ ರೇಣುಕಾ ಮಂಗಳೂರು ಇವರಿಗೂ ಪ್ರೀತಿಪೂರ್ವಕವಾದ ಆದರದ ವಂದನೆಗಳು. ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತ, ಪ್ರಾಸ್ತಾವಿಕ ಮತ್ತು ಪರಿಚಯದ ನುಡಿಗಳನ್ನಾಡಿದ ಶರಣ ನಾಗರಾಜ್ ಮತ್ತಿಹಳ್ಳಿ ಅವರಿಗೂ ಅನಂತ ಶರಣಾರ್ಥಿಗಳು. ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ ಶರಣೆ ವನಶ್ರೀ ಹತ್ತಿ ಅವರಿಗೂ ಧನ್ಯವಾದಗಳು. ತಾಂತ್ರಿಕ ಸಹಾಯ ಮಾಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಮತ್ತು ಜಯಶ್ರೀ ಪಟ್ಟಣ್ ಅಕ್ಕಂದರಿಗೂ ಶರಣಾರ್ಥಿಗಳು. ಸಂಘಟಕರು ಪ್ರೊಫೆಸರ್ ಶಾರದಾ ಪಾಟೀಲ್ ಮೇಟಿ, ಡಾಕ್ಟರ್ ಸರಸ್ವತಿ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್, ಡಾಕ್ಟರ್ ಶಾರದಾ ಮಣಿ ಹುಣಸಾಳ್, ಶರಣೆ ವಿಜಯಲಕ್ಷ್ಮಿ ಹಂಗರಗಿ ಅವರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಇಲ್ಲಿ ನೆರೆದ ಶರಣ ಬಂಧುಗಳಿಗೂ ಹಾಗೂ ಇವತ್ತಿನ ಸಂವಾದದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ವಿದ್ಯಾರ್ಥಿಗಳಿಗೂ ಎಲ್ಲ ಬಸವಾಭಿಮಾನಿಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳು. ನಾಳೆ ಮತ್ತೆ ಗೂಗಲ್ ಮೀಟ್ನಲ್ಲಿ ಪಾಲ್ಗೊಳ್ಳಬೇಕು ಎಂದು ವಿನಂತಿ ಮಾಡಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಅವಕಾಶಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಅಚ್ಚುಕಟ್ಟಾಗಿ ಶರಣು ಸಮರ್ಪಣೆ ಮಾಡಿದ ಶರಣೆ ಗೀತಾ ಬಣ್ಕಾರ್ ಇವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳು. ಕೊನೆಯದಾಗಿ ವಚನ ಮಂಗಳ ಶರಣೆ ರೇಣುಕಾ ಮಂಗಳೂರು ಇವರಿಂದ. ಹಲೋ ಮೇಡಮ್, ವೇದಿಕೆ ತಮಗಾಗಿ. ಕೇಳಿಸ್ತಾ ಇದಾರೆ? ಕೇಳಿಸ್ತಾ ಇದೆ. ಒಂದು ಅಕ್ಕನ ವಚನ ಹೇಳ್ತೇನ್ರಿ ನಾನು. ಹೇಳ್ರಿ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಕಂಡೇನವ್ವ ಅಕ್ಕ ಕೇಳವ್ವ. ಅಕ್ಕೆ ಅಡಕೆ ತೆಂಗಿನಕಾಯಿ, ಅಕ್ಕೆ ಅಡಕೆ ತೆಂಗಿನಕಾಯಿ, ಕಂಡೇನವ್ವ ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಬಂದುದ ಕಂಡೇನವ್ವ, ಅಕ್ಕ ಕೇಳವ್ವ ನಾನೊಂದ ಕನಸ ಕಂಡೆ, ಮಿತಿ ಮೀರಿ ಮೋಹನ ಬೆಂಬತ್ತೆ ಕೈ ಹಿಡಿದೆ, ಚನ್ನಮಲ್ಲಿಕಾರ್ಜುನನ ಕಂಡೆರೆದೇನವ್ವ, ಅಕ್ಕ ಕೇಳವ್ವ ನೀ ಕೇಳವ್ವ ನಾನೊಂದ ಕನಸ ಕಂಡೆ, ಶರಣಾರ್ಥಿಗಳು. ಸುಶ್ರಾವ್ಯವಾಗಿ ವಚನ ಮಂಗಳಗೈದ ಶರಣೆ ರೇಣುಕಾ ಮಂಗಳೂರು ಇವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಒಟ್ಟಾರೆ ಇವತ್ತಿನ ಕಾರ್ಯಕ್ರಮ ಹಳೆ ಬೇರು ಹೊಸ ಚಿಗುರು ಎನ್ನುವ ಹಾಗೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಇವರನ್ನ ಒಳಗೊಂಡು, ಯುವ ಶಕ್ತಿಯನ್ನು ಒಳಗೊಂಡು RK ಬಾಲಚಂದ್ರ ಅವರು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತರುವ ಜೊತೆಗೆ ಆಧಾರ ಸ್ತಂಭವಾಗಿರ್ತಕ್ಕಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು ಎಲ್ಲ ಒಳಗೊಂಡಂತ ಎಲ್ಲ ಶರಣೆಯರಿಗೆ ವೇದಿಕೆ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಪ್ರತಿದಿನ ಶ್ರಾವಣ ಮಾಸದ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಪ್ರತಿದಿನ ಸಾಯಂಕಾಲ 5:30ಕ್ಕೆ ಪಾಲ್ಗೊಳ್ಳಲು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಅದರಂತೆ ನಾಳೆ ಅಂದ್ರೆ ಪ್ರತಿ ರವಿವಾರದಂದು ಬೆಳಿಗ್ಗೆ 10 ಗಂಟೆಗೆ ಅತಿ ಉತ್ಕೃಷ್ಟವಾದಂತಹ ಉಪನ್ಯಾಸದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣ ಬಳಗಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಶರಣಾರ್ಥಿಗಳು.
ಧನ್ಯವಾದಗಳು. ಶರಣು ಶರಣಾರ್ಥಿಗಳು. ಎಲ್ಲರಿಗೂ